ಇವತ್ತು ನಾವು ಮಾತಾಡ್ತಿರೋದು ಮಹಾಲಕ್ಷ್ಮಿ. ಪ್ರತಿಯೊಬ್ಬರಿಗೂ ಮಹಾಲಕ್ಷ್ಮಿ ಬೇಕೇ ಬೇಕು. ಲಕ್ಷ್ಮಿ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಹುಟ್ಟಿತು ಅಂತಂದ್ರೆ ಶ್ರೀನಿವಾಸನ ಸೂಕ್ಷ್ಮ ಸ್ವರೂಪ, ಪರಬ್ರಹ್ಮನ ಸೂಕ್ಷ್ಮ ಸ್ವರೂಪವೇ ಲಕ್ಷ್ಮಿ. ಸೊ ಲಕ್ಷ್ಮಿ ಹೇಗ್ ಹುಟ್ಟಿದ್ಲು ಅಂದ್ರೆ 3-4 ಪುರಾಣಗಳಲ್ಲಿ ನೀವು ಕೇಳಿದಕ್ಕೆ ಸಮುದ್ರ ಮಂಥನದಲ್ಲಿ ಆ ಸಮಯದಲ್ಲಿ ಹುಟ್ಟಿ ಬಂದ್ಲು ಅಂತ ಅನ್ನೋದು ಇದೆ. ನಾರಾಯಣ ತಂದೆ ಸೂಕ್ಷ್ಮ ಸ್ವರೂಪದಲ್ಲಿ ಕ್ರಿಯೇಟ್ ಮಾಡ್ದ ಅನ್ನೋದು ಇದೆ. ನಾವು ಸೂರ್ಯ ಹೇಗ್ ಹುಟ್ಟುತ್ತಾನೋ ಅಲ್ಲಿಂದ ಅವಳು ಬರ್ತಾ ಇದ್ದಾಳೆ ಅನ್ನೋದನ್ನೇ ನಾವು ಬೆಳಗಿನ ಜಾವ ಪೂಜೆ ಮಾಡಿದಾಗ ಕೂಡ ಶ್ರೀ ಸೂಕ್ತದಲ್ಲಿ ಅವಳನ್ನ ವರ್ಣಿಸ್ತೀವಿ. ಮನೆ ಹೇಗಿಟ್ಟಿದ್ರೆ ಮಹಾಲಕ್ಷ್ಮಿ ಅವ್ರ ಮನೆಗೆ ಬಂದು ನಿಲ್ಲಿಸ್ತಾಳೆ. ಸೊ ಮನೆ ಮುಂದೆ ತುಳಸಿ ಗಿಡ ಇಡೋದು ಕೂಡ ಅದು ಲಕ್ಷ್ಮಿ ಸ್ವರೂಪ. ಮನೆ ಬರ್ತಾನೆ ಅದಕ್ಕೆ ತುಳಸಿನ ಮುಂದೆ ಇಟ್ಕೊಂಡಿರ್ತಾರೆ, ಅದೇ ಶುಭ ಸೂಚನೆ. ಮನೆ ದೇವರಾಗಿರ್ಲಿ, ಇನ್ನೊಬ್ಬರು ದೇವರಾಗಿರ್ಲಿ, ಇಷ್ಟ ದೇವರಾಗಿರ್ಲಿ, ಲಕ್ಷ್ಮಿ ನಿಮಗೆ ಬೇಕೇ ಬೇಕು. ಸೊ ಲಕ್ಷ್ಮಿನ ನೀವು ಇಗ್ನೋರ್ ಮಾಡೋ ಹಾಗೆ ಇಲ್ಲ ಜೀವನದಲ್ಲಿ. ಈಗ ನಾನು ನಾರಾಯಣನ್ ಇಷ್ಟಪಡ್ತೀನಿ, ಲಕ್ಷ್ಮಿ ಇಷ್ಟ ಇಲ್ಲ ಅನ್ನೋದು, ಅಥವಾ ನಂಗೆ ಲಕ್ಷ್ಮಿ ತುಂಬಾ ಇಷ್ಟಪ್ಪ, ದುಡ್ಡು ಕೊಡ್ತಾಳೆ, ನಾರಾಯಣ ಲೇಟ್ ಅಂತೆ ವರ ಕೊಡೋದು, ನಾನು ಶಿವನ್ ಮಾತ್ರ ಪೂಜೆ ಮಾಡ್ತೀನಿ, ಹಿಂಗೂ ಮಾಡ್ತಾರೆ ಜನ. ಹಂಗಲ್ಲ, ಅದು ಕುಟುಂಬ ಸಮೇತರಾಗಿ ಪೂಜೆ ಮಾಡ್ಬೇಕು. ನೀವು ಲಕ್ಷ್ಮಿಗೆ ಒಳ್ಳೆ ಮನಸ್ಥಿತಿಯಲ್ಲಿ ನೀವು ಅವಳನ್ನ ಕೂಡಿಸ್ಕೊಳ್ದೆ ಅವಳಂಗೆ ಇವಳಿಂಗೆ ಇವ್ರಂಗೆ ಅವ್ರಂಗೆ ಅಂತ ಬೈಕೊಂಡು ಓಡಾಡೋದು, ದೇವ್ರಿಗೆ ನೀವು ಬೆಲೆ ಕೊಡದೆ ದುರಹಂಕಾರ ತೋರಿಸಿದ್ರೆ ದೇವ್ರಿಗೆ ಗೊತ್ತು ಎಲ್ಲಿ ನಿಮ್ಗೆ ಹೊಡಿಬೇಕು ಅಂತ. ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಯಾರ್ದೋ ಕಳಿಸ್ತಾನೆ, ನಿನ್ಗೆ ಇಲ್ಲಿ ಬಿಸ್ನೆಸ್ ಮಾಡಿಸ್ತೀನಿ ಬಾ ಅಂತ, ಆ ಬಿಸ್ನೆಸ್ ಅಲ್ಲಿ ಪೂರ್ತಿ ಲಾಸ್ ಮಾಡಿಸ್ತಾನೆ. ಮಹಾಲಕ್ಷ್ಮಿ ಹಬ್ಬ ಎಲ್ಲಾ ದುಡ್ಡನ್ನು ಇಟ್ಬಿಟ್ಟು ಪೂಜೆ ಮಾಡಿಸ್ಬಿಡೋಣ, ಆಮ CEO, ಆಮ ಪ್ರೆಸಿಡೆಂಟ್, ನಾನು ಹಿಂಗೆ ದೊಡ್ಡ ವ್ಯಕ್ತಿ, ನನಗೆಲ್ಲ ಬಂದ್ಬಿಡುತ್ತೆ ಅಂತ ಹಿಂಗೆ ಬೀಗಿದ್ರೆ ನಿನ್ ಒಳಗಡೆ ಯೋಚಿಸ್ತಿರೋದು ಅವ್ರಿಗೆ ಗೊತ್ತಾಗತ್ತಲ್ಲ. ಎಲ್ಲ ಇರುತ್ತೆ ಮಾತ್ರ, ದುಡ್ಡೆಲ್ಲಿದೆ ಆ ತರದವ್ರು ಹಂಗೆ ಕೊರ್ಗಿ ಸಾಯ್ತಾರೆ. ಇನಿಷಿಯಲಿ ಜಪಗಳನ್ನ 1.25 ಲಕ್ಷ 1.5 ಲಕ್ಷ ಸಾವಿರಾರು ಜಪ, ಲಕ್ಷಾಂತರ ಜಪಗಳನ್ನ ಮಾಡಿ ಒಂದೊಂದೇ ದೇವ್ರದ್ದು ಸಂಕಲ್ಪ ಮಾಡಿ ನೀವು ಆ ಎನರ್ಜಿನ ಪಡ್ಕೊಳ್ತಾ ಹೋಗ್ಬೇಕು. ಅವಾಗ ಲಕ್ಷ್ಮಿ ಕೂಡ ತಾನಾಗೇ ಒಲಿದು ಬರ್ತಾಳೆ. ಯಾವಾಗ ನಿಮ್ಮ ಮನಸ್ಥಿತಿ, ನಿಮ್ಮ ಅಂತರಂಗ ಸಂತೋಷವಾಗಿದ್ದಾಗ. ನಿಮಗೆ ದುಡ್ಡು ತುಂಬಾ ಚೆನ್ನಾಗಿ ಒಲಿಬೇಕು ಅಂದ್ರೆ ದಶಮಹಾವಿದ್ಯೆಯಲ್ಲೂ ಯಾವ ದೇವಿನ ಪೂಜೆ? ಕಮಲಾತ್ಮಿಕ. ದಶಮಹಾವಿದ್ಯೆನಲ್ಲಿ ತಂತ್ರಗಳಲ್ಲಿ ಈ ಕಮಲವನ್ನ ಹಿಡ್ಕೊಂಡಿರುವಂತ ದೇವಿನ ನಾವೇನ್ ಪೂಜಿಸ್ತೀವೋ ಅಲ್ಲೆಲ್ಲ ಇಟ್ಕೊಂಡಿರೋದು. ಹೌದು, 4 ಕೈ, 1 ಅಭಯ ಹಸ್ತ ಮತ್ತೆ ಇಟ್ಕೊಡ್ತಿರೋದು ಕಮಲ ಇಟ್ಕೊಂಡ್ರೆ ಅವಳೇ ಕಮಲಾತ್ಮಿಕ. ಈಗ ಮಹಾಲಕ್ಷ್ಮಿನ ಹೋಲಿಸ್ಕೊಳ್ಳೋಕೆ ಈ ವೈಭವ ಲಕ್ಷ್ಮಿ ವ್ರತ ಮಾಡ್ತಾರೆ 7 ವಾರ 9 ವಾರ. ನೀವು ಗಮನಿಸಿ, ಯಾವುದೋ ಒಂದು 40 ದಿನ ಮಾಡೋ ಪೂಜೆಲೇನೆ ನಿಮ್ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು ಬಂದಿರುತ್ತೆ ಅಂದ್ರೆ, ನೀವು ಜೀವನ ಪೂರ್ತಿ ಅಳವಡಿಸ್ಕೊಂಡ್ಬಿಟ್ಟಾಗ ಇನ್ನೆಂತ ಬದಲಾವಣೆಗಳು ಬಂದಿರುತ್ತೆ. ಸೊ ನೀವು ಒಂದ್ಸತಿ ಹೋಗಿ ಬಂದಿದ್ದಕ್ಕೆ ದೇವಿ ವರ ಕೊಟ್ಲು ಅಂತಂದಾಗ, ನೀವು ಜೀವನ ಪೂರ್ತಿ ಅವಳನ್ನ ನಿಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಅವಳು ನಿಮ್ಮನ್ನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೊತಾಳೆ. ತುಂಬಾ ಬಡವರಾಗಿರೋ, ಪ್ಲೀಸ್ ಡೋಂಟ್ ವರಿ ಅಬೌಟ್ ನಿಮ್ಮ ಬಡತನ. ದೇವಿ ನಿಜವಾಗ್ಲೂ ನಿಮ್ಗೆ ಒಲಿತಾಳೆ. ನಾನು ತುಂಬಾ ಬಡವಳು, ನನ್ನ ಹತ್ರ ಇಲ್ಲ 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 ಅಂತ ಹೇಳ್ಕೋಬೇಡಿ ಬಾಯಲ್ಲಿ. ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ತುಂಬಾ ಒಳ್ಳೆ ವಿಚಾರದ ಬಗ್ಗೆ ಆಕ್ಚುಲಿ ಮಾತುಕತೆ. ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರು ಪ್ರೀತಿಸೋರು, ಜಗತ್ತಿನ ತುಂಬಾ ಫೇವ್ರೆಟ್ ಗಾಡ್ ಇವರು, ಅವರೇನೆ ಮಹಾಲಕ್ಷ್ಮಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಅಂಡ್ ಇವತ್ತು ಆಸ್ ಯೂಶುವಲ್ ನಿಮ್ಮೆಲ್ಲರ ಫೇವ್ರೆಟ್, ನನ್ನ ಫೇವ್ರೆಟ್, ಸಾಕ್ಷಾತ್ ಮಹಾಲಕ್ಷ್ಮಿ ತಾನೇ ಫೇವ್ರೆಟ್. ಎಲ್ರಿಗೂ ನಮಸ್ಕಾರ. ರೂಪಾ ಇದ್ದಾರೆ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ನೀವು ಪಾಸಿಟಿವ್ ಆಗಿ ಹೇಳೋ ಶುರು ಮಾಡ್ತೀರಾ, ಕಾಂಪ್ಲಿಮೆಂಟ್ ಕೊಟ್ಟು. ನಾನು ನಿಮ್ಮೆಲ್ಲಾ ಪಾಡ್ಕಾಸ್ಟ್ ನೋಡ್ತಾ ಇರ್ತೀನಲ್ಲ. ಅಲ್ಲ, ನೀವು ತುಂಬಾ ಸರಿ ಪ್ರತಿ ಪಾಡ್ಕಾಸ್ಟ್ ಆದ್ಮೇಲೆ ಕಮೆಂಟ್ಸ್ಗಳು ಹಂಗೆ ಆಗ್ತಾರೆ, ಮಹಾಲಕ್ಷ್ಮಿ ಇದ್ದಂಗೆ ನೀವು ರೆಡಿ ಆಗಿದ್ದೀರಾ, ಮಹಾಲಕ್ಷ್ಮಿ ತರ ರೆಡಿ ಆಗಿದ್ದೀರಾ ಅಂತ. ಥ್ಯಾಂಕ್ ಯು. ನಂದೇ ಅಂತಲ್ಲ ಪಾಡ್ಕಾಸ್ಟ್, ನಿಮ್ಮೆಲ್ಲಾ ಇದಕ್ಕೂ ಪಾಸಿಟಿವ್ ಆಗಿ ಕಾಮೆಂಟ್ ಮಾಡೋಂತ ಎಲ್ಲಾ ವೀಕ್ಷಕರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸೀರಿಯಸ್ ಅಲ್ಲ, ನಿಜ. ಅಂಡ್ ಈಗ ಹೆಣ್ಮಕ್ಳು ಮತ್ತೆ ಬ್ಯೂಟಿ, ಈಗ ಕೆಲವೊಂದ್ಸಾರಿ, ಈಗ ನಿಮ್ ಪ್ರಕಾರ ಒಂದ್ ಹೆಣ್ಣು ಹುಟ್ಟತಾನೆ ಬ್ಯೂಟಿ ಅಂದ್ರೆ ಅವಳು ಹುಟ್ಟಿದ ತಕ್ಷಣ ನೋಡಕ್ ಚೆನ್ನಾಗಿದ್ದಾಳೆ ಅಂದ್ರೆ ಅದೇ ಬ್ಯೂಟಿ ಕ್ಯಾರಿ ಮಾಡ್ಬೇಕು ಅಂತನ, ಅಥವಾ ಕೆಲವು ಹೆಣ್ಮಕ್ಳು ಅವರ ಆತ್ಮವಿಶ್ವಾಸದಿಂದಾನೇ ಬ್ಯೂಟಿನ ತೋರಿಸ್ತಾರೆ? ಹೆಣ್ಮಕ್ಳು ಬ್ಯೂಟಿ, ಆಧ್ಯಾತ್ಮ, ಇದ್ರ ಬಗ್ಗೆ ಹೇಳಿ. ಆಕ್ಚುಲಿ ಇದೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ಡ್. ನೀವು ಗಮನಿಸ್ತಾ ಹೋಗಿ, ಬ್ಯೂಟಿನೇ ಬೇರೆ, ಆಕರ್ಷಣೆನೇ ಬೇರೆ. ನೀವು ಹೇಳ್ದಂಗೆ ಮಗು ಹುಟ್ಟುತ್ತಾನೆ ಫೀಚರ್ಸ್ ಎಲ್ಲ ಚೆನ್ನಾಗಿರ್ಬೋದು, ಕಣ್ಣು ಮೂಗು ಬಾಯಿ ಎಲ್ಲ, ಬಟ್ ಹೋಗ್ತಾ ಹೋಗ್ತಾ ಅವಳ ಸುತ್ತಲೂ ಒಂದು ಆರಾ ಇಲ್ಲದೆ ಇರ್ಬೋದು, ಆ ಅಟ್ರಾಕ್ಷನ್ ಶಕ್ತಿ ಇಲ್ಲದೆ ಇರಬಹುದು. ಅದೇ ಒಂದು ಹುಡುಗಿ ಸರ್ವೇ ಸಾಮಾನ್ಯವಾಗಿರಬಹುದು, ಅವಳು ದೇವರ ಪರಮ ಭಕ್ತಳಾಗಿರಬಹುದು, ಅಥವಾ ಅವಳ ಪೂರ್ವ ಪುಣ್ಯದಿಂದಾನೇ ಪಡ್ಕೊಂಡ್ಬಂದಿರಬಹುದು, ಆ ನೇಚರೇ ಅವಳನ್ನ ಪುಷ್ ಮಾಡಬಹುದು, ಅಥವಾ ಒಳ್ಳೆತನಾನೇ ಹೊಂದಿರಬಹುದು. ನೋಡಿ, ಅವಳ ಸುತ್ತಲೂ ಒಂದು ಆಕರ್ಷಣೆ ತುಂಬಿಕೊಂಡಿರುತ್ತೆ. ಜನ ತಮ್ಗೆ ಗೊತ್ತಿಲ್ಲದೆ ಅವಳಲ್ಲಿ ಏನೋ ಒಂದು ಶಕ್ತಿ ಇದೆ, ಅವಳಲ್ಲಿ ಏನೋ ಒಂದು ಆಕರ್ಷಣೆ ಇದೆ ಅಂತ ಅಂದ್ಬಿಟ್ಟು ಗಮನಿಸ್ತಾ ಹೋಗ್ತಾರೆ. ತೋ
ಅದೇನಂದ್ರೆ ಸುಮ್ಮನೆ ಲಕ್ಷಣವಾಗಿರೋರು ಮಾತ್ರ ದೇವ್ರು ಒಲ್ದಿರ್ತಾನೆ ಅಂತಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ಪೂಜೆ ಮಾಡ್ತಾ 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 ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಎಲ್ರಿಗೂ ಒಂದು ಕಳೆ ಅನ್ನೋದು ಲಕ್ಷಣ ಅನ್ನೋದು ಬರಕ್ ಶುರುವಾಗತ್ತೆ. ಅಲ್ಲ, ಮುಂಚೆ ಕೆಲವರೆ ಈ ನಮ್ಮಲ್ಲೂ ಅಷ್ಟೇ, ನಮ್ಮ ಸೊಸೈಟಿ, ನಮ್ಮ ಸಮಾಜದಲ್ಲಿ ಈಗ ಹೆಣ್ಮಕ್ಳು ಬೆಳ್ಳಿಗಿರ್ಬೇಕು, ತೆಳ್ಳಿಗಿರ್ಬೇಕು, ಏನೋ ಒಂಥರ ಡಿಫೈನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಹೌದು. ಎಲ್ಲರೂ ಅಂತಲ್ಲ. ಹಂಗ್ ನೋಡಕ್ ಹೋದ್ರೆ ಸಾಕ್ಷಾತ್ ದೇವರುಗಳು ಕೂಡ ಈಗ ಶ್ರೀಕೃಷ್ಣ ಪರಮಾತ್ಮನ್ ಕಲರೇನೆ ಡಾರ್ಕ್ ಕಾಂಪ್ಲೆಕ್ಷನ್. ಹೌದು. ಯಾಕೆ ಇವಳು ಕಾಳಿ ಡಾರ್ಕ್ ಕಾಂಪ್ಲೆಕ್ಷನ್, ನೋಡಿ, ಮತ್ತೆ ಇವಳು ಕಪ್ಪು ಅಂದ್ರೇನೆ ಕಾಳಿ. ಹೌದೌದು ಹೌದು. ಇವಳು ಗ್ರೀನ್ ಕಲರ್ ಮಾತಂಗಿ, ಬ್ಲೂ ತಾರಾ ನೀಲಿ ಕಲರ್. ಸೊ ಹಾಗೇನಿಲ್ಲ, ನೀವು ನೋಡಿ ತುಂಬಾ ಜನ ಹೆಣ್ಮಕ್ಳು ಡಾರ್ಕ್ ಕಾಂಪ್ಲೆಕ್ಷನ್ ಲಕ್ಷಣವಾಗಿರ್ತಾರೆ, ಇವನ್ ಗಂಡ್ ಮಕ್ಳು. ನೀವದ್ ಕಾಂಪ್ಲೆಕ್ಷನ್ ಅಲ್ಲಿ ಹೇಳಕ್ ಆಗಲ್ಲ ಒಂದ್ ಎನರ್ಜಿ ಹೇಗೆ ಬರುತ್ತೆ ಅಂತ ಅನ್ನೋದು ಪ್ರಕೃತಿಯಲ್ಲಿ. ಅದೇನೋ ಒಂದು ಆಕರ್ಷಣೆ ಅಲ್ವಾ, ಕೆಲವ್ರು ಮಾತಾಡ್ತಿದ್ರೆ ನಾವು ಕೇಳ್ಬೇಕು ಅನ್ಸತ್ತೆ, ನೋಡ್ಬೇಕು ಅನ್ಸತ್ತೆ ಹೆಚ್ಚು. ಅದು ಏನಂದ್ರೆ 7 ಚಕ್ರಗಳು ಆಕ್ಟಿವೇಟ್ ಆದಾಗ, ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗಿದ್ದಾಗ ನಿಮ್ಗೆ ಅವ್ರು ಮಾತಾಡೋ ವಾಣಿ ಮತ್ತೆ ನಿಮ್ಮ ಜಾತಕದಲ್ಲಿ 2ನೇ ಭಾವದ ಪರಮಾತ್ಮ ಯಾರಿರ್ತಾನೆ ಅನ್ನೋದು ನಿಮ್ಮ ವಾಣಿ ಆಕರ್ಷಣೀಯಯುತವಾಗಿರುತ್ತೆ. ಅದೇ ರೀತಿ ನೀವು ಒಳ್ಳೇದನ್ನೇ ಮಾಡ್ತಾ ಹೋದಾಗ ನಿಮ್ ಸುತ್ತಲೂ ಎಲ್ಲಾ ಆರಾಗಳು ಕ್ರಿಯೇಟ್ ಆಗಿ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆದಾಗ ತಾನಾಗೆ ಪ್ರಕೃತಿಲಿ ಎಲ್ಲವೂ, ನೀವು ಸುಮ್ನೆ ಹೋಗ್ತಿರೋ ನಾಯಿ ಕೂಡ ಹತ್ರ ಬಂದ್ಬಿಟ್ಟು ಮಾತಾಡ್ಸ್ಬಿಟ್ಟು ಹೋಗುತ್ತೆ. ಯಾರೋ ಅಲ್ಲಿ ನಿಂತಿರೋರು 2ನೇ ಸತಿ ಹಿಂಗ್ ತಿರುಗಿ ನೋಡ್ತಾರೆ, ಯಾರಿದು ಅನ್ನೋ ತರ. ಸೊ ಆ ಆಕರ್ಷಣೆನ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಶ್ರೀಮಂತರೇ ಆಗಿರ್ಬೇಕು ಅಂತಿಲ್ಲ, ಇಲ್ಲಿ ಇನ್ನೊಂದು ಬರುತ್ತೆ. ಸೊ ದೈವಿಕ ಎನರ್ಜಿನ ಪಡ್ಕೊಂಡು ನಾವು ನಡಿತೀವಿ ಅಂದ್ರೆ ಶ್ರೀಮಂತರಾಗಿರ್ಬೇಕು, ಬಡವರಾಗಿರ್ಬೇಕು, ಹುಡುಗ ಆಗಿರ್ಬೇಕು, ಹುಡುಗಿ ಆಗಿರ್ಬೇಕು, ಪುರೋಹಿತರೇ ಆಗಿರ್ಬೇಕು, ಹಿಂಗ್ ಪೂಜೆನೆ ಮಾಡ್ಬೇಕು ಅಂತ ಅದು ಯಾವುದೇ ರೀತಿ ಕಡ್ಡಾಯ ಇರಲ್ಲ. ಹೇಗ್ ಬೇಕಾದ್ರೂ ಆ ದೈವಿಕ ಪ್ರಕೃತಿಯ ಶಕ್ತಿಯನ್ನ ಒಲಿಸ್ಕೋಬಹುದು. ಇವತ್ತು ನಾವು ಮಾತಾಡ್ತಿರೋದು ಮಹಾಲಕ್ಷ್ಮಿ. ಪ್ರತಿಯೊಬ್ಬರಿಗೂ ಮಹಾಲಕ್ಷ್ಮಿ ಬೇಕೇ ಬೇಕು. ಮಹಾಲಕ್ಷ್ಮಿ ಯಾರು, ಎಲ್ಲಿಂದ ಬಂದ್ರು, ಈಕೆ ಹುಟ್ಟು, ಈಕೆ ಹಿನ್ನೆಲೆ. ಮಹಾಲಕ್ಷ್ಮಿನ ಮೊದಲು ಎಲ್ರು ಎಸ್ಪೆಷಲಿ ಭೂಲೋಕದಲ್ಲಿ ಕರೆಯೋದೆ ಮಾಯೆ. ಇವತ್ತು ನಿಮ್ ಕೈಲಿರ್ತಾಳೆ, ನಾಳೆ ನನ್ನ ಕೈಲಿರ್ತಾಳೆ, ನಾಡಿದ್ದು ಅವ್ರ ಕೈಲಿರ್ತಾಳೆ. ಮಾಯಾ ರೂಪದಲ್ಲಿ ಎಲ್ಲಾ ಕಡೆನೂ ಚಂಚಲೆ ಓಡಾಡ್ತಾಳೆ ಅಂತೆಲ್ಲ ಹೇಳ್ತಾರೆ. ಅಫ್ಕೋರ್ಸ್ ಅವಳು ಏನೇ ಆಗಿದ್ರು ನಿಮ್ಗೆ ಎಲ್ಲಾ ಯುಗದಲ್ಲೂ ಅವಳ ಪ್ರಾಮುಖ್ಯತೆ ಬಹಳ ಮುಖ್ಯ. ನಾನು ಎಲ್ಲ ಕಡೆ ಹೇಳ್ಕೊಂಬರ್ತೀನಿ, ಬಾಯಿ ಮಾತಲ್ಲಿ ಹೇಳ್ಬಿಡ್ತಾರೆ ಪ್ರೀತಿಸೋ ಹುಡುಗ ಹುಡುಗಿ, ಏನೋ ದುಡ್ಡಿರೋರ್ಗ್ ಮಾತ್ರ ಬೆಲೆ ಕೊಡ್ತೀಯ, ನನಗ್ ಕೊಡಲ್ವಾ, ದುಡ್ಡೇ ಮುಖ್ಯನಾ ನಿನ್ಗೆ, ನಾನ್ ದುಡ್ಡಿಗೆ ಬೆಲೆ ಕೊಡಲ್ಲ ಅಂತಾರೆ. ಕೆಲವು ಸತಿ ಆಟೋಲ್ ಹೋಗ್ಬೇಕಾದ್ರು ನಾನು ಬೈತೀನಿ ಅದನ್ನ ಡ್ರೈವರ್ಗಳಿಗೆ, ಆ ರೀತಿ ಹೇಳ್ಬೇಡಿ, ಅವಾಗ ಲಕ್ಷ್ಮಿ ಬರಲ್ಲ. ಏನು ನಾನು ದುಡ್ಡಿಗೆ ಬೆಲೆ ಕೊಡಲ್ಲ ಮೇಡಮ್ ಅಂತಾರೆ. ನೀನ್ ಯಾವಾಗ ಬೆಲೆ ಕೊಡಲ್ಲ ಅಂತ ನೀವ್ ಹೇಳ್ತಿರೋ ಅವಾಗ ಅವಳೇ ಹೊರಟೋಗ್ತಾಳೆ. ಯಾಕೆ ಅಂದ್ರೆ ಅವಳೊಂದು ಎನರ್ಜಿ ಸ್ವರೂಪ. ಯಾರೋ ದುಡ್ಡಿರೋರು ನಿಮ್ಮ ಹತ್ರ ಕೆಟ್ಟದಾಗಿ ವರ್ತಿಸಿರಬಹುದು, ಬಿಹೇವ್ ಮಾಡಿರ್ಬಹುದು ಅಂತ, ಹಂಗಂತ ಲಕ್ಷ್ಮಿ ಕೆಟ್ಟವಳು ಅಂತಲ್ವಲ್ಲ. ಆಮೇಲೆ ನಾವು ದುಡ್ಕೊಂಡಿಲ್ಲ, ನಾವು ಶ್ರೀಮಂತರಾಗಿಲ್ಲ ಅಂದ ಮಾತ್ರಕ್ಕೆ ಶ್ರೀಮಂತಿಕೆಯನ್ನ ನಾವು ಹೇಟ್ ಮಾಡಬಾರ್ದು. ಅವಾಗ ಬರೋ ಲಕ್ಷ್ಮಿನೂ ಅಲ್ಲೇ ಹೊರಟೋಗ್ತಾಳೆ. ಇವ್ ನನ್ನನ್ನು ಪ್ರೀತಿಸ್ತಿಲ್ಲ, ಕಾಟಾಚಾರಕ್ಕೆ ಜೀವನ ನಡೆಸೋದಕ್ಕೆ ನನ್ನ ಉಪಯೋಗಿಸ್ತಿದ್ದಾನೆ ಅಂತ ಲಕ್ಷ್ಮಿ ಭಾವಿಸ್ಕೋತಾಳೆ. ಸೊ ಇದನ್ನ ಯಂಗ್ಸ್ಟರ್ಸ್ಗೆಲ್ರಿಗೂ ಹೇಳ್ತೀನಿ. ಆಮೇಲೆ ಕೆಲವರು ಬೈಕಲ್ಲಿ ಹೋಗ್ಬೇಕಾದ್ರೂ ನಾನು ಹೆಣ್ಮಕ್ಳನ್ನ ಕೂಡಿಸ್ಕೊಳಲ್ಲ ಅಂತಾರೆ, ಮತ್ತೆ ಹೆಣ್ಮಕ್ಳಿಗೆ ಬೆಲೆ ಕೊಡಲ್ಲ. ಅದೇ ನಿಮಗೆ ಲಕ್ಷ್ಮಿಗೆ ಗೌರವ ಕೊಡಬೇಕು ಅಂತಂದ್ರೆ ಪ್ರತಿಯೊಂದು ಹೆಣ್ಣು ಮಗಳಿಗೂ ನೀವು ಗೌರವ ಕೊಟ್ಟು ನೋಡ್ಕೋಬೇಕು. ಅವಳು ನಿಮಗೆ ಬೈತಾಳೋ, ಜಗಳ ಆಡ್ತಾಳೋ, ಏನೇ ಮಾಡ್ತಾಳೋ, ತಾಯಿನೂ ಹಂಗೆ ಮಾಡ್ತಾರೆ ಮನೇಲಿ. ಆದ್ರೆ ತಾಯಿ ಮಕ್ಕಳಿಗೆ ನೋಡಿ ಕಾಸು ಕೊಟ್ಟು, ಪಾಕೆಟ್ ಮನಿನೂ ಕೊಟ್ಟು, ಕಷ್ಟ ಆದ್ರೂ ತಾಯಿ ಕೂಡಿಟ್ಟು ಏನೋ ಒಂದು ಹೆಲ್ಪ್ ಮಾಡ್ತಾಳೆ ಲಕ್ಷ್ಮೀ ಸ್ವರೂಪದಲ್ಲಿ. ಸೊ ಹಾಗಾಗಿ ಎಲ್ಲಾ ಹೆಣ್ಮಕ್ಳಿಗೂ ಒಂದು ಗೌರವನ್ನ ಕೊಡ್ಬೇಕು. ಆಮೇಲೆ ಲಕ್ಷ್ಮಿ ಮಾಯೆ ನನ್ನ ಹತ್ರ ಬರ್ತಾಳೆ ಬರಲ್ಲ ಅನ್ನೋದಲ್ಲ, ನೀವು ಅವಳನ್ನ ಹೇಗೆ ಆಕರ್ಷಣೆ ಮಾಡ್ಕೊಳ್ತೀರಾ ಅನ್ನೋದು ಬಹಳ ಮುಖ್ಯ. ಆಯ್ತು ನಾವು ಬಡವರೇ ಆಗಿದ್ದೀವಿ, ಆಯ್ತು ಒಬ್ರು ಶ್ರೀಮಂತರಾಗಿದ್ದಾರೆ ಅಂದ್ರೆ ಪೂರ್ವ ಪುಣ್ಯದ್ದು ಹೋದ ಜನ್ಮದಿಂದ ಅವ್ರು ಆ ರೀತಿ ಆಗಿರ್ತಾರೆ, ಶ್ರೀಮಂತರ ಮನೇಲಿ ಹುಟ್ಟಿರ್ತಾರೆ. ನಾವು ಬಡವರ ಮನೇಲೆ ಹುಟ್ಟೋಣ, ನೋ ಪ್ರಾಬ್ಲಮ್. ನಾನ್ ಲಕ್ಷ್ಮಿನ ಅಟ್ರಾಕ್ಟ್ ಮಾಡ್ಕೋತೀನಿ, ನನಗ್ ಲಕ್ಷ್ಮಿ ಬೇಕು. ಸೊ ಅವಳನ್ನ ಅಷ್ಟು ನೀವು ಪ್ರೀತಿಸಕ್ ಶುರು ಮಾಡಿದ್ರೆ ಖಂಡಿತ ಅವಳು ಮೋಸ ಮಾಡಕ್ಕೆ ಸಾಧ್ಯನೇ ಇಲ್ಲ, ಬರ್ಕೊಟ್ಬಿಡ್ತೀನಿ. ಇವತ್ತಿನ ದಿನ ಜಗತ್ತಿನಲ್ಲಿ ಅತಿ ದೊಡ್ಡ 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 ಸ್ಥಾನಮಾನವನ್ನ ಪಡ್ಕೊಂಡ್ರಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಡತನದಿಂದಾನೇ ಬಂದಿದ್ದು. ಎಲ್ಲೋ ಕೆಲವರು ಶ್ರೀಮಂತರು, 10% ಜನ ಶ್ರೀಮಂತರು ತನ್ನ ತಾತ ಮುತ್ತಾತ ಮಾಡ್ಕೊಟ್ಟಿರೋದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ, ಆಸ್ತಿನ ಹಾಳು ಮಾಡ್ಕೊಂಡಿದ್ದಾರೆ. ಅವ್ರೇನು ಲಕ್ಷ್ಮಿನ ಇಟ್ಕೊಂಡಿದ್ದಾರೆ, ಲಕ್ಷ್ಮಿನೂ ಹಾಳು ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಅವಾಗಿನ ಸ್ಥಿತಿಗಿಂತ ಇವಾಗ ಕೆಳಗ್ ಬಿದ್ದಿರ್ತಾರೆ, ಹೆಸರಲ್ಲಿ ಅದಿರುತ್ತಷ್ಟೇ ದೊಡ್ಡ ಹೆಸರು. ಆದ್ರೆ ನೀವು ಬಡತನದಲ್ಲಿ ಹುಟ್ಟಿದ್ರೂ ಕೂಡ
ಇಂಗ್ಲಿಷಲ್ಲಿ ಒಂದು ಸೇ ಇದೆ, ಇಫ್ ಯು ಆರ್ ಬಾರ್ನ್ ಪೂರ್ ಇಟ್ಸ್ ನಾಟ್ ಯೋರ್ ಮಿಸ್ಟೇಕ್, ಬಟ್ ಇಫ್ ಯು ಡೈ ಪೂರ್ ಇಟ್ಸ್ ಯೋರ್ ಮಿಸ್ಟೇಕ್. ಸೊ ನೀವು ಬಡವರಾಗಿ ಹುಟ್ಟಿದ್ದು ನಿಮ್ ಮಿಸ್ಟೇಕ್ ಅಲ್ಲ, ಆದ್ರೆ ನಾನು ಬಡವನಾಗಿ ಸಾಯ್ತೀನಿ ಅನ್ಕೊಳ್ಳೋದು ನಿನ್ ತಪ್ಪು. ಸೊ ಎಲ್ಲದಕ್ಕೂ ಲಕ್ಷ್ಮಿ ಬೇಕು. ನೀವು ಬೆಳಗ್ಗೆ ಎದ್ದು ನೀರ್ ಬಿಟ್ಟು ನೀವು ಬ್ರಷ್ ಮಾಡ್ತೀರಾ, ಪೇಸ್ಟ್ ಹಾಕೋತೀರಾ, ನೀರಿಗೂ ಕೂಡ ಬಿಲ್ ಕಟ್ತೀವಿ ನಾವು. ನೀರಿಗೆ ಲಕ್ಷ್ಮಿ ಬೇಕು, ಪೇಸ್ಟ್ ಲಕ್ಷ್ಮಿ ಬೇಕು, ಕನ್ನಡಿಗೆ ಲಕ್ಷ್ಮಿ ಬೇಕು, ಬಾಡಿ ವಾಶ್ ಬೇಕು, ಸ್ಕಿನ್ ಟೋನರ್ ಬೇಕು, ತಿಂಡಿ, ನೀವು ಓಡಾಡೋದು, ಗಾಡಿ, ಎಲ್ಲದಕ್ಕೂ ರಾತ್ರಿ ಮಲ್ಕೊಂಡಾಗ ಫ್ಯಾನ್, ನೀವು ಸುಮ್ನೆ ಮಲ್ಗಿದ್ರು ಫ್ಯಾನ್ ತಿರ್ಗೋದಕ್ಕೆ ಕರೆಂಟ್ ಬಿಲ್ ಕಟ್ಟಬೇಕು, ಮತ್ತೆ ಗುಡ್ ನೈಟ್ ಹಾಕಕ್ಕೆ ಕರೆಂಟ್ ಬಿಲ್ ಬೇಕು, ನೀವು ಮಲ್ಕೊಳ್ಳೋ ಹಾಸಿಗೆ, ಪ್ರತಿಯೊಂದು ಲಕ್ಷ್ಮಿಯ ಬೇರೆ 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 ಸ್ವರೂಪಗಳನ್ನ, ವಸ್ತುಗಳನ್ನ ನಾವು ಲಕ್ಷ್ಮಿ ಕೊಟ್ಟೆ ಖರೀದಿಸ್ಬೇಕು. ನೀವ್ ಅದನ್ನ ಕದ್ಕೊಂಬಂದ್ರೆ ಕಳ್ಳ ಅಂತಾರೆ. ನೀವೇ ದುಡ್ಕೊಂಡ್ರೆ ನಿಮ್ಮನ್ನ ಮಹಾರಾಜಂತರ ನಿಮಗ್ ನೀವೇ ನೋಡಿ. ಮನುಷ್ಯನ್ಗೆ ಸ್ವಾಭಿಮಾನ, ಕಾನ್ಫಿಡೆನ್ಸ್ ಎಲ್ಲ ಯಾವಾಗ ಬರೋದು? ತಾನೇ ದುಡ್ಕೊಂಡು ದುಡ್ಡಲ್ಲಿ. ಇವನ್ ಅವ್ನ ಹೆಂಡತಿ ಮನೆಯವ್ರು ಶ್ರೀಮಂತರಾಗಿದ್ರು, ಹುಡುಗ ಏನ್ ಹೇಳ್ತಾನೆ, ನಿಮ್ಮಪ್ಪ ಕೊಡ್ಸೋದು, ನನ್ ದುಡ್ಡೇ ದುಡ್ಕೊಂಬಂದ್ ನಿನ್ನ ಕರ್ಕೊಂಡು ಹೋಗ್ತೀನಿ, ನನ್ ದುಡ್ಡಲ್ಲೇ ಇದ್ ಮಾಡ್ತೆ. ಸೊ ಮನುಷ್ಯನ್ಗೆ ಯಾವಾಗ ಖುಷಿ ಬರೋದು? ತಾನೇ ದುಡ್ಕೊಂಡು ದುಡ್ಡಲ್ಲಿ ತನ್ನ ಹೆಂಡತಿ ಮಕ್ಕಳನ್ನ ಮತ್ತೆ ಕುಟುಂಬವನ್ನ ಸಾಕಿದಾಗ, ನೋಡ್ಕೊಂಡಾಗ. ಅದೇ ರೀತಿ ಕಾನ್ಫಿಡೆನ್ಸ್ ಇರೋಂತ, ಓದಿರೋಂತ ಮಹಿಳೆಯರು ಕೂಡ ತಾನೇ ಸ್ವಂತ ಕಾಲ ಮೇಲೆ ನಿಂತು ತಾನೇ ದುಡ್ಕೋಬೇಕು ಅಂತ ಇಷ್ಟಪಡ್ತಾಳೆ. ಬಿಕಾಸ್ ಇಟ್ಸ್ ಅ ಕಾಂಪಿಟೇಟಿವ್ ವರ್ಲ್ಡ್. ಕುಟುಂಬದಲ್ಲಿ ಎಲ್ಲರೂ ದುಡಿಬೇಕು, ತನ್ನ ಕರ್ಮಗಳನ್ನ ಕಳ್ಕೋಬೇಕು ಅಂತಂದಾಗ ಗಂಡ ಒಬ್ನೇ ದುಡಿಬೇಕು, ಅವನೇ ಸಾಕಬೇಕು ಅನ್ನೋದಿರಲ್ಲ. ಹೆಂಡತಿನೂ ದುಡಿಬೇಕು, ಅವಳ ಕರ್ಮನೂ ಅವಳು ಕಳ್ಕೋಬೇಕು. ಸೊ ಲಕ್ಷ್ಮಿ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಹುಟ್ಟಿತು ಅಂತಂದ್ರೆ, ಶ್ರೀನಿವಾಸನ ಸೂಕ್ಷ್ಮ ಸ್ವರೂಪ, ನಾರಾಯಣ, ಪರಮಾತ್ಮ, ನೀವೇನನ್ನವನ್ನ ಕರಿತೀರೋ ಪರಬ್ರಹ್ಮನ ಸೂಕ್ಷ್ಮ ಸ್ವರೂಪವೇ ಲಕ್ಷ್ಮಿ. ಅವನು ಅದನ್ನ ಹೇಳ್ತಾನೆ, ಅವನೊಳಗೆ ಎಮ್ಮರ್ಸ್ಡ್ ಆಗಿ ಮರ್ಜ್ ಆಗಿರೋಂತ, ಅದನ್ನ ರಾಧೆ ಅಂತ ಕರಿಬಹುದು. ನೀವು ನಾರ್ತ್ ಇಂಡಿಯಾಲೆಲ್ಲ ಜಾಸ್ತಿ ಹೋದ್ರೆ ನೀವು ನೋಡಿ, ರಾಧೆ ರಾಧೆ ಅಂತಾನೆ ಹೇಳೋದು. ಯಾಕೆ ಅಂತ ಹೇಳಿದ್ರೆ, ಕೃಷ್ಣನ್ನ ನಾವು ಪ್ರೀತಿಸ್ತೀವಿ, ಆದ್ರೆ ಕೃಷ್ಣನೇ ಪ್ರೀತಿಸ್ತಿದ್ದಂತ ಜೀವಾತ್ಮ ಯಾವುದು ಅಂತ ಹೇಳಿದ್ರೆ ರಾಧೆ. ಅಂದ್ರೆ ರಾಧೆ ಅನ್ನೋದನ್ನ ಒಂದು ಹುಡುಗಿ ಅಂತ ಸ್ವರೂಪದಲ್ಲಿ ಮಾತ್ರ ನೋಡೋದಲ್ಲ, ಅದು ಅಗೇನ್ ಒನ್ ಮೋರ್ ಎನರ್ಜಿ. ಆ ಎನರ್ಜಿ ಪ್ರೀತಿ ತುಂಬಿರೋ ಎನರ್ಜಿ, ಎಲ್ಲಾ ರೀತಿಯ ಆಕರ್ಷಣೆಯನ್ನ ತುಂಬಿರೋಂತ ಎನರ್ಜಿ. ಇದರಲ್ಲೂ ಒಂದು ಪುಟ್ಟ ಕಥೆ ಇದೆ. ತುಂಬಾ ಸುಂದರವಾಗಿರುವಂತ ವ್ಯಕ್ತಿ ಯಾರು ಅಂದ್ರೆ ಮನ್ಮಥ ಅಂತ ದೇವಲೋಕದಲ್ಲೆಲ್ಲ ಕರಿತಿರು. ಸೊ ಮನ್ಮಥನಿಗಿಂತ ತುಂಬಾ ಸ್ಫುರದ್ರೂಪಿ ಅಂದ್ರೆ ಕೃಷ್ಣ ಅಂತೆ. ಕೃಷ್ಣ ಹೇಳ್ತಾನಂತೆ, ನಾನೇ ಇನ್ನೊಬ್ರಿಗೆ ಅಟ್ರಾಕ್ಟ್ ಆಗ್ತೀನಿ, ನನಗಿಂತ ಸ್ಫುರದ್ರೂಪಿ ರಾಧೆ. ಸೊ ಜಗತ್ತಿನ ಎಲ್ಲಾ ಆಕರ್ಷಣೆ, ಲಕ್ಷಣ, ಅಟ್ರಾಕ್ಷನ್, ಪ್ರೀತಿ ಎಲ್ಲದಕ್ಕೂ ಕಾರಣ ರಾಧೆ. ಹಂಗ ಅವನೇ ಇಷ್ಟಪಡ್ತಾನೆ ಅಂದ್ರೆ ಅದೇ ಉನ್ನತ ಸ್ಥಾನದಲ್ಲಿರೋದು ಅಂತ. ಲಕ್ಷ್ಮಿ ಅವನ ಸೂಕ್ಷ್ಮ ಸ್ವರೂಪ. ಯಾಕೆ ಅವ್ನು ನಮ್ಗೆಲ್ರಿಗೂ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಸ್ಥೂಲ ಸ್ವರೂಪದಲ್ಲಿ ನನ್ನ ದೇಹದಿಂದ ನಾನು ಏನೇನೇನೇನ್ ಕರ್ಮ ಮಾಡ್ತೀನೋ, ಹೇಗೆ ಮಾಡ್ತೀನೋ ಅದಕ್ಕೊಂದು ಮಾನದಂಡವನ್ನ ವಿಧಿಸಿದಾನೆ. ಈಗ ಒಂದ್ ಲೋಟ ನೀರ್ ತಗೊಂಡ್ರೆ ಇಷ್ಟು ದುಡ್ಡು, ಒಂದ್ ಕಾಫಿ ತಗೊಂಡ್ರೆ ಇಷ್ಟು ದುಡ್ಡು, ಒಂದ್ ಕಾರ್ ತಗೊಂಡ್ರೆ ಇಷ್ಟು ದುಡ್ಡು. ಸೊ ನನ್ನ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೂ ಕೂಡ ಒಂದು ಮಾನದಂಡ ರೂಪದಲ್ಲಿ ದುಡ್ಡನ್ನ ವಿಧಿಸಿದ್ದಾನೆ ಅವನು. ಸೊ ನಾನು ಆ ದುಡ್ಡನ್ನ ದುಡ್ಕೊಂಡೇ ಈ ವಸ್ತುನ ಪಡ್ಕೋಬೇಕು, ಸುಮ್ನೆ ಫ್ರೀಯಾಗಿ ಪಡ್ಕೊಳಕ್ಕಾಗಲ್ಲ. ಈಗ ಎಜುಕೇಶನ್ ಪಡ್ಕೊಳಕ್ಕೂ ಸ್ಕೂಲಿಗೆ ನಾವು ಫೀಸ್ ಕಟ್ತೀವಿ, ಊಟ ಮಾಡಕ್ಕೂ ನಾವು ದುಡ್ಡು ಖರ್ಚು ಮಾಡ್ತೀವಿ, ಎಲ್ಲದಕ್ಕೂ ನಾವು. ಯಾಕೆ ಸತ್ತೋದ್ಮೇಲೆ ನನ್ನ ಬಾಡಿ ಸುಡಕ್ಕೂ ನಾನು ಫೀಸ್ ಕಟ್ಟಬೇಕು. ಪ್ರತಿಯೊಂದಕ್ಕೂ ನಾನು ಫೀಸ್ ಕಟ್ಟಿನೇ ಮುಂದೆ ಹೋಗ್ಬೇಕು ಅಂದ್ರೆ ಅದನ್ನ ದುಡ್ಕೋಬೇಕು. ಆ ದುಡ್ಕೊಳ್ಳೋದಕ್ಕೇನೆ ದೇವ್ರು ನಮ್ಗೆ ಭೂಲೋಕದಲ್ಲಿ, ನಿನಗೊಂದು ದೇಹ ಕೊಟ್ಟಿದ್ದೀನಿ, ದುಡ್ಕೊಳಕ್ಕೆ ಕೈ ಕಾಲು ಬುದ್ಧಿ ಕಣ್ಣು ಎಲ್ಲ ಕೊಟ್ಟಿದ್ದೀನಿ, ಅದಕ್ಕೆ ಒಂದು ದೇವತೆಯನ್ನು ಕೊಟ್ಟಿದ್ದೀನಿ, ಲಕ್ಷ್ಮೀ ಸ್ವರೂಪವನ್ನ, ನಂದೇ ಸೂಕ್ಷ್ಮ ಸ್ವರೂಪ ಅಂತ ಅವನೇ ಪ್ರೀತಿಸ್ತಾನೆ. ಇದು ಅದಕ್ಕೆ ಪ್ರಕೃತಿ ಮತ್ತೆ ಪುರುಷ ಅಂತ ಫಿಕ್ಸ್ ಆಗಿರೋದು. ಅವನು ಪರಮ ಪುರುಷ, ನಾವೆಲ್ಲರೂ. ಅದು ಇಲ್ಲಿ ಭೂಲೋಕದಲ್ಲಿ ಜೆಂಡರ್ ಇರ್ಬೋದು, ಹುಡುಗ ಹುಡುಗಿ, ಅವರು ಇವರು ಅಂತ, ಬಟ್ ನಾವೆಲ್ಲರೂ ನಾರಾಯಣನ ಹೆಂಡ್ತೀರೆ. ಯಾಕಂದ್ರೆ ಅವನೊಬ್ಬನೇ ಪರಮಾತ್ಮ, ಪರಮ ಪುರುಷ. ಬೇರೆ ಯಾರೋ ಇವನ್ ಭೂಲೋಕದಲ್ಲಿ ನಾನ್ ಗಂಡಸು ಅಂತ ನಿಂತ್ಕೊಳ್ಳೋನು ಪರಮ ಪುರುಷ ಆಗಕ್ ಸಾಧ್ಯ ಇಲ್ಲ. ಪುರುಷ ಅವನೊಬ್ನೇ ದೈವಿಕವಾಗಿ. ಇಲ್ಲಿ ಸಾಮಾಜಿಕವಾಗಿ ನಾವೊಂದು ಪುರುಷ ಮಹಿಳೆ ಅಂತ ಹೆಸರು ಕೊಟ್ಕೊಂಡಿದೀವಿ. ಸೊ ನಾವೆಲ್ಲರೂ ಅವನ ಸೂಕ್ಷ್ಮ ಸ್ವರೂಪವೇ, ಅವನ ಜೀವಾತ್ಮದಿಂದ ಬಂದಂತ ಪರಮಾತ್ಮನಿಂದ ಬಂದಂತ ಜೀವಾತ್ಮ ಅಂಶಗಳು. ಸೊ ಲಕ್ಷ್ಮಿ ನಮ್ಮೆಲ್ರಿಗೂ ಬಹಳ ಮುಖ್ಯ. ಎಕ್ಸ್ಟ್ರಾಡಿನರಿ ಲಕ್ಷ್ಮಿ ಇದ್ದಾಗ ಆ ಅಟ್ರಾಕ್ಷನ್ನು, ಕಳೆ ಎಲ್ಲವೂ ತಾನಾಗೆ ಬರುತ್ತೆ. ಆದ್ರೆ ನಿಮ್ಗೆ ಆ ನೋಟ್ ಮೂಲಕದಲ್ಲೋ, ನಾಣ್ಯದ ಮೂಲಕದಲ್ಲೋ, ಸರ್ಕಾರ ಅದರ ಆಕಾರಗಳನ್ನ ಬದಲಾಯಿಸಬಹುದು. ಮೊದಲು ಮೆಟಲ್ ರೂಪದಲ್ಲಿತ್ತು ನಾಣ್ಯಗಳಲ್ಲಿ, ಇವಾಗ ನೋಟ್ ರೂಪದಲ್ಲಿ ಇರಬಹುದು. ಆ ನೋಟ್ ಗ್ರೀನ್ ಇರ್ಬೋದು, ರೆಡ್ ಇರ್ಬೋದು, ಯಾವ್ದಾವ್ದು ಕಲರ್ ಮಾಡ್ತಾರೋ ಅದು ಅದೇ. ಬಟ್ ಅದಕ್ಕೆ ಒಂದು ಆಕರ್ಷಣೆ ಇದೆ ನೋಡಿ
ಲಕ್ಷ್ಮಿಗೆ ತುಂಬಾ ಆಕರ್ಷಣೆ ಇದೆ. ಎಲ್ಲಾ ಮನುಷ್ಯ ಹೇಳ್ಬೋದು, ಬಾಯಲ್ಲಿ ಬೈಬಹುದು, ಓಹೋಹೋ ನನ್ ದುಡ್ಡು ಮುಖ್ಯನಾ ಅಂತ. ಅವನಿಗೆ ನಿಜವಾದ ಅಂತರಂಗದ ಆಸೆ ಕೇಳಿ, ಫ್ರೆಂಡ್ ಜೊತೆ ಕುತ್ಕೊಂಡು ತಾನು ಶ್ರೀಮಂತ ಆಗ್ಬೇಕು ಅನ್ನೋದೇ ಪರಮ ಆಸೆ ಇರುತ್ತೆ. ನನ್ ದುಡ್ಡಿಗೆ ಯಾವತ್ತೂ ಕಷ್ಟ ಪಡಬಾರ್ದು ಮಗ, ನಾನು ನಮ್ಮ ಅಪ್ಪ ಅಮ್ಮ ನನ್ನ ಹೆಂಡತಿ ನನ್ನ ಮಕ್ಕಳು ನಾ ಮುಂದೆ ಸಂಸಾರ ಮಾಡೋರು ಅಥವಾ ಹುಡುಗಿ ಆಗಿದ್ರು ನನ್ನ ದುಡ್ಡಿಗೆ ಯಾವತ್ತೂ ಕಷ್ಟ ಪಡಬಾರ್ದು, ನನಗ್ ದುಡ್ಡು ಬೇಕು. ಸೊ ಲಕ್ಷ್ಮಿ ಅನ್ನೋದು ಅಂತ ಬ್ಯೂಟಿಫುಲ್ ಅಟ್ರಾಕ್ಷನ್ ಮನುಷ್ಯನ್ಗೆ. ಆಮೇಲೆ ನಮ್ ಜೊತೆನೆ ಮರ್ಜ್ ಆಗಿರುವಂತ ಎನರ್ಜಿ ಅದು. ನಾವ್ ಅದನ್ನ ಈಚೆ ತಂದ್ಕೊಂಡು ಕ್ರಿಯಾರೂಪದಲ್ಲಿ, ಇವಾಗ ಅದೇನಾಯ್ತು ನನ್ನ ತಲೆಯಲ್ಲಿ ಇತ್ತಷ್ಟೇ, ಅದು ನನ್ಗೆ ಹೇಗ್ ಬೇಕು ಅಂತ ಇಚ್ಛಾಶಕ್ತಿಯಾಗಿ ಲಕ್ಷ್ಮಿ ಇಲ್ಲಿ ಕೂತಿರ್ತಾಳೆ, ನಾ ಶ್ರೀಮಂತ ಆಗ್ಬೇಕು ಅಂತ. ಕ್ರಿಯಾರೂಪದಲ್ಲಿ ಹೊರಗಡೆ ಹೇಗೆ ಈಚೆ ತಂದ್ಕೊಂಡು ನಾ ಪಡ್ಕೋತೀನಿ ದುಡ್ಡನ್ನ. ಇದೇನಂದ್ರೆ ಬಾಟರ್ ಸಿಸ್ಟಮ್ ತರ, ನಾನು ಎನರ್ಜಿ ಕೊಡ್ತೀನಿ, ನನಗ್ ದುಡ್ಡು ಕೊಡ್ತಾರೆ. ನಾನು ಎನರ್ಜಿಯಲ್ಲಿ ಕೆಲಸ ಮಾಡ್ತೀನಿ, ನನಗೆ ಲಕ್ಷ್ಮಿ ನನ್ನ ಹತ್ರ ಬರ್ತಾಳೆ. ಆಮೇಲೆ ಲಕ್ಷ್ಮಿನ ಪ್ರೀತಿಸೋ ಮನಸ್ಸು ಕೂಡ ಬಹಳ ಮುಖ್ಯ. ಭಕ್ತಿ ಪ್ರೀತಿಸೋ ಮನಸ್ಸೋದಿಲ್ಲ, ಅದೆಲ್ಲ ನೀವು ಮಾಡ್ಬಿಡಿ, ಖಂಡಿತ ಬಡತನ ಅನ್ನೋದು ಇರೋದೇ ಇಲ್ಲ. ಸೊ ಲಕ್ಷ್ಮಿ ಹೇಗ್ ಹುಟ್ಟಿದ್ಲು ಅಂದ್ರೆ 3-4 ಪುರಾಣಗಳಲ್ಲಿ ನೀವು ಕೇಳಿದ್ದಕ್ಕೆ ಬೇರೆ ಬೇರೆ ತರ ಉಲ್ಲೇಖವಾಗಿದೆ. ಕ್ಷೀರಾಬ್ದಿ ತನಯೇ ಅವಳು ಅಂದ್ರೆ ಇದು ಸಮುದ್ರ ಮಂಥನದಲ್ಲಿ ಆ ಸಮಯದಲ್ಲಿ ಹುಟ್ಟಿ ಬಂದ್ಲು ಅಂತ ಅನ್ನೋದು ಇದೆ. ನಾರಾಯಣ ತಂದೆ ಸೂಕ್ಷ್ಮ ಸ್ವರೂಪದಲ್ಲಿ ಕ್ರಿಯೇಟ್ ಮಾಡ್ದ ಅನ್ನೋದು ಇದೆ. ನಾವಿವಾಗ ಶ್ರೀ ಸೂಕ್ತದಲ್ಲಿ ತಗೊಂಡಾಗ್ಲೂ ಹಿರಣ್ಯವರ್ಣಾಂ ಹರಿಣಿಂ, ಅವಳು ಚಿನ್ನದಂತ ಬಣ್ಣವನ್ನ ಹೊಂದಿರತಕ್ಕಂತ ಸೂರ್ಯ ಹೇಗ್ ಹುಟ್ಟುತ್ತಾನೋ ಅಲ್ಲಿಂದ ಅವಳು ಬರ್ತಾ ಇದ್ದಾಳೆ ಅನ್ನೋದನ್ನೇ ನಾವು ಬೆಳಗಿನ ಜಾವ ಪೂಜೆ ಮಾಡಿದಾಗ ಕೂಡ ಶ್ರೀ ಸೂಕ್ತದಲ್ಲಿ ಅವಳನ್ನ ವರ್ಣಿಸ್ತೀವಿ. ಆದಿತ್ಯವರ್ಣೆ ತಪಸೋ ಅಧಿಜಾತೋ ವನಸ್ಪತಿ ಸ್ತವ ವೃಕ್ಷೋ ಅತ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಶ್ಚ ಬಾಹ್ಯ ಅಲಕ್ಷ್ಮಿ ಉಪೈತು ಮಾಂ ದೇವಸಕಃ ಕೀರ್ತಿಶ್ಚ ಮಣಿನಾಸಃ ಪ್ರಾದುರ್ಭೂತೋ ಅಸ್ಮಿನ್ ರಾಷ್ಟ್ರೇ ಅಸ್ಮಿನ್ ಕೀರ್ತಿಂ ವೃದ್ಧಿಂ ದದಾತು ಮೇ. ಅವಳು ಕ್ಷೀರ ಅಂದ್ರೆ ಹಾಲಿನ ರೂಪದಲ್ಲೂ ಇದ್ದಾಳೆ, ಸೂರ್ಯನ್ ಬಣ್ಣದಲ್ಲಿ, ಸೊ ಹಾಲಿನ ಬಣ್ಣದಲ್ಲೂ ಇದ್ದಾಳೆ, ಅಷ್ಟು ಬ್ಯೂಟಿಫುಲ್ ಬೆಳ್ಳಗಿರೋದು, ಚಿನ್ನದಷ್ಟು ಹೊಳಪನ್ನ ಹೊಂದಿರೋದು, 1000 ಸೂರ್ಯ ತೇಜಸ್ಸನ್ನ ಹೊಂದಿರೋ ಅಂತ ಅವಳು ಹೇಗಿದ್ದಾಳೆ, ನನಗೆ ಕೀರ್ತಿಂ ವೃದ್ಧಿಂ ದದಾತುಮೆ, ನನಗೆಲ್ಲವನ್ನೂ ಕೊಡು, ಕೀರ್ತಿಯನ್ನು ಕೊಡು, ವೃದ್ಧಿಯನ್ನು ಕೊಡು, ಎಲ್ಲವನ್ನೂ ಕೊಡು ಅಂತ ಅವಳನ್ನ ಹೊಗಳಿ. ಇವಾಗ ಸಾಮಾನ್ಯ ಮಂತ್ರಗಳೆಲ್ಲ ಏನು ಅಂದ್ರೆ ದೇವರನ್ನ ಹೊಗಳಿ ಪೂಜೆ ಮಾಡೋವಂಥದ್ದಷ್ಟೇ. ನಮ್ ಕೆಲ್ಸ ಯಾವ ರೀತಿ ಮಾಡ್ಕೋಬೇಕು, ಯಾರೋ ಸಾಮಾನ್ಯ ಮನುಷ್ಯರುಗಳಿಗೆ ನಾವು ಬಾಸ್ಗೆ ಹೊಗಳ್ಬಿಟ್ಟು ಕೆಲಸ ಮಾಡಿಸ್ಕೋತೀವಲ್ಲ, ಇದು ಅವ್ರ ಎನರ್ಜಿ ಕನೆಕ್ಟ್ ಆಗೋದಕ್ಕೆ ನಾವು ಅವ್ರನ್ನ ಪೂಜಿಸ್ಬೇಕು ಅಂತಂದಾಗ, ಅವರೇ ಎಲ್ಲವನ್ನು ಕೊಟ್ಟಿದ್ದಾಗ ಅವ್ರಿಗೆ ಸಮರ್ಪಣೆ ಮಾಡಿ ಅವ್ರನ್ನ ಹೊಗಳೋ ಅಂತದ್ದೇ ಮಂತ್ರ ಮುಖೇಣ ಮಾಡೋ ಅಂಥದ್ದು. ಸೊ ಆ ಲಕ್ಷ್ಮಿಯನ್ನ ಈ ಅನೇಕ ಪುರಾಣಗಳಲ್ಲಿ ಈ ರೀತಿ ಉಲ್ಲೇಖಿಸಿದ್ದಾರೆ. ಈಗ ಕೆಲವರು ದೇವ್ರ ಪೂಜೆ ಮಾಡಲ್ಲ, ದೇವ್ರ ಕೈ ಮುಗಿಯಲ್ಲ, ಮಹಾಲಕ್ಷ್ಮಿನ ಕೂಡ ನಂಬಲ್ಲ. ಈಗ ಐ ಆಮ್ ಶೋರ್ ಇವಾಗ ನಾವು ಲಕ್ಷ್ಮಿ ಬಗ್ಗೆ ಮಾತಾಡ್ತಿದೀವಿ, ಕೆಲವರು ಕಮೆಂಟ್ಸ್ ಮಾಡ್ತಾರೆ, ಏನ್ ಬಿಲ್ ಗೇಟ್ಸ್ ಲಕ್ಷ್ಮಿ ಪೂಜೆ ಮಾಡ್ತಾನ ಅಂತ. ಅವ್ರು ಬೇರೆ ತರ ಎನರ್ಜಿ ಪೂಜೆ ಮಾಡಿರ್ತಾರೆ. ನಾನು ಹೇಳಿದ್ನಲ್ಲ ನಿಮ್ಗೆ, ಕೆಲವರಿಗೆ ಪೂರ್ವ ಪುಣ್ಯ ಇರುತ್ತೆ. ಅವ್ನು ಎಷ್ಟೋ ಜನ್ಮಗಳ ಹಿಂದೆ, ಇವಾಗ ನೀವು ಬೇರೆ ದೇಶಗಳಲ್ಲೂ ಬೇರೆ ಬೇರೆ ಇವ್ರಿದಾರಪ್ಪ, ಈಜಿಪ್ಟ್ಗೆ ಹೋಗಿ ಅವ್ರದೇ ಆದ ದೇವರುಗಳು ನಮ್ಮ ಭಾರತ ದೇಶದಲ್ಲಿ ಯಾವಾಗ ಶುರುವಾಯ್ತೋ ನಾವೆಲ್ಲ ಕಂಡುಕೊಳ್ಳಕ್ಕೆ, ನಾವು ಕಂಡುಕೊಳ್ಳೋದು ಲೇಟ್ ಮಾಡಿದ್ವಿ. ಭಾರತ ದೇಶದಲ್ಲಿ ವೇದಗಳ ಕಾಲ ಅದು ಇದು ಅಂತಿಲ್ಲ, ಎಲ್ಲ ಎಕ್ಸಿಸ್ಟೆನ್ಸ್ ಅಲ್ಲಿ ಇತ್ತು ಆಲ್ರೆಡಿ. ನಾವು ಕಂಡುಕೊಂಡಿದ್ದಕ್ಕೆ ವೇದಗಳ ಕಾಲ ಅಂತ ನಾವು ಹೆಸರು ಕೊಟ್ವಿ. ನಾನು ಇನ್ನೂ ಲೇಟ್ ಆಗಿ ಕಂಡುಕೊಂಡ್ರೆ ಇನ್ನೂ ಲೇಟ್ ಆಗಿ ಹೋಗುತ್ತೆ. ಅಂದ್ರೆ ಇತ್ತು ನಾವು ವೇದಗಳೆಲ್ಲ ಇತ್ತು, ಅದು ಅಶರೀರವಾಣಿಗಳ ಮೂಲಕ. ಇವಾಗ ನಾವು ಅದನ್ನ ಭಾರತೀಯ ದರ್ಶನದಲ್ಲಿ ಶ್ರುತಿ ಸ್ಮೃತಿ ಅಂತ ಹೇಳ್ತಾ ಹೋಗ್ತೀವಿ. ಶ್ರುತಿ ಅಂತ ಹೇಳಿದ್ರೆ ನಿಮ್ಗೆ ಕಿವಿಲ್ ಕೇಳಿಸ್ಕೊಳ್ಳೋದು, ಅಶರೀರವಾಣಿಗಳು ಬಂದು ಋಷಿ ಮುನಿಗಳಿಗೆ ಹೇಳದಂತದ್ದು ಕೆಲವು. ಸ್ಮೃತಿ ಅಂತ ಹೇಳಿದ್ರೆ ಓಕೆ, ನೀವು ಮಲಗಿದ್ದಾಗ ನಿಮ್ಗೆ ಗೋಚರವಾಗಿ ಮತ್ತೆ ಕೇಳಿಸ್ಕೊಂಡಿದ್ದಕ್ಕೆ ನೀವು ಅನಲೈಸ್ ಮಾಡ್ಕೊಂಡು ಹೆಂಗಿರ್ಬೋದು, ಹೇಗಿರ್ಬೋದು, ಹಂಗಿರ್ಬೋದು ಅಂತ ಅದೆಲ್ಲ ಮಾಡ್ಕೊಂಡೆ ಇವರು ಗ್ರಹಣಗಳು ಮತ್ತೆ ಪ್ಲಾನೆಟ್ಗಳು ಎಲ್ಲ ಬರ್ದಿರೋದು ಅದೇ ರೀತಿ ಶ್ರುತಿ ಸ್ಮೃತಿಯಿಂದ. ಅದ್ರ ಕೆಳಗೆ ವೇದಗಳು, ವೇದ ಅಂತ ಈ ಕಡೆ ಎಲ್ಲ ಭಾರತೀಯ ದರ್ಶನದ್ದು ಬೇರೆ ಬರುತ್ತೆ. ಈಗ ಅದು ಹೇಗೆ ಬರ್ದಿರೋದು ಗ್ರಹಣಗಳ ಬಗ್ಗೆ ಹೇಳ್ತಿದ್ರೆ, ಇವೆಲ್ಲ ಜಾತಕಗಳನ್ನು ಇದನ್ನ ನಾನು ಹೇಳಿದ್ನಲ್ಲ, ಕ್ಯಾಲ್ಕುಲೇಷನ್ ಎಲ್ಲವನ್ನು ನಮ್ಮ ಋಷಿ ನೋಡಕ್ ಹೋದ್ರೆ ನಮ್ಮ ದೇಶದಲ್ಲಿ ಯಾವ ಸೈನ್ಸ್ ಬೇರೆಯವ್ರು ಯಾರೋ ಕಂಡಿಡ್ದು ಅವತ್ತು ಹಿಂಗ್ ನಡೆಯತ್ತೆ ಇವತ್ತಂಗಲ್ಲ. ಈಗ ನಮ್ಮ ಹಿಂದಿನ ಕಾಲದಲ್ಲ ನೋಡಿ, ಈಗ ಯಾವಾಗ್ಲೂ 100 ವರ್ಷ ಆದ್ಮೇಲೆ ಆಗ್ತಕ್ಕಂತ ಗ್ರಹಣ ಎಕ್ಸಾಕ್ಟ್ ಟೈಮ್, ದಿನಗಳಿಗೆ ಎಲ್ಲ ಹೇಳ್ತಾರೆ. ನೋಡಿ ಆಗ್ಲೇ ಬರ್ದಿಟ್ಟಿರೋ ಅದನ್ನ ಮಲ್ಟಿಪ್ಲಿಕೇಶನ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಹಂಗಂಗೆ ಆಗತ್ತೆ. ವಿಜ್ಞಾನ ಇವಾಗನವ್ರು ಹೇಳೋ ವಿಜ್ಞಾನ ಅನ್ನೋ ಮಾಡರ್ನ್ ವಿಜ್ಞಾನ ಅಲ್ಲ. ವಿಜ್ಞಾನ ಅನ್ನೋದು ವಿಜ್ಞಾನ ಘನರೂಪಿಣಿ ನಮಃ ಲಲಿತಾ ಸಹಸ್ರನಾಮದಲ್ಲೂ ಇತ್ತು. ವಿಜ್ಞಾನ ಅನ್ನೋದು ವೈದಿಕವಾಗಿ ಮತ್ತೆ ಪಾರಮಾರ್ಥಿಕವಾಗಿ ಏನು ಅಂತ ಹೇಳಿದ್ರೆ ವಿಜ್ಞಾನ ಅವಾಗ್ಲೂ ಇತ್ತು. ರಿಸರ್ಚ್ ಇವಾಗ ನನ್ನ ಮೈಂಡ್ ಒಳಗಡೆನೆ ನಾನು ಇಳಿದು ರಿಸರ್ಚ್ ಮಾಡ್ಕೊಂಡೆ ಅಂದ್ರೆ ಅದು ವಿಜ್ಞಾನ, ವಿಸ್ತಾರವಾದ ಜ್ಞಾನ, ವಿಜ್ಞಾನ. ಸೊ ಆ ವಿಸ್ತಾರವಾದ ಜ್ಞಾನವನ್ನ ಹೆಂಗ್ ಬೇಕಾದ್ರೂ ಕಂಡಿಡ್ಕೋ. ಇವತ್ತಿನ ಯಂಗ್ಸ್ಟರ್ಸ್ ಸೈಂಟಿಫಿಕಲಿ ಪ್ರೂವ್ ಮಾಡ್ತೀರಾ ವಿಜ್ಞಾನ ಅಂತ ತಿಳ್ಕೊತಾ, ಆ ವಿಜ್ಞಾನ ಅಲ್ಲ. ವಿಜ್ಞಾನ ಅನ್ನೋ ಪದದ ಅರ್ಥ ಕೂಡ ಇಸ್ ಡಿಫರೆಂಟ್.
ಅಷ್ಟು ಆಳವಾದ ಜ್ಞಾನ ಅವಾಗಿಂದಾನೇ ಇತ್ತು. ಈಗ ಬರೋ ವಿಜ್ಞಾನಗಳು ಸುಮ್ಮನೆ ಇದು ಕಂಡಿಡಿದ್ರೆ ಇದು ಲೈಟು, ಇದು ಮೈಕು, ಇದು ಅದೊಂದು ಕಂಡಿಡಿದ್ಮೇಲೆ ಇವಾಗ ನಾ ಒಪ್ಕೋತೀನಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಬರೀ ಅವರ ಮೈಂಡ್ಗೆ ತಕ್ಕನಾಗೆ ಮನುಷ್ಯ ತಾನು ಬಿಹೇವ್ ಮಾಡ್ತಾನೆ. ತನ್ನ ಮೈಂಡನ್ನ ಬಿಟ್ಟು ಆ ಕಡೆಗೆ ಹೋಗಲ್ಲ ಅವನು. ಅಂದ್ರೆ ಅದನ್ನೆಲ್ಲ ಪಂಚೇಂದ್ರಿಯಗಳನ್ನ ಬಿಟ್ಟು ಅತೀಂದ್ರಿಯದಲ್ಲಿ ಯೋಚಿಸ್ಬೇಕು, ಇನ್ನೊಂದು ಇಂದ್ರಿಯದಲ್ಲಿ. ಸೊ ಅದಕ್ಕೆ ಅವ್ರು ಏನ್ ಮಾಡ್ಕೋತಾರೆ, ವಿಜ್ಞಾನದಲ್ಲಿ ಹಿಂಗಿರ್ಲಿಲ್ಲ ಹಂಗಿರ್ಲಿಲ್ಲ ಅಂತ ಅನ್ಕೊಳ್ತಾರೆ. ಈಗ ಎಂತ ಮನೆ ಅಂದ್ರೆ ಮನೆ ಹೇಗಿಟ್ಟಿದ್ರೆ ಮಹಾಲಕ್ಷ್ಮಿ ಅವ್ರ ಮನೆಗೆ ಬಂದು ನೆಲೆಸ್ತಾಳೆ ಅಥವಾ ಅವ್ರ ಮನೆಗೆ ಕೇಳಿದ್ದನ್ನೆಲ್ಲ ಕರುಣಿಸ್ತಾಳೆ ಅಂದ್ರೆ ಆ ಮನೆ ದೇವ್ರ ಮನೆಯಿಂದ ಹಿಡಿದು ಮನೆ ಒಳಗ್ ಬರೋ ತನಕ ಮನೇನ ಹೇಗಿಟ್ಟಿರ್ಬೇಕು? ಮನೆ ನಮ್ಗಳಿಗೆಲ್ಲ ಗೊತ್ತಿರೋ ಹಂಗೆ ಮೊದ್ಲಿಂದಾನೇ ಅಜ್ಜಿ ಯಾಕೋ ಮನೆ ಮುಂದೆ ತುಳಸಿ ಕಟ್ಟೆ ಇಟ್ಟಿದ್ದಾಳೆ, ಅಜ್ಜಿ ಯಾಕೋ ದಿನ ನೀರ್ ಹಾಕ್ತಾರೆ, ಅಥವಾ ತಾತಾನು ಮಾಡ್ತಾರೆ. ಕೆಲವ್ರ ಮನೇಲಿ ಹುಡುಗರು ತಾತಾನು ಪೂಜೆ ಮಾಡೋರು, ಗಂಡಸರು ಮಾಡೋರು, ಕೆಲವ್ರ ಮನೇಲಿ ಅಜ್ಜಿರು ಮಾಡೋರು, ಎಲ್ಲ ಅಣಿ ಮಾಡ್ಕೊಟ್ರೆ ಅಜ್ಜಿ ತಾತ ಮಾಡೋರು. ಸೊ ಮನೆ ಮುಂದೆ ತುಳಸಿ ಗಿಡ ಇಡೋದು ಕೂಡ ಅದು ಲಕ್ಷ್ಮೀ ಸ್ವರೂಪ. ಎಂಟ್ರಿ ಆಗ್ತಾ ಇದ್ದಂಗೆನೆ ಅಲ್ಲಿ ತುಳಸಿ ಇಡಬೇಕು. ಅದಕ್ಕೆ ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಬೆಳಗ್ಗೆ ಹೊತ್ತು ಸೂರ್ಯನ್ಗೆ ಅರ್ಘ್ಯ ಕೊಡ್ಬೇಕಾದ್ರೆ ತುಳಸಿಗೆ ಅರ್ಘ್ಯ ಕೊಡ್ಬೇಕು ಅನ್ನೋದು. ಈ ರೀತಿ ಆದ್ರೆ ಸಿಂಬಾಲಿಕ್ ಆಗಿ ನಿಮ್ಗೆ ಬುಧ ಗ್ರಹ ಗ್ರೀನ್ ರೆಪ್ರೆಸೆಂಟ್ ಮಾಡುತ್ತೆ. ಅದು ಮನೆ ಮುಂದೆ ಬಾಗ್ಲಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕೂತಿರ್ಬೇಕು. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನೀವು ಜಾಗ ಬಿಟ್ಟಿರಿ, ಗಿಡ ಹಾಕಿ ಅಂತ ಹೇಳ್ತಾರೆ. ಇವಾಗೆಲ್ಲ ಮಾಡರ್ನ್ ಆಗಿ ದೇವಮೂಲೆಯಲ್ಲಿ ಮನೆ ಕಟ್ಟಬೇಕಾದ್ರೆ ಅಲ್ಲೇನು ಇಡಬಾರ್ದು ಅಂತಾರಲ್ಲ, ದೇವಮೂಲೆ ಅಂದ್ರೆ ಭಾರ ಇಡಬಾರ್ದು. ಅದಕ್ಕೆ ಒಂಚೂರು ಜಾಗ ಬಿಟ್ಬಿಟ್ಟು ಗೋಡೆನೂ ಕಟ್ಟಬೇಡಿ, ಜಾಗ ಬಿಟ್ಬಿಟ್ಟು ಗಿಡ ಹಾಕಿರಿ ಅಂತ ಹೇಳ್ತಾರೆ. ಇದನ್ನೇ ನಮ್ಮ ಅಜ್ಜಿ ತಾತಂದ್ರು ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು, ತುಳಸಿ ಗಿಡಗಳನ್ನ ಇಡ್ತಾ ಇದ್ರು. ಕೆಲವು ತೊಟ್ಟಿ ಮನೆ ಇದ್ರೆ ಮನೆ ಮಧ್ಯದಲ್ಲೂ ತುಳಸಿ ಗಿಡವನ್ನ ಇಡ್ತಿದ್ರು. ಯಾಕೆ ಅಂದ್ರೆ ತುಳಸಿ ಗಿಡದಿಂದ ಒಂದು ವೈಜ್ಞಾನಿಕವಾಗಿ ನಮಗ್ ಬರ್ತಕ್ಕಂಥ ಉಸಿರಾಡಕ್ಕೆ ಆಕ್ಸಿಜನ್ ಏನ್ ಬರುತ್ತೋ ಅದು ಶುದ್ಧೀಕರಿಸತ್ತೆ ಅನ್ನೋದು ಒಂದು. ಇನ್ನೊಂದು, ನಾವು ಮನುಷ್ಯಂಗೆ ಹಳೆ ಕಾಲದಲ್ಲೆಲ್ಲ ಯಾವಾಗ್ಲೂ ಪ್ರಾಣ ಹೋಗುತ್ತೆ ಅಂತಂದಾಗ್ಲೂ ತುಳಸಿ ಬೇಕಾಗತ್ತೆ ಕೊನೆ ಮಿನಿಟ್ ಅಲ್ಲಿ ನಿಮ್ಗೆ ಬಾಯಿಗೆ ಹಾಕಕ್ಕೆ. ಯಾಕಂದ್ರೆ ಅದು ನಾರಾಯಣನ ಹೆಂಡತಿ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಎಲ್ಲ ಎನರ್ಜಿನೂ ಇಂಟರ್ ಕನೆಕ್ಟೆಡ್. ಅದು ಬಾಯಿಗೆ ಹಾಕ್ಬೇಕು. ಇವನ್ ನಾವೇನೇ ಪೂಜೆ ಮಾಡಿದ್ರು ಒಂದು ತುಳಸಿ ಇಟ್ಬಿಟ್ಟು ಇದ್ ಮಾಡ್ತೀವಿ. ಇದು ನಾರಾಯಣನ್ಗೂ ಕೂಡ ತುಲಾಭಾರ ಮಾಡಿದಾಗ ಕೃಷ್ಣನ್ಗೆ ಎಲ್ಲಾ ಮಾಡಿದಾಗ ಕೊನೆಗೆ ಒಂದು ತುಳಸಿ ಹಾಕಿದ್ದಕ್ಕೆ ಒಂದು ಇದಾಗಿದ್ದು. ಸೊ ತುಳಸಿನ ಅಷ್ಟು ಪ್ರೀತಿಸ್ತಾನ ಅವನು. ಸೊ ಅದು ಕೂಡ ಪುರಾಣಗಳಲ್ಲಿ ತುಳಸಿ ಸ್ವರೂಪವನ್ನ ಹೇಗ್ ಮದ್ವೆ ಆದ ಅನ್ನೋದನ್ನು ಇನ್ನೊಂದು ಬರುತ್ತೆ. ಮತ್ತೆ ಹಳೆ ಕಾಲದಲ್ಲಿ ಆಯುರ್ವೇದದಲ್ಲೂ ಕೂಡ ಈಗ ಜ್ವರ, ಕೆಮ್ಮು, ತಲೆನೋವು ಬಂದಾಗ ರಾತ್ರಿ ಹೊತ್ತು ಮನೆಗಳಲ್ಲಿ ಅರ್ದು ಕೊಡೋರು ತುಳಸಿ ಮನೆಯಿಂದ ಹೊರಗೆ ಕತ್ಲಲ್ಲಿ ಹುಡುಕಕ್ಕಾಗಲ್ಲ, ಮನೆ ಒಳಗೆ ಇರ್ಲಿ ತುಳಸಿ ಅನ್ನೋದಕ್ಕೆ ಇಟ್ಕೊಂಡ್ರು. ಕರೆಕ್ಟ್. ನೀವು ಎಷ್ಟೊಂದು ಪಾಯಿಂಟ್ಸ್ ಅಲ್ಲಿ ಮನೆ ಬರ್ತಾನೆ ಅದಕ್ಕೆ ತುಳಸಿನ ಮುಂದೆ ಇಟ್ಕೊಂಡಿರ್ತಾರೆ. ಸೊ ಅದು ಅದೇ ಶುಭ ಸೂಚನೆ ಮನೆ ಒಳಗಡೆ. ಆಮೇಲೆ ಮನೆ ಇನ್ನೊಂದೇನು ಮುಖ್ಯವಾಗಿ ನಮ್ಗೆ ಹೊಸಲು ಅಂತ ನಾವೇನ್ ಕರಿತೀವೋ ಆ ಹೊಸಲನ್ನ ನೀಟಾಗಿ ನಾವ್ ಯಾವಾಗ್ಲೂ ತೊಳೆದು ರಂಗೋಲಿ ಇಟ್ಟು ಅದನ್ನ ಯಾಕೆ ಹಾಕ್ತಿವಿ ಅಂದ್ರೆ ನಮ್ಮ ಮನೆ ಅಂತ ಕರ್ಕೊಳ್ಳೋದು ಈ ಭೂಮಿ ಮೇಲೆ. ಆ ಮನೆ ಒಳಗ್ ಕಾಲಿ ಇಟ್ಟು ಅವಳು ಬರ್ಲಿ. ಇವಾಗ ನಾನು ಏನಾದ್ರು ದುಡ್ಡು ತಂದ್ರು ಅದ್ರೊಳಗ್ ತಾನೇ ಇಟ್ಬಿಟ್ಟು ಲಾಕ್ ಮಾಡೋದು. ಮನೆ ಒಳಗಡೆ, ಹೊರಗಡೆ ಬೀದಿಲಂತೂ ಇಡಲ್ಲ. ಸೊ ನಾನು ಏನೇನ್ ಇಟ್ಕೊಳ್ತೀನೋ ನನ್ನ ಐಶ್ವರ್ಯಗಳನ್ನ ಮತ್ತೆ ದುಡ್ಡನ್ನ ಎಲ್ಲ ಒಳಗ್ ಕೂಡಿಟ್ಕೋತೀನೋ ಆ ಒಳಗ್ ಬರ್ತಾ ನಾನೊಂದು ರಂಗೋಲೆ ಹಾಕಿ ವೆಲ್ಕಮ್ ಮಾಡ್ಬೇಕು. ಸೊ ದಿನಾ ಬೆಳಗ್ಗೆ ಎದ್ದು ಬಾಗ್ಲಿಗೆ ನೀರ್ ಹಾಕಿ ರಂಗೋಲೆ ಹಾಕೋದು. ಅದು ನೀವು ಮಾಡರ್ನ್ ಆಗಿ ವೆಸ್ಟರ್ನ್ ಅಂದ್ರೆ ಇಲ್ಲಿ ಸಿಟಿ ಮನೆಗಳಲ್ಲೇ ಇರಿ, ವೆಸ್ಟರ್ನ್ ಕಲ್ಚರೇ ಫಾಲೋ ಮಾಡ್ತೀರಿ. ಆದ್ರೆ ಈ ಚಿಕ್ಕ ಚಿಕ್ಕ ಪದ್ಧತಿಗಳನ್ನ ನೀವು ಉಳಿಸ್ಕೋಬೇಕು. ಯಾಕಂದ್ರೆ ನಿಮ್ ಮನೆ ಒಳಗೆ ಎಂಟ್ರಿ ಆಗ್ಬೇಕಲ್ಲ. ಈಗೇನಾಗುತ್ತೆ, ಕೆಲವ್ರಿಗೆ ಬ್ಯಾಂಕ್ಗೆ ಡೈರೆಕ್ಟ್ ಆಗಿ ದುಡ್ಡು ಹೊರಟೋಗಿರುತ್ತೆ. ನಮ್ಮ ಮನೆಗೆ ದುಡ್ಡು ಬರಲ್ಲ, ಬ್ಯಾಂಕ್ಗೆ ಹೋಗುತ್ತೆ ಅಂತಾರೆ. ಈ ತರ ಎಲ್ಲ ಕಾರಣ ಕೇಳೋರ್ಗೆ ಬುಧ ವಕ್ರಿ ಆಗಿರ್ತಾನೆ ಅಥವಾ ಗುರು ವಕ್ರಿ ಆಗಿರ್ತಾನೆ. ದೇ ಆಸ್ಕ್ ಲಾಟ್ ಆಫ್ ಕ್ವಶನ್ಸ್. ಬಟ್ ಒಂದಲ್ಲ ಒಂದಿನ ಏಟ್ ಕೊಟ್ಟಾಗ ದೇವ್ರು ಅವಾಗ ಬುದ್ಧಿ ಬರುತ್ತೆ. ಯಾಕಿದೆಲ್ಲ ಅನ್ನೋದಕ್ಕೆ ಒಂದು ಬುದ್ಧಿ ಬರುತ್ತೆ. ಆದ್ರೆ ನಿಜವಾಗ್ಲೂ ಪಾಪ ತುಂಬಾ ಜನ ಫಾಲೋ ಮಾಡ್ತಾರೆ ಇದನ್ನೆಲ್ಲ ಇವಾಗ್ಲೂ. ಆ ದೇವಿನ ಅಟ್ರಾಕ್ಟ್, ಆ ದೇವಿ ಜೊತೆ ಸಂಪರ್ಕ ಬೆಳೆಸ್ಕೊಂಡಂತ ಭಕ್ತಾದಿಗಳಿಗೆ ಏನಾಗದ್ ಗೊತ್ತಾ, ಅದೊಂಥರ ಪರಮ ಸುಖ. ಅದು ಹೇಳ್ಕೊಳಕ್ಕೆ ಆಗಲ್ವಲ್ಲ. ಅವ್ರು ಇದೆಲ್ಲ ಒಂದೊಂದೇ ಸ್ಟೆಪ್ ಮಾಡ್ಕೊಂತ. ಆಮೇಲೆ ಹೊಸಲಿಗೆ ನೀವು ಅರ್ಶನ ಕುಂಕುಮ ಕೂಡ ಇಡಬೇಕು. ಅದು ಮತ್ತೆ ಗುರು ಮತ್ತೆ ಮಂಗಳನ ರೆಪ್ರೆಸೆಂಟೇಷನ್. ಅರ್ಶನ ಕುಂಕುಮ ಯೆಲ್ಲೋ ಅಂಡ್ ರೆಡ್ ಅದು ಅಟ್ರಾಕ್ಟ್ ಮಾಡುತ್ತೆ. ಮತ್ತೆ ರಂಗೋಲಿ ಕೂಡ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ತಾರೆ. ಅಕ್ಕಿ ಹಿಟ್ಟಲ್ಲಿ ಇಡ್ತಾರೆ. ಹೌದು. ಇವಾಗ ರಂಗೋಲಿ ಪುಡಿಗಳು ಬರುತ್ತಲ್ಲ, ಅದನ್ನು ಹಾಕಬಹುದು. ಅಕ್ಕಿ ಹಿಟ್ಟಿಗೆ ನೀವು ಕಲರ್ ಮಿಕ್ಸ್ ಮಾಡಿದ್ರೆ, ಹಳದಿನ ಮಿಕ್ಸ್ ಮಾಡಿ ನಾವು ಮನೇಲೂ ದೇವ್ರ ಮುಂದೆನೂ ಅದನ್ನ ಹಾಕ್ತಿವಿ. ನನಗೊಬ್ರು ಹೇಳಿದ ಕತೆ, ಮನೆ ಮುಂದೆ ರಂಗೋಲಿ ಹಾಕ್ತಾರಲ್ಲ, ಅಕ್ಕಿ ಹಿಟ್ಟಲ್ಲಿ ಏನಕ್ಕೆ ರಂಗೋಲಿ ಹಾಕ್ತಾರೆ ಅಂದ್ರೆ ಬೆಳಗಿನ ಜಾವ ಎಲ್ಲ 4 ಗಂಟೆಗೆ ರಂಗೋಲಿ ಹಾಕ್ಬಿಡ್ರಂತೆ. ಆ ರಂಗೋಲಿ ಅಕ್ಕಿ ಹಿಟ್ಟಲ್ಲಿ ಹಾಕ್ದಾಗ ಅಲ್ಲಿರ್ತಕ್ಕಂಥ ಇರುವೆಗಳು ಬಂದು ತಿಂದು ಅದು ಹರಿಸುತ್ತಂತೆ. ಇವತ್ತು ಈ ಮನೆ ಯಜಮಾನ ಮನೆಯಿಂದ ಹೊರಗೆ ಕೆಲ್ಸಕ್ಕೆ ಹೋಗ್ತೇನೆ, ಅವನಿಗೆ ಒಳ್ಳೇದಾಗ್ಲಿ ಅಂತ. ಸೋ ನೈಸ್. ಹೌದು, ಒಳ್ಳೆ ಭಾವನೆಗಳು ನೋಡಿ. ಇದೆಲ್ಲ ಸಕ್ಕರೆ ಹಾಕಿ ಇದ್ ಹಾಕಿನವರು ಅಕ್ಕಿ ಹಿಟ್ಟನ್ನು ನೋಡಿ ಕರೆಕ್ಟ್. ರಂಗೋಲಿ ಇಟ್ರೆ ಪಾಪ ತಿನ್ಕೊಂಡು ಹೋಗಲ್ಲ. ಅಕ್ಕಿ ಹಿಟ್ಟಲ್ಲಿ ಹಾಕಿದ್ರೆ ನೀವು ಅದೆಲ್ಲ ತಿನ್ಕೊಂಡು, ಇವಾಗ್ಲೂ ದುಡ್ಡಿಲ್ಲ ಅಂತ ಹೇಳಿದ್ರೆ ಅದನ್ನ
ಹೇಳ್ತಾರೆ ಸಕ್ಕರೆನ ಇರುವೆ ಗೂಡ್ ಹತ್ರ ನಾವು ಹಾಕಬೇಕು ಅಂತ ಅನ್ನೋದಕ್ಕೆ. ಶುಕ್ರ ಪ್ರಭಾವ ಬೀರ್ತಾನೆ ಅವುಗಳೆಲ್ಲ. ಯಾಕೆಂದ್ರೆ ಅವೆಲ್ಲ ಸಣ್ಣ ಸಣ್ಣ ಇದೆ ಆದ್ರೂ ಅವೆಲ್ಲ ಜೀವಾತ್ಮ ಇರುತ್ತಲ್ಲ. 84 ಲಕ್ಷ ಡಿಫ್ರೆಂಟ್ ಜೀವರಾಶಿಗಳಲ್ಲಿ ಇರುವೆ ಒಳಗೆ ಅಥವಾ ಯಾವುದೋ ಒಂದು ಪ್ರಾಣಿ, ಇಲಿ ಆಗಿರ್ಬೋದು, ಇರುವೆ ಆಗಿರ್ಬೋದು, ಏನೋ ಒಂದು ಜಿರಳೆ ಬಂತಿರಂತ ಎಲ್ಲದಕ್ಕೂ ಒಂದು ಜೀವಾತ್ಮ ಇರುತ್ತೆ. ಸೊ ಅವ್ರ ಆಯುಸ್ ಕಮ್ಮಿ ಅಷ್ಟೇ. ಮನುಷ್ಯನಿಗೆ 100 ವರ್ಷ ಇದ್ರೆ ಅವ್ರಗಳಿಗೆಲ್ಲ ಆಯುಸ್ ಕಮ್ಮಿ ಇರುತ್ತೆ. ಮತ್ತೆ ಈಗ ಕೆಲವು ಮನೆಗಳಲ್ಲಿ ರಂಗೋಲಿಗಳೇ ಹಾಕಲ್ಲ. ಇವಾಗೆಲ್ಲ ಅಂಟಿಸಿ ಇಟ್ಟಿರ್ತಾರೆ ಏನೋ ಒಂದನ್ನ. ಅಟ್ಲೀಸ್ಟ್ ಒಳಗ್ ಬಂದ್ಮೇಲೆ ಪೂಜೆ ಮಾಡೋದ್ನೆಲ್ಲ ಮಾಡ್ಕೋಬೇಕು. ಆಮೇಲೆ ಯಾವಾಗ್ಲೂ ಮನೇನ ಘಮ ಅಂತ ಇಟ್ಕೋಬೇಕು. ಫ್ರೇಗ್ರೆನ್ಸ್. ಕೆಲವ್ರ ಮನೆಯಲ್ಲಿ ಹೋದ ತಕ್ಷಣ ತುಂಬಾ ಕೆಟ್ಟ ವಾಸನೆ ಹೊಡಿತಿರುತ್ತೆ, ಕ್ಲೀನ್ ಮಾಡಲ್ಲ, ಗಲೀಜಾಗಿ ಇಟ್ಕೊಂಡಿರ್ತಾರೆ. ಮತ್ತೆ ದಿನಾ ಧೂಪ ಹಚ್ಬೇಕು. ಲಕ್ಷ್ಮಿಗೆ ಇಷ್ಟವಾಗಿದ್ದೇ ಫ್ರೇಗ್ರೆನ್ಸ್, ಘಮ ಅಂತ ಅನ್ನೋದು. ಅಂದ್ರೆ ಸುಗಂಧ ಭರಿತವಾಗಿರ್ಬೇಕು. ಅದನ್ನ ಧೂಪನಾದ್ರೂ ಹಚ್ಚಿ ಮನೆಯಲ್ಲಿ ದಿನಾ ಬೆಳಗ್ಗೆ ಅದಕ್ಕೆ ನಾವೆಲ್ಲ ಧೂಪ ಮತ್ತೆ ಸಾಂಬ್ರಾಣಿ ಹಾಕ್ತಾರಲ್ಲ ಅದೆಲ್ಲ ಹಾಕ್ತಾರೆ. ಗಂಧದ ಕಡ್ಡಿ ಕಾನ್ಸೆಪ್ಟ್ ಬಂದಿರೋದೇ ಅದು. ಗಂಧದ ಕಡ್ಡಿ ಕಾನ್ಸೆಪ್ಟೇ ಮನೇನ ಗಮ್ಮಂತ ಇಟ್ಕೋಬೇಕು ಅಂತ ಪೂಜೆ ಮಾಡುವಾಗ ಮಾತ್ರ ಹಚ್ಚಿರ್ತಾರೆ. ಬೇಡ, ಪೂಜೆ ಮಾಡುವಾಗ ಎಲ್ಲ ನೀವು ಮನೆ ಎಂಟರ್ ಆದ ತಕ್ಷಣ ಅದು ಬೆಳಗ್ಗೆನೋ ರಾತ್ರಿನೋ ಮಧ್ಯಾಹ್ನ ನೀವೇ ಫೀಲ್ ಮಾಡ್ಕೊಳ್ಳಿ. ಯಾಕೋ ವಾಸನೆ ಸರಿಗಿಲ್ಲ ಅಂದಾಗ ನೀವು ಮಧ್ಯಾಹ್ನನೂ ಹಚ್ಚಿಡ್ಬೋದು, ಪೂಜೆ ಮಾಡೋವಾಗ್ಲೇ ಹಚ್ಚಿಡ್ಬೇಕು ಅಂತಿಲ್ಲ. ಅದೊಂದು ಮಾಡ್ಕೋಬೇಕು. ಮತ್ತೆ ದೇವ್ರನ್ನ ನೀವು ಎಲ್ಲೆಲ್ಲಿ ಇಟ್ಟಿರ್ತೀರೋ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಎಲ್ಲಾ ಕಡೆನೂ ದೇವ್ರ ದೀಪ ಹಚ್ಚಲೇಬೇಕು. ಕೆಲವ್ರ ಮನೇಲಿ ಇವಾಗ ಏನಾಗ್ಬಿಟ್ಟಿದೆ, ದೀಪ ಎಣ್ಣೆ ಸೋರುತ್ತೆ ಅಂತ ದೀಪ ಹಚ್ಚೋದಿಲ್ಲ. ಮತ್ತೆ ಕೆಲವು ಕಾನ್ಸೆಪ್ಟ್ಗಳಲ್ಲಿ ಈಗ ಒಂದಷ್ಟು ಆಶ್ರಮಗಳಲ್ಲಿ ಏನ್ ಮಾಡ್ಬಿಡ್ತಾರೆ, ನಿಮ್ಗೆ ದೇವ್ರ ಮನೆ ಕಾನ್ಸೆಪ್ಟೇ ಇರಬಾರ್ದು, ನೀವು ಕೂತಲ್ಲೇ ಜಪ ಮಾಡ್ಕೊಂಬಿಡಿ, ದೇವ್ರ ಮನೆ ಬೇಡ ಅಂತಾರೆ. ಮನುಷ್ಯ ಆ ಲೆವೆಲ್ಗೆ ಹೋದ್ಮೇಲೆ ಅದ್ವೈತ ಫಿಲಾಸಫಿಲ್ ನೀವು ಹೋಗ್ಬೋದು. ಹೌದು, ಈ ಗೋಡೆಯಲ್ಲೂ ದೇವರನ್ನ ಕಾಣ್ತೀನಿ, ಸೋಫಾದಲ್ಲೂ ದೇವರನ್ನ ಕಾಣ್ತೀನಿ, ಮೈಕಲ್ಲೂ ದೇವರನ್ನ ಕಾಣ್ತೀನಿ ಅಂತ ಆ ಲೆವೆಲ್ಗೆ ಹೋಗ್ಬೇಕಲ್ಲ ಮನುಷ್ಯ. ಸೊ ನನ್ನ ಎದುರುಗೆ ನನ್ನ ಪ್ರತಿರೂಪದ ಒಂದು ಎನರ್ಜಿ ದೇವ್ರ ಕಾನ್ಸೆಪ್ಟ್ ಇದ್ದಾಗಲೇ ನನಗೆ ಶ್ರದ್ಧೆ ಬರೋದು. ಇವಾಗ ನಮ್ಮ ಅಮ್ಮನ ಜೊತೆ ಮಾತಾಡ್ತೀರಿ, ನಮ್ಮ ಅಮ್ಮನ ನಿಂತಿರ್ಬೇಕಲ್ಲ ಬಾಡಿ, ಆಯ್ತಾ? ನಮ್ಮ ಅಪ್ಪನ ಜೊತೆ ಮತ್ತೆ ಒಂದು ಅದಕ್ಕೆ ದೇವ್ರ ಕಾನ್ಸೆಪ್ಟ್ ನ ಈ ರೀತಿ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಶಿವನ ತುಂಬಾ ಜನ ಎಕ್ಸಾಂಪಲ್ಸ್ ತಗೊಂಡು ಕೆಲವರು ಕೇಳ್ತಾರಂತೆ, ಶಿವ ಬೇರೆದೆಲ್ಲ ಮಾಡ್ತಾನೆ, ಆತ ವ್ಯಸನಿ, ಆತ ಏನದು ಸ್ಮೋಕ್ ಮಾಡ್ತಾರೆ, ಗಾಂಜಾ ಮಾಡ್ತಾರೆ. ನೀವು ನೋಡಿರ್ಬೋದು ಪೇಂಟಿಂಗ್ ಎಲ್ಲ, ಶಿವನೇ ಗಾಂಜಾ ಮಾಡ್ತಾನೆ, ಅದು ಹೆಂಗದು ಇನ್ಸ್ಪಿರೇಷನ್ ಅಲ್ವಾ, ಮಣ್ಣು ಮಸಿ ಅದು ಇದು ಅಂತೆಲ್ಲ. ಅದಕ್ಕೆ ಸಖತ್ತಾಗಿ ಒಬ್ರು ಹೇಳ್ತಾರೆ, ಶಿವ ಹಾಲ ಕುಡ್ದ, ವಿಷ ಕುಡ್ದ, ನೀನ್ ಕುಡಿತೀಯಾ? ಕರೆಕ್ಟ್. ನೀನ್ ಕುಡಿಯೋದಾದ್ರೆ ಇದನ್ನ ಫಾಲೋ ಮಾಡು ಅಂತ. ಅದನ್ನೇ ಹೇಳ್ತಾ ಇದ್ದೆ. ಶಿವ ಎಲ್ಲವನ್ನೂ ಮೇಂಟೈನ್ ಮಾಡಿ, ಇಡೀ ಬ್ರಹ್ಮಾಂಡವನ್ನ ಮೇಂಟೈನ್ ಮಾಡಿ, ಅಷ್ಟೆಲ್ಲಾ ಮಾಡಿ ತಾನು ಅದೊಂದನ್ನ, ಅಂದ್ರೆ ಅದನ್ನು ಹಂಗಿರಲ್ಲ. ದೈವಿಕವಾಗಿ ಜಗತ್ತಲ್ಲಿ ಇರೋದೆಲ್ಲ ಅವನೇ ಸೃಷ್ಟಿ ಮಾಡ್ದ ಅಂತಂದಾಗ ಅವನ್ ಅದನ್ನ ನೋಡೋದಕ್ಕೆ, ಗಮನಿಸೋದಕ್ಕೆ, ಮನುಷ್ಯ ಹೆಂಗ್ ಮಾಡ್ತಾನೆ ಅನ್ನೋದಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು. ತಡ್ಕೊಳ್ಳೋ ಶಕ್ತಿನೂ ಅವನಿಗಿದೆ. ಇವನ್ ಕೃಷ್ಣಂಗೂ ಇದನ್ನ ಹೇಳ್ತಾರೆ, ಕೃಷ್ಣ ಅಷ್ಟ್ ಜನ ಗೋಪಿಕಾ ಸ್ತ್ರೀಯರ ಜೊತೆ ಇದ್ದಂತ. ಹೌದಪ್ಪ, ಕೃಷ್ಣ ಧರ್ಮ ಯುದ್ಧ ಮಾಡಕ್ಕೂ ರೆಡಿ ಇದ್ದ, ನೀನ್ ನಿಮ್ಮನೆ ಯುದ್ಧನೇ ಮಾಡ್ಕೊಂಡು ನಿನ್ನೇ ಮೇಂಟೈನ್ ಮಾಡ್ಕೊಳ್ಳ. ಕೃಷ್ಣ ಎಷ್ಟು ಜನ ರಾಕ್ಷಸರು ಬಂದ್ರು ಸಂಹಾರ ಮಾಡಕ್ ಹೋಗಿದ್ದ, ಅದನ್ನೆಲ್ಲ ಮಾಡ್ದ. ಆಕ್ಚುಲಿ ಗೋಪಿಕಾ ಸ್ತ್ರೀಯರನ್ನ ಅವ್ನ್ ಸುಮ್ನೆ ಮದ್ವೆ ಮಾಡ್ಕೊಂಡು ಲವ್ ಮಾಡ್ಕೊಂಡು ಅವ್ರ ಜೊತೆ ಇದ್ದ ಅಂತಲ್ಲ. ಅದು ಏನಾಗ್ತಿತ್ತು, ಹಳ್ಳಿಗೆ ರಾಕ್ಷಸರು ಬಂದು ಆಕ್ರಮಣ ಮಾಡ್ಬೇಕಾರೆ ಇವನು ಅದನ್ನ ಘೋಷಿಸ್ತಿದ್ದ, ಅವ್ರೆಲ್ರು ನನ್ನ ಹೆಂಡ್ತಿರು, ಮುಟ್ಟೋಂಗಿಲ್ಲ ನೀನು ಅಂತ. ಸೊ ಅವಾಗ ನಾವೆಲ್ಲ ಕೃಷ್ಣನ್ ಹೆಂಡ್ತಿರು ಅಂತ ಇವ್ರು ಹೇಳ್ಕೊಂಡ್ಬಿಟ್ಟಾಗ ಇವ್ರು ಯಾರು ಬಂದವ್ರನ್ನ ಅತ್ಯಾಚಾರನೂ ಮಾಡ್ತಿರ್ಲಿಲ್ಲ, ಎತ್ಕೊಂಡ್ ಹೋಗ್ತಿರ್ಲಿಲ್ಲ. ಅವಾಗೆಲ್ಲ ರಾಕ್ಷಸರು ಎತ್ಕೊಂಡ್ ಹೋಗ್ಬಿಡೋರು ಅಥವಾ ಬೇರೆ ಜನಗಳೇ ಮುಟ್ಟಿ ಎತ್ಕೊಂಡ್ ಹೋಗ್ಬಿಡ್ತಿದ್ರಲ್ಲ. ಹಂಗ್ ಮಾಡ್ಕೂಡ್ದು ಅನ್ನೋದಕ್ಕೆ ಇವ್ರ ಪ್ರೊಟೆಕ್ಷನ್ಗೆ ಕೃಷ್ಣ ನನ್ ಗಂಡ ಅಂತ ಅವರು ಹೇಳ್ಕೊತಿರೋ. ಕೃಷ್ಣನು ಬ್ಯೂಟಿಫುಲ್ ಆಗಿ ಡಿಕ್ಲೇರ್ ಮಾಡಿದ್ದ. ಅದ್ ತಪ್ಪೇನಿಲ್ಲ, ಅವನು ಜಗತ್ ರಕ್ಷಕ, ಎಲ್ಲಾನು ಮಾಡ್ತಾನೆ. ನೀವು ಅದೆಲ್ಲ ಬರೀ ಜಗತ್ ಬಿಡಿ, ಒಂದ್ 10 ಮನೆ ರಕ್ಷಣೆ ಮಾಡಿ ನೋಡೋಣ. ಈ ಹುಡುಗರು ಏನೂ ಮಾಡಲ್ಲ. ಮಾಡ್ದಿರಾ ಯಾರ ಪ್ರೀತಿಸೋವಾಗ ಮಾತ್ರ ನಾ ಕೃಷ್ಣನ್ ತರ ಅಂತ ಹೇಳ್ತಾರೆ. ತಿರ್ಗಿ ಆಮೇಲೆ ಹೇಳ್ತಾರ ಕೃಷ್ಣನ್ ತರ ಆಗ್ಬಾರ್ದು, ಅವನು ಗೋಪಿಕಾ ಸ್ತ್ರೀ ಎಲ್ಲಾರ ಜೊತೆ ಹೊರಟೋಗ್ತಾನೆ ಅಂತ. ಮತ್ತೆ ಈಗ ಇಲ್ಲಿ ಹೇಳ್ತಿದ್ರಲ್ಲ, ಮನೆಯೊಳಗೆ ಫ್ರಾಗ್ರೆನ್ಸ್ ಇರ್ಬೇಕು. ಆಮೇಲೆ ಯಾವಾಗ್ಲೂ ದೀಪ ಹಚ್ಚಿರ್ಬೇಕು. ನಾನು ಇನ್ನೊಂದನ್ನ ಎಲ್ಲಾರ್ಗು ಅಡ್ವೈಸ್ ಮಾಡೋದು ಏನ್ ಗೊತ್ತಾ, ನಿಮ್ಮೆಲ್ರಿಗೂ ಮನೆಯಲ್ಲಿ ನಂದಾ ದೀಪ ಹಚ್ಚಿಟ್ಕೊಳ್ಳಿ ದಯವಿಟ್ಟು. ನಿಮ್ಮ ಅಜ್ಜಿ ತಾತಂದ್ರ ಕಾಲದಿಂದ ನೀವು ಗಮನಿಸ್ತಾ ಬನ್ನಿ, ಅವರೆಲ್ಲ ನಂದಾ ದೀಪ ಹಚ್ಚಿಟ್ಟಿರ್ತಿದ್ರು. ಯಾಕೆ ಅಂದ್ರೆ ಮನೆಯಲ್ಲಿ ಅಗ್ನಿ ಸ್ವರೂಪ ಒಂದು ಯಾವಾಗ್ಲೂ ಇರ್ಬೇಕು. ದಟ್ ರೆಪ್ರೆಸೆಂಟ್ಸ್ ನಮ್ಮ ಜೀವಾತ್ಮ, ಪರಮಾತ್ಮ. ನಾವೆಲ್ಲ ಸತ್ತಾಗ್ಲೂ ನೋಡಿ ಒಂದು ಅಗ್ನಿ ಹಿಂಗ್ ಹೋಗೋದೇ ಸಿಂಬಾಲಿಕ್ ಆಗಿ ತಗೊಂಡ್ ಹೋಗ್ತೀವಿ. ಸೊ ನಮ್ಮೊಳಗಿರುವ ಎನರ್ಜಿ, ಚೈತನ್ಯ ದೀಪ ಅಂದ್ರೆ ಅಗ್ನಿ ಸ್ವರೂಪ ನಿಮ್ಮಲ್ಲಿ 24 hours ಹತ್ತಿ ಉರಿತಾ ಇರಬೇಕು. ಹಳೆ ಕಾಲದಲ್ಲಿ ನೀವು ನೋಡಿ, ಮನೆಯಿಂದ ಯಾರ ಈಚೆ ಹೋದ್ರು, ಅವ್ರು ಈಚೆ ಮನೆಗೆ ಬರೋ ತನಕ ಮನೇಲಿ ದೀಪ ಹಚ್ಚಿಟ್ರವ್ರು. ಯುದ್ಧಕ್ಕೆ ಹೋಗ್ತಿದ್ರು ಅಥವಾ ಇನ್ನೊಂದಕ್ಕೆ ಹೋಗ್ತಿದ್ರು, ಎಲ್ಲೋ ಹೋಗ್ತಿದ್ರು, ನೀ ಹೋಗಿ ಬರೋ ತನಕ ಅಖಂಡ ದೀಪನ ಉರಿಸ್ತೀನಿ ಅಂತ ಅನ್ಬಿಟ್ಟು. ಇದು ಹಂಗಲ್ ಜೀವನ ಪೂರ್ತಿ ಉರಿಸಿ.
ಇದನ್ನ ನಂದಾದೀಪ ಅಂತ ಕರಿತೀವಿ. ಒಂದ್ ದೊಡ್ಡ ದೀಪನ ತಗೊಂಡು ಎಣ್ಣೆ ಖರ್ಚಾಗತ್ತೆ, ಅದು ಖರ್ಚಾಗಿದೆ ಅನ್ಕೋಬೇಡಿ. ನೀವು ಶುರು ಮಾಡಿ, ದೇವ್ರೇ ನಿಮ್ಗೆ ಎಣ್ಣೆ ಕೊಡೋದಕ್ಕೂ ಒಂದ್ ದಾರಿ ತೋರಿಸ್ತಾನೆ, ಯಾವ ರೀತಿ ಅಂತ ಅನ್ನೋದನ್ನ. ನಮ್ಗೆ ಶ್ರದ್ಧೆ ಅಷ್ಟೇ ಮುಖ್ಯ. ಅದಕ್ಕೆ ದೊಡ್ಡ ಬತ್ತಿ ಹಾಕ್ಬಿಟ್ಟು ಉರಿಸಿದ್ರೆ 24 hours ಉರಿತೈತೆ. ಮತ್ ಗಮನ ಕೊಟ್ಟು ಅದನ್ನೇನ್ ಮಾಡಿ, ರಾತ್ರಿ ಏನು ಆರೋಗಲ್ಲ. ನಮ್ಮ ಮನೇಲೆಲ್ಲ ಉರಿಸ್ತೀವಲ್ಲ. ಯಾಕೆ ಅಂತ ಹೇಳ್ತೀನಿ. ನಿಮ್ ಮನೇಲಿ ಜಗಳಗಳಾಗಿರ್ಲಿ, ಗಲಾಟೆ ಆಗಿರ್ಲಿ ಬರೋದು, ಮತ್ತೆ ನೆಗೆಟಿವ್ ಎನರ್ಜಿ ಫಸ್ಟ್ ಬರಕ್ ಮುಂಚೆ ಫಸ್ಟ್ ಅಗ್ನಿಗೆ ಅಟ್ರಾಕ್ಟ್ ಆಗುತ್ತೆ. ನೀವು ಗಮನಿಸಿ, ಅಗ್ನಿ ಇರೋ ಹತ್ರ ನಿಮ್ಗೆ ನೆಗೆಟಿವ್ ಎನರ್ಜಿಗಳು ಬರಲ್ಲ. ತಾನೇ ಒಂದ್ ಲೆವೆಲ್ ದೂರ ನಿಂತ್ಕೊಳ್ಳುತ್ತೆ. ಮತ್ತೆ ನಂದಾದೀಪ ಇರೋದ್ರಿಂದ ನಿಮ್ಗೆ ಶುಭ. ಅದಿದ್ದಾಗ ನಿಮ್ಗೆ ನೆಗೆಟಿವ್ ಆಗಿ ಏನೋ ಒಂದು ಅಶುಭ ನಡಿಬೇಕು ಅಂತಂದಾಗ್ಲೂ ಅದ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಮನೆಯಲ್ಲಿ ನಂದಾದೀಪ ಉರಿತಾ ಇದ್ರೆ ದೇವ್ರ ಎನರ್ಜಿ ತಾನಾಗೆ ಅಲ್ಲಿ. ಈಗ ಸಾಮಾನ್ಯ ನಾನೇನೋ 10 ನಿಮಿಷ ಪೂಜೆ ಮಾಡಿ ಹೊರಟೋಗ್ತೀನಿ ಅಂತ ಇಟ್ಕೊಳ್ಳಿ, ಆ ಎನರ್ಜಿ 2 hours ಇರ್ಬೋದು, ನಿಂತೋಗುತ್ತೆ. ಆದ್ರೆ ಒಂದು ದೀಪ ಉರಿತಾ ಇದ್ದಾಗ ಅದರಲ್ಲಿ ನಿಮ್ಗೆ ಕೇಂದ್ರೀಕೃತವಾಗಿರುತ್ತೆ ನಿಮ್ ಎನರ್ಜಿ, ನೀವು ಪೂಜೆ. ಯಾಕೆಂದ್ರೆ ಅದು ಸಾಕ್ಷೀಭೂತವಾಗಿ ಕೂತಿರುತ್ತೆ. ನೀವು ಪೂಜೆ ಮಾಡುವಾಗ ಅದಕ್ಕೆ ನಾವೆಲ್ಲರೂ ದೀಪಗಳನ್ನ ಹಚ್ಚಿಸ್ತೀವಿ, ಮಂಗಳಾರತಿನ ಹಚ್ತೀವಿ, ಅಗ್ನಿನ ಕರಿತೀವಿ. ಸೊ ನೀರಲ್ಲಿ ಅಭಿಷೇಕ ಮಾಡಿದಾಗ ಪಂಚಭೂತಗಳನ್ನ ಕರೆದು ಸಾಕ್ಷಿಭೂತರಾಗಿ ಪೂಜೆ ಮಾಡೋದು. ಹಳೆ ಕಾಲದಿಂದ ನಾವೆಲ್ಲ ಅಭಿಷೇಕ ಮಾಡ್ತೀವಿ, ಮಂಗಳಾರತಿ ಮಾಡ್ತೀವಿ, ಧೂಪ ದೀಪ ಹಚ್ಚೋದೆಲ್ಲ ರಾಹು, ಈ ಹೊಗೆ ಹೋಗೋದೆಲ್ಲ ರಾಹು ರೆಪ್ರೆಸೆಂಟೇಷನ್. ಸೊ ಹಂಗ ಒಂದೊಂದೇ ನವಗ್ರಹಗಳನ್ನು ಕರಿತೀವಿ, ಪಂಚಭೂತಗಳನ್ನು ಕರೆದು ನಾವು ಪೂಜೆ ಮಾಡ್ತೀವಿ ಅಂದಾಗ ನಿಮಗೆ ಇವರು ಸಾಕ್ಷಿಭೂತರಾಗಿ ಕೂತಿರ್ಬೇಕು. ಹೌದಪ್ಪ, ರೂಪಾ ಅಯ್ಯರ್ ಇವತ್ತು 1 hour ಪೂಜೆ ಮಾಡಿದ್ಲು, ದೇವ್ರು ಅವಳಗ ವರ ಕೊಡ್ಬೇಕು, ನಾನ್ ಸಾಕ್ಷಿ ಕೂತಿದ್ದೀನಿ ಅಂತ. ಅವಾಗೆಲ್ಲ ಮದ್ವೆ ಆಗೋದು ಹಂಗ್ ಮಾಡ್ಕೋತಿದ್ರಲ್ಲ, ಗಾಂಧರ್ವ ವಿವಾಹ, ಪ್ರಕೃತಿಯಲ್ಲೇ ಸಾಕ್ಷಿಭೂತರಾಗಿ ಕೂತಿರ್ತಾರೆ ಅಂತ. ಸೊ ಹಾಗಾಗಿ ನೀವು ಒಂದು ದೀಪನ ಹಚ್ಚಿಟ್ರೆ ನೀವ್ ಏನೇನ್ ಪೂಜೆ ಮಾಡ್ತಿರೋ ಅದೆಲ್ಲವೂ ಒಂದು ಅಕೌಂಟ್ ಅಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಈಗ ನಂದಾದೀಪ ಒಂದು ಹಚ್ಚಿದಾಗ ಬೇರೆ ಮಿಕ್ಕಂತ 2-3 ದೀಪಗಳು ಅವೆಲ್ಲ ಹಚ್ಬೇಕು. ನಂದಾದೀಪ ಪರ್ಮನೆಂಟ್ ಆಗಿರ್ಬೇಕು. ನಮ್ಮ ಮನೆಗಳಲ್ಲೆಲ್ಲ ಎಲ್ಲೆಲ್ಲಿ ದೇವ್ರದ್ದು ಇಟ್ಟಿದೀವೋ ಎಲ್ಲಾ ಕಡೆನೂ ಎರಡೆರಡು ಹಚ್ಚಿದೀವಿ. ಕೆಲವ್ರು ಒಂದೇ ಕಡೆ ಹಚ್ಬಿಟ್ಟು ಬಿಟ್ಬಿಡ್ತಾರೆ. ಹಂಗಲ್ಲ, ನೀವ್ ಎಷ್ಟು ದೀಪ ಹಚ್ತಿರೋ ಅಷ್ಟು ಒಳ್ಳೇದು. ಮತ್ತೆ ಇನ್ನೊಂದು, ಕೆಲವರಿಗೆ ಒಂದು ಫೋಬಿಯಾ, ಒಂದು ಭಯ ಇರುತ್ತೆ. ಏನಂದ್ರೆ ನಂದಾದೀಪ ಹಚ್ಚಿರ್ತಾರಲ್ಲ, ಅಪ್ಪಿ ತಪ್ಪಿ ಯಾವಾಗಾದ್ರೂ ಆರು ಹೋಗ್ಬಿಟ್ರೆ ಅದೊಂಥರ ತಲೆಯಲ್ಲಿ ಕುರಿತಿರತ್ತೆ. ಅದ್ ಇಟ್ಕೋಬಿಡಿ. ನೀವ್ ಒಂದು ಸ್ಥಿತಿಗೆ ತಲುಪಿದಾಗ, ಮನುಷ್ಯ ಒಂದು ಭಕ್ತಿಯ ಸ್ಥಿತಿಗೆ ತಲುಪಿದಾಗ ಗೊತ್ತಾಗತ್ತೆ ಅದೆಲ್ಲ ನಿಮ್ಗೆ ನೆಗೆಟಿವ್ ಸೂಚನೆ ಕೊಟ್ರು ದೇವ್ರು. ದೀಪ ಆರೋಯ್ತು, ಹಿಂಗಾಗೋಯ್ತು, ಫ್ಯಾನ್ ಹಾಕ್ಬಿಟ್ರು, ಅದೆಲ್ಲ ಏನು ಇಟ್ಕೊಬಿಡಿ. ಫಸ್ಟ್ ನಿಮ್ ಮೈಂಡ್ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಹೋಯ್ತು ಬಿಡಮ್ಮ ಪುಟ್ಟ, ಆರೋಯ್ತು. ನೀವೇ ದೇವ್ರನ್ನೇ ಪ್ರೀತಿಯಿಂದ ಮಾತಾಡ್ಸಿ, ಆಯ್ತು ಇನ್ನೊಂದ್ಸತಿ ಹಚ್ತೀನಿ ಬಿಡು, ನೀನ್ ಅದಕ್ಕೋಸ್ಕರ ನನ್ಗೇನೋ, ನನ್ ದೇವ್ರ ಹತ್ರ ಹಿಂಗೆ ಮಾತಾಡ್ಕೊಂಡೇ ಓಡಾಡೋದು. ದೀಪ ಆರೋಯ್ತು ಅಂತ ನೀನ್ ಇವಾಗ ನಾವೇ ಗಮನಿಸ್ತೀವಲ್ಲ, ನನ್ ಮೈಂಡ್ಗೂ ಥಾಟ್ ದೇವ್ರೆ ಕೊಟ್ಟಿರ್ತಾರೆ, ನೋಡ್ ದೀಪ ಆರೋಯ್ತು ಅಂತ. ಅದನ್ನ ನೆಗೆಟಿವ್ ಆಗಿ ತಗೊಂಡ್ ತುಂಬಾ ಯೋಚಿಸ್ಬೇಡಿ. ದೇವ್ರು 24 hours ನಿಮ್ ಜೊತೆ ಇರ್ತಾನೆ. ಶರಣಾಗತಿ ತಗೊಂಡ್ಬಿಟ್ಟಾಗ ದೀಪನಾದ್ರೂ ಆರೋಗ್ಲಿ, ಮಾಡಿದ ಪ್ರಸಾದ ಏನೋ ಬಿದೋಯ್ತು ಅನ್ಕೊಳ್ಳಿ, ಅಥವಾ ಸೀರೆನೇ ಏನೋ ಸುಟ್ಟೋಯ್ತು ಅನ್ಕೊಳ್ಳಿ, ಇದೆಲ್ಲ ನೆಗೆಟಿವ್ ಸೂಚನೆ ಅಂತ ಅನ್ಕೋಬೇಡಿ. ಫಸ್ಟ್ ಇದನ್ನ ತೆಗೆದಾಕ್ಬಿಡಿ ಮೈಂಡ್ ಇಂದ. ದೇವ್ರೆ 24 hours ನಿಮ್ ಜೊತೆ ಇದ್ದಾಗ ಆಯ್ತು. ನಿಮ್ಗೆ ಕರ್ಮಾನುಸಾರವಾಗಿ ಏನೋ ಒಂದು ಸೂಚನೆನೂ ಕೊಟ್ಟ ಅಂತ ಇಟ್ಕೊಳ್ಳಿ, ನಾಳೆ ಯಾರೋ ನೆಗೆಟಿವ್ ವ್ಯಕ್ತಿ ನಿನ್ ಲೈಫಲ್ಲಿ ಬರ್ತಾನೆ, ಹಿಂಗ್ ಮಾಡ್ತಾನೆ ಮೋಸ ಅಂತ. ಆದ್ರೆ ಅದೇ ದೇವ್ರು ನಿಮ್ಗೆ ಅದನ್ನ ಗೆದ್ದು ನೀನ್ ಈಚೆ ಬರೋದಕ್ ಶಕ್ತಿನೂ ಕೊಡ್ತಾಳೆ. ಆದ್ರೆ ನೀವು ಮಾಡೋ ಶ್ರದ್ಧಾ ಭಕ್ತಿನ ನಿಲ್ಲಿಸ್ಬೇಡಿ. ಅದರಿಂದ ಹಂಗಾಗತ್ತೆ. ಅಥವಾ ಏನೋ ವಸ್ತು ಬಿದೋಗ್ಬಿಟ್ಟು ಮನೇಲೆಲ್ಲ ದೀಪ ಹಚ್ಕೊಂಡ್ಬಿಡುತ್ತೆ ಅಂತ ನೀವು ಗಮನಿಸಿ, ಹಿಂಗೆ ಕವರ್ಡ್ ಆಗಿರೋದೇನೆ ಒಂದು ನಂದಾದೀಪನ ಹಚ್ಬೋದು. ಈಗೆಲ್ಲ ಹಿತ್ತಾಳೆದು ಬರುತ್ತೆ, ಯಾಕೆ ಗೊತ್ತಾ, ಅದ್ರ ಮೇಲೆ ಏನೋ ಒಂದು ವಸ್ತು ಬಿತ್ತು, ಇನ್ನೇನೋ ಬೆಂಕಿ ಹತ್ಕೋತು. ಮತ್ತೆ ಕರ್ಟನ್ಗಳ ಅಕ್ಕಪಕ್ಕದಲ್ಲಿ ಹಚ್ಚಿಸ್ಬೇಡಿ. ಸೊ ದೇವ್ರ ಮುಂದೆ ಇರೋದಕ್ಕೆ ಅದಕ್ಕೆ ಅಂತಾನೆ ಒಂದು ಟೇಬಲ್ನ ರೆಡಿ ಮಾಡ್ಬಿಟ್ಟು ನಂದಾದೀಪ ಹಚ್ಚಿಡಿ. ಮತ್ತೆ ದೇವ್ರ ಮನೆಗಳಲ್ಲಿ ದೇವ್ರ ಫೋಟೋಗಳು, ಕೆಲವರು ದೇವ್ರ ಮನೆ ತುಂಬಾ ತುಂಬಿಸ್ಕೊಂಡಿರ್ತಾರೆ. ಇನ್ ಕೆಲವ್ರು ಇಡಬೇಕು ಇಡಬಾರ್ದು ಅಂತಾನು ಕೆಲವ್ರು ಗೊತ್ತಿರಲ್ಲ ಯಾವ್ಯಾವ ಫೋಟೋ ಇಡಬೇಕು ಇಡಬಾರ್ದು. ಇನ್ ಕೆಲವರು ಅವರ ಪೂರ್ವಜರ ಫೋಟೋಗಳೇ ಹಾಕೊಂಡ್ಬಿಟ್ಟಿರ್ತಾರೆ ದೇವ್ರ ಮನೇಲಿ. ಇವ್ರು ನಮಗ್ ದೇವ್ರ ಸಮಾನ, ಇವರಿಂದಲೇ ನಾವು ನೋಡಿದ್ರಿ ಅಂತ. ದೇವ್ರ ಮನೇಲಿ ಈ ಹಿರಿಯರ ಫೋಟೋಗಳು ಹಾಕ್ತಾರಲ್ಲ, ಕೆಲವರು ಪಿತೃಗಳಿಗೂ ಪೂಜೆ ಮಾಡ್ಬೇಕು ಅಂತ ಇರುತ್ತಲ್ಲ, ಅಲ್ಲೂ ಹಾಕೋತಾರೆ. ಹೋದ ತಕ್ಷಣ ಗೋಡೆಗೂ ಹಾಕಿರ್ತಾರೆ. ನೀವು ಮುಖ್ಯ ನಿಮ್ ಮನೆ ದೇವ್ರನ್ನ ಇಟ್ಕೊಳ್ಳೇಬೇಕು. ಒಂದು ಮನೆ ದೇವ್ರು, ಒಂದು ಗ್ರಾಮ ದೇವತೆ, ಅವ್ರನ್ನೆಲ್ಲ ಇಟ್ಕೊಳ್ಳೇಬೇಕು. ಅವ್ರದೆಲ್ಲ ಪೂಜೆ ಮಾಡ್ಬಿಟ್ಟು ಪಿತೃಲೋಕದಲ್ಲಿ ಪಿತೃಗೆ ಯಾಕೆ ಮಾಡ್ತಾರೆ ಅಂದ್ರೆ, ಪಿತೃಗಳು ತುಂಬಾ ಜನ್ಮಗಳಲ್ಲಿ ಶಾಪ ಕೊಟ್ಟಿರ್ತಾರೆ, ನಿನ್ ಮಕ್ಳಿಗೆ ಹಿಂಗ್ ಹಾಳಾಗೋಗ್ಲಿ ಹೋಗು ಅಂತ. ಯಾವ್ದೋ ಕೋಪದಲ್ಲಿ ಒಂದ್ ಮಾತು ಅಂದ್ಬಿಟ್ಟಿರ್ತಾರೆ. ಅವರೆಲ್ಲ ಸತ್ಯವಂತರು. ಅವಾಗ ಸತ್ಯವಾಗಿ ಬದುಕದಿದ್ದವರು ಒಂದು ಮನ್ಸಲ್ಲಿ ಬೇಜಾರ್ ಮಾಡ್ಕೊಂಡು ಕಣ್ಣೀರ್ ಹಾಕೊಂಡು ಉಸಿರು ಬಿಟ್ಟು ಅಯ್ಯೋ ಅಂತ ಉಸಿರು ಬಿಟ್ಟು ನಿಮಗ್ ಶಾಪ ಹಾಕಿರ್ತಾರೆ ಅಂದ್ರೆ ಅದು 3 generations ಶಾಪ ತಟ್ಟಿರುತ್ತೆ. ಸೊ ಅವಾಗ ಅಂದಿದ್ದಕ್ಕೆ ಇವ್ರೇನ್ ಮಾಡ್ತಾರೆ, ನನ್ನ ಅಜ್ಜಿ ತಾತ ಮುತ್ತಾತಂದ್ರೆ ನನಗೆಲ್ಲ ದೇವರು ಪಿತೃಲೋಕದಲ್ಲಿ ಇದ್ರೂ ಕೂಡ ಅವ್ರ ಆಶೀರ್ವಾದ ಬೇಕು ಅಂತ ಅನೇಕರು ಅದನ್ನ ಇಟ್ಕೊಂಡಿರ್ತಾರೆ. ದೇವರದನ್ನ ಮುಖ್ಯವಾಗಿ ನಿಮ್ಮನೆ
ಒಂದ್ ಪಿತೃಗಳು ಸತ್ರು ಕೂಡ ದೇವ್ರ ಹತ್ರಕ್ಕೆ ತಾನೇ ನೆಕ್ಸ್ಟ್ ಹೋಗ್ಬೇಕು, ಆ ಲೆವೆಲ್ಗೆ ಹೋಗಿರ್ತಾರೆ. ನೀವು ನಿಮ್ಮ ಮನೆ ಮುಖ್ಯ, ಮನೆ ದೇವ್ರನ್ನ ಬಿಡ್ಕೂಡ್ದು ನೀವು. ಆಯ್ತು, ನಿಮ್ಮ ಇಷ್ಟ ದೇವರು ಗಣೇಶ ಆಗಿರ್ಬೋದು, ಇಷ್ಟ ದೇವರು ಲಲಿತಾ ಪರಮೇಶ್ವರಿ ಆಗಿರ್ಬೋದು, ಇಷ್ಟ ದೇವರು ಬನಶಂಕರಿ ಆಗಿರ್ಬೋದು, ಇಷ್ಟ ದೇವರು ಕೃಷ್ಣನೇ ಆಗಿರ್ಬೋದು. ಆದ್ರೂ ನಿಮ್ಮ ಮನೆ ದೇವ್ರಿಗೂ ಕೂಡ ನೀವು ನೈವೇದ್ಯ ಇಡಬೇಕು, ನಿಮ್ಮ ಮನೆ ದೇವ್ರಿಗೂ ಕೂಡ ನೀವು ಪೂಜೆ ಮಾಡ್ಬೇಕು. ಅವ್ರನ್ನ ಒಂದ್ಸತಿನಾದ್ರೂ ಪ್ರಾತಸ್ಮರಾಮಿ ಅಂತ ನೀವು ಜ್ಞಾಪಿಸ್ಕೋಬೇಕು. ಮನೆ ದೇವ್ರನ್ನ ಅವ್ರಿಗೆ ನೀವು ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಯಾಕೆ ಅಂದ್ರೆ ನಿಮ್ಮ ತಾತ ಮುತ್ತಾತಂದ್ರು ಪೂರ್ವಜರು ತಲತಲಾಂತರಗಳಿಂದ ಅವ್ರು ಪೂಜೆ ಮಾಡ್ಕೊಂಡ್ ಬಂದಿರ್ತಾರೆ. ಅದಾದ್ಮೇಲೆ ಇದ್ ಮಾಡ್ಬೇಕು. ಆ ಲಕ್ಷ್ಮಿ ನೋಡಿ ನಿಮ್ಗೆ ನ್ಯೂಟ್ರಲ್ ಆಗಿ ಎಲ್ಲಾರ ಲೈಫಲ್ಲೂ ಮನೆ ದೇವ್ರಾಗಿರ್ಲಿ, ಇನ್ನೊಬ್ರು ದೇವ್ರಾಗಿರ್ಲಿ, ಇಷ್ಟ ದೇವ್ರಾಗಿರ್ಲಿ, ಲಕ್ಷ್ಮಿ ನಿಮಗ್ ಬೇಕೇ ಬೇಕು. ಸೊ ಲಕ್ಷ್ಮಿನ ನೀವು ಇಗ್ನೋರ್ ಮಾಡೋ ಹಾಗೆ ಇಲ್ಲ ಜೀವನದಲ್ಲಿ. ಎಲ್ಲ ಮನೆಗಳಲ್ಲೂ ಗಣೇಶ ಮಹಾಲಕ್ಷ್ಮಿ ಇದ್ದೇ ಇರ್ತಾರೆ. ಹೌದು, ಗಣೇಶನು ನಿರ್ವಿಘ್ನವಾಗಿ ಎಲ್ಲ ನಡೀಬೇಕು ಅಂದ್ರೆ ಗಣೇಶ ಬೇಕೇ ಬೇಕು, ಮಹಾಲಕ್ಷ್ಮಿ. ನಾನು ಹೇಳೋದು ಎಲ್ಲ ಕುಟುಂಬ ಸಮೇತ ಎಲ್ಲಾ ದೇವ್ರನ್ನು ಪೂಜಿಸಿ, ತಪ್ಪೇನಿಲ್ಲ. ಕೆಲವ್ರು ನಿಮ್ಗೆ ಇನ್ನೊಂದು ಕನ್ಫ್ಯೂಷನ್ ಮಾಡ್ತಾರೆ, ಎಲ್ಲಾ ದೇವ್ರನ್ನು ನೀವು ಪೂಜಿಸ್ಬೇಡಿ, ಒಂದನ್ನ ಹಿಡ್ಕೊಂಡು ಪೂಜೆ ಮಾಡಿ ಅಂತ. ಯು ರಿಮೆಂಬರ್, ತುಂಬಾ ಜನ ಹೇಳ್ತಾರೆ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಒಂದ್ ಹಿಡ್ಕೊಂಡು ಪೂಜೆ ಮಾಡಿ. ಹೌದು, ನಿಮ್ಮ ಇಷ್ಟ ದೇವರು ಒಬ್ಬರೇ ಆಗಿರ್ತಾರೆ. ಒಂದ್ ಕಡೆ ಎನರ್ಜಿ, ನೀವು ಡಿಗ್ರಿ ಮಾಡ್ತಾ ಇದ್ದೀರಾ ಅಂದ್ರೆ ಡಿಗ್ರಿ ಮಾಡಕ್ಕೆ ಹಿಂಗ್ ಹೋಗಿರ್ತೀರಾ. ಆದ್ರೆ ಹೇಳ್ತೀನಿ ಕೇಳಿ, ನಿಮ್ಗೆ ಅಪ್ಪನ್ ಮಾತ್ರ ಇಷ್ಟಪಡ್ತೀನಿ, ಅಮ್ಮನ್ ಇಷ್ಟಪಡಲ್ಲ, ಅಪ್ಪ ಅಮ್ಮನ್ ಮಾತ್ರ ಇಷ್ಟಪಡ್ತೀನಿ ಮೇಡಮ್, ನಿಮ್ ಮಕ್ಳು ನನಗೆ ಇಷ್ಟನೇ ಇಲ್ಲ ಅಂತ ಗಣೇಶ ಸುಬ್ರಹ್ಮಣ್ಯನ ಕ್ಯಾನ್ ಯು ಇಗ್ನೋರ್ ದೆಮ್? ಆಮೇಲೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಏನು ಅಂತ ಹೇಳಿದ್ರೆ, ನಾನು ಗಣೇಶ ಹಬ್ಬನೂ ಮಾಡ್ತೀನಿ, ದೀಪಾವಳಿನೂ ಮಾಡ್ತೀನಿ, ಯುಗಾದಿ ಹಬ್ಬನೂ ಮಾಡ್ತೀನಿ, ನಾನು ನವರಾತ್ರಿನೂ ಮಾಡ್ತೀವಿ. ನಮ್ಗಳಿಗೆ ಎಲ್ಲವೂ ಸೇರ್ಕೊಂಡಿರೋದು, ಅವರೆಲ್ಲ ನಮ್ಮ ಕುಟುಂಬ ಅಂತ ದೇವ್ರೇನೆ. ಈಗ ನಾನು ನಾರಾಯಣನ್ ಇಷ್ಟಪಡ್ತೀನಿ, ಲಕ್ಷ್ಮಿ ಇಷ್ಟ ಇಲ್ಲ ಅನ್ನೋದು, ಅಥವಾ ನಂಗೆ ಲಕ್ಷ್ಮಿ ತುಂಬಾ ಇಷ್ಟಪ್ಪ, ದುಡ್ಡು ಕೊಡ್ತಾಳೆ, ನಾರಾಯಣ ಲೇಟ್ ಅಂತೆ ವರ ಕೊಡೋದು, ನಾನು ಶಿವನ್ ಮಾತ್ರ ಪೂಜೆ ಮಾಡ್ತೀನಿ, ಹಿಂಗೂ ಮಾಡ್ತಾರೆ ಜನ. ಹಂಗಲ್ಲ, ಅದು ಕುಟುಂಬ ಸಮೇತರಾಗಿ ಪೂಜೆ ಮಾಡ್ಬೇಕು ನೀವು. ಇವನ್ ನೀವು ಅಗ್ನಿ ಆವಾಹನೆ ಮಾಡಿದಾಗ್ಲೂ ಅದಕ್ಕೆ ನಾರಾಯಣ ಸಮೇತ ಮಹಾಲಕ್ಷ್ಮಿ ಆವಾಹಯಾಮಿನೇ ನಾವು ಮಾಡ್ಬೇಕು. ಯಾಕೆಂದ್ರೆ ಒಬ್ಬರನ್ನ ಕರೆದು ಒಬ್ಬರನ್ನ ಕರೀಲಿಲ್ಲ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೋತ. ಈಗ ನಮ್ಮಗಳಲ್ಲೇ ಮನೆಗಳಲ್ಲಿ ನಾನು ಯಾರ್ದೋ ಮನೆಗೆ ಡಿನ್ನರ್ಗೆ ಹೋಗ್ತಾ ಇದ್ರೆ ನಮ್ಮಮ್ಮ ಯಾಕೆ ನನ್ ಕರೀಲಿಲ್ವೇನೆ ಅಂತ ಕೇಳ್ತಾರೆ. ನಮ್ಮ ಅಕ್ಕ ತಂಗಿರು ನನ್ನ ಹಸ್ಬೆಂಡೇ ಕೇಳ್ತಾರೆ, ಯಾಕೆ ನನ್ನ ಕರೀಲಿಲ್ವಾ ಅಂತ. ಈ ತರ ಮನಸ್ಥಿತಿಗಳನ್ನ ಬೇಜಾರ್ ಮಾಡಿಸ್ಬಾರ್ದು. ಆಮೇಲೆ ದೇವ್ರನ್ನ ಪೂಜೆ ಮಾಡೋದ್ರಲ್ಲಿ ಏನಿದೆ, ನೀವು ಒಬ್ರಿಗೆ ಹೂ ಹಾಕಿ ಪೂಜೆ ಮಾಡಿ ಆಮೇಲೆ ಇಷ್ಟ ದೇವತೆ ಕನೆಕ್ಟ್ ಆಗಿ, ಅಥವಾ ನೀವು ಸಂಕಲ್ಪ ಮಾಡ್ಕೊಂಡು ಒಂದು ದೇವ್ರದ್ದು ನಿಮ್ಗೇನೋ ಲಕ್ಷ್ಮಿ ಬೇಕು ಅಂದ್ರೆ ಸಂಕಲ್ಪ ಮಾಡ್ಕೊಂಡು ಒಂದು ದೇವ್ರ ಪೂಜೆ ಮಾಡಿ. ನಿಮಗ್ ಶಕ್ತಿ ಬೇಕು, ಶತ್ರುಗಳನ್ನ ಗೆಲ್ಬೇಕು ಅಂದ್ರೆ ಕಾಳಿ ಪೂಜೆ ಮಾಡಿ. ಅದು ಒಂದೊಂದು ಎನರ್ಜಿ ಕನೆಕ್ಟ್ ಆಗೋದು. ಬಟ್ ಮನೆ ಕುಟುಂಬ ಅಂದಾಗ ಎಲ್ಲಾ ದೇವ್ರನ್ನು ಇಟ್ಕೋಬೇಕು. ಅಲ್ಲ, ಇವಾಗ ನೀವು ಮನೆ ಬಗ್ಗೆ ಹೇಳಿದ್ರಿ, ಮನೆ ಹೇಗಿರ್ಬೇಕು, ಮನೇಲಿ ಹಿಂಗ್ ಮಾಡ್ಬೇಕು, ಇದೆಲ್ಲ ಮನೆ ಓಕೆ, ಮನಸ್ಥಿತಿ ಅದು ಬಹಳ ಮುಖ್ಯ. ಮನಸ್ಥಿತಿಯಲ್ಲಿ ಯಾವಾಗ್ಲೂ ಲಕ್ಷ್ಮಿನ ನೀವು ಒಂದು ಬ್ಯೂಟಿಫುಲ್ ಪವರ್ಫುಲ್ ಜಾಗ ಕೊಟ್ಟು, ಒಂದು ಗೌರವಾನ್ವಿತ ಜಾಗ ಕೊಟ್ಟು ಒಳಗೆ ಇಟ್ಕೊಳ್ಳೇಬೇಕು ನೀವು. ಯಾಕೆ ಅಂದ್ರೆ ಅವಳು ನಿಮ್ಗೆ ಅನ್ನಿಸ್ಬೋದು ಮಾಯಾ ಸ್ವರೂಪಿ ಚಂಚಲೆ ಅಂತ, ಅವಳು ಇಲ್ದೆ ನಾವು ಬದುಕಕ್ಕೆ ಆಗಲ್ಲ ಅಂತಂದಾಗ ನಮ್ಮ ಜೀವನನು ಜಗತ್ತು ಮಾಯೆ. ಅದೇ ಶಂಕರರು ಹೇಳಿದ್ದು, ಜೀವಾತ್ಮ ಪರಮಾತ್ಮ ಒಂದವ್ರೆ ಜಗತ್ತು ಮಾಯೆ. ಈಗ ನಾನೇ 5ನೇ ಕ್ಲಾಸಲ್ಲಿ ಇದ್ದಂಗೆ 10ನೇ ಕ್ಲಾಸಲ್ಲಿ ಇರಲಿಲ್ಲ, 10ನೇ ಕ್ಲಾಸಲ್ಲಿ ಇದ್ದಂಗೆ ನಾನು ಇವಾಗಿಲ್ಲ. ನನ್ನಲ್ಲೇ ಸ್ವರೂಪಗಳು ಬದಲಾವಣೆಗಳಾಗ್ತಾ ಇರುತ್ತೆ, ಜೀವನದ ಸ್ಥಿತಿನೂ ಬದಲಾಗತ್ತೆ. ಆದ್ರೆ ನಿಮ್ಗೆಲ್ಲಾ ಅನೇಕ ಸ್ಥಿತಿಗಳಲ್ಲಿ 75% ಕಷ್ಟಗಳಿಗೆ ಸೊಲ್ಯೂಷನ್ ಕೊಡೋದು ಲಕ್ಷ್ಮಿ. ನೀವು ದಿನನಿತ್ಯ ದುಡ್ಡೇ ಇಲ್ಲ ಅಂತಂದ್ರೆ ನಿಮ್ಗೆ 75% ಕಷ್ಟಗಳಿಗೆ ಸೊಲ್ಯೂಷನ್ನೇ ಸಿಗಲ್ಲ. 25% ನೀವೇನೋ ಒಂದು ಪ್ರೀತಿಸ್ತಿರೋ ಸಂಬಂಧನೋ ಏನೋ ಎಲ್ಲಾನು ನೋಡ್ಕೋತಿರೋ ಮಾನಸಿಕ ವ್ಯತೆಗಳು, ಅದನ್ನೆಲ್ಲ ನೋಡ್ಕೊಳ್ಳೋಣ. ಮನುಷ್ಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಕೆಲಸ ಮಾಡಕ್ ಹೋಗೋದೇನಕ್ಕೆ? ಮ್ಯಾಕ್ಸಿಮಮ್ ಅವರ್ಸ್ ತನ್ನ ಜೀವನದ ಕೆಲ್ಸಕ್ಕೆ ಏನಕ್ಕೆ ಕೊಡ್ತಾನೆ? ಲಕ್ಷ್ಮಿ ಬೇಕು ಅಂತ. ನೀವು ಓದೋದು ಆಲ್ರೆಡಿ ಆಗೋಗಿರುತ್ತೆ ಸ್ಕೂಲಲ್ಲಿ. ಸೊ ನಿಮ್ಗೆ ಲಕ್ಷ್ಮಿ ಬೇಕು ಅಂತಂದಾಗ ಲಕ್ಷ್ಮಿಗೆ ಒಂದು ಗೌರವಾನ್ವಿತ ಸ್ಥಿತಿಯನ್ನ ಮನಸ್ಸಿನಲ್ಲಿ ನೀವು ಪ್ಲೇಸ್ಮೆಂಟ್ನ ಕೊಟ್ಟಾಗ ನೀವು ಗಮನಿಸಿ ಎಷ್ಟು ಚೆನ್ನಾಗಿ ಅವಳು ಅಟ್ರಾಕ್ಟ್ ಆಗಿ ಯಾವುದೋ ಡಿಫ್ರೆಂಟ್ ಸೋರ್ಸಸ್ ಆಫ್ ಇನ್ಕಮ್ ಇಂದ ಬರ್ತಾಳೆ. ಈಗ ಒಂದೇ ಆಫೀಸ್ಗೆ ಹೋಗಿ ಒಂದೇ ಕೆಲಸ ಮಾಡ್ಬೇಕು ಅಂತೇನಿಲ್ಲ. ಯಾರಿಗೋ ಮುತ್ತಾತಂದು ಯಾವುದೋ ಆಸ್ತಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ, ಅದು ಬರ್ಬೋದು. ಅಥವಾ ಬೇರೆ ಯಾರೋ ಬಂದ್ಬಿಟ್ಟು ಬನ್ನಿ ನೀವು ಹೇಗಿದ್ರು ಇದೆಲ್ಲ ಮಾಡ್ತಿದ್ದೀರಾ, ಇನ್ನೊಂದು ಪ್ಯಾರಲಲ್ಲಿ ಲೆಟಸ್ ಸ್ಟಾರ್ಟ್ ಅ ಬಿಸ್ನೆಸ್ ಅಂತ ಇನ್ನೊಂದು ಬರ್ಬೋದು, ಪಾಸಿಟಿವ್ ಆಗಿ ವರ್ಕ್ ಆಗ್ಬೋದು. ನೀವು ಲಕ್ಷ್ಮಿಗೆ ಒಂದು ಮನಸ್ಥಿತಿ, ಒಳ್ಳೆ ಮನಸ್ಥಿತಿಯಲ್ಲಿ ನೀವು ಅವಳನ್ನ ಕೂಡಿಸ್ಕೊಳ್ದೆ ಎಲ್ರನ್ನೂ ಬೈಕೊಂಡು ಓಡಾಡ್ತಾ ಇದ್ರೆ, ಹೆಣ್ಮಕ್ಳನ್ನೆಲ್ಲ ಅವಳಂಗೆ ಇವಳಿಂಗೆ ಇವ್ರಂಗೆ ಅವ್ರಂಗೆ ಅಂತ ಬೈಕೊಂಡು ಓಡಾಡೋದು, ಐ ಹ್ಯಾವ್ ಸೋ ಮಚ್ ಆಫ್ ಮನಿ ಅಂತ ದುರಹಂಕಾರ ತೋರಿಸಿದ್ರೆ, ದೇವ್ರಿಗೆ ನೀವು ಬೆಲೆ ಕೊಡದೆ ದುರಹಂಕಾರ ತೋರಿಸಿದ್ರೆ ದೇವ್ರಿಗೆ ಗೊತ್ತು ಎಲ್ಲಿ ನಿಮ್ಗೆ ಹೊಡಿಬೇಕು ಅಂತ. ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಯಾರ್ದೋ ಕಳಿಸ್ತಾನೆ, ನಿನ್ಗೆ ಇಲ್ಲಿ ಬಿಸ್ನೆಸ್ ಮಾಡಿಸ್ತೀನಿ ಬಾ ಅಂತ, ಆ ಬಿಸ್ನೆಸ್ ಅಲ್ಲಿ ಪೂರ್ತಿ ಲಾಸ್ ಮಾಡಿಸ್ತಾನೆ.
ಅಥವಾ ಮನಸ್ಸನ್ನ ಇದೆಲ್ಲ ಕೊಡ್ತಾನೆ ನಿನ್ಗೆ ಆರೋಗ್ಯ ಕೊಡಲ್ಲ ಅಂತ ಕಿತ್ಕೋತಾನೆ, ಅಥವಾ ಇದೆಲ್ಲ ಕೊಡ್ತಾನೆ ನಿನ್ ಮಕ್ಕಳನ್ನ ಸರಿಯಾಗಿ ಕೊಡಲ್ಲ, ಇರು ನಿನ್ ಮಕ್ಕಳಿಂದಾನೇ ನಿನ್ಗೆ ವ್ಯಾಮೋಹ ಅಲ್ವಾ, ನಿನಗ್ ನೋವು ಕೊಡ್ತೀನಿ ಅಂತ ಮಕ್ಕಳಿಂದ ನೋವು ಕೊಡ್ತಾನೆ. ಇದೆಲ್ಲ ರೀತಿ ಪ್ರಾಬ್ಲಮ್ ಬರಬಾರ್ದು ಅಂತಂದಾಗ ನೀವು ಮನಸ್ಥಿತಿಯಲ್ಲಿ ದೇವರನ್ನ ನಿಜವಾಗ್ಲೂ ಪ್ರೀತಿಸಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಸುಮ್ನೆ ಉಪಯೋಗಿಸ್ಕೊಳಕ್ಕೆ ಮತ್ತೆ ನೀವು ಇರು ದೇವ್ರ ಪೂಜೆ ಮಾಡ್ಬಿಡೋಣ ಅಂದ್ರೆ ನಿಮ್ ಒಳಗಿನ ಅಂತರಂಗ ಗೊತ್ತಾಗೋದ್ ಪರಮಾತ್ಮ ಒಬ್ಬನ್ಗೆ, ನೀನೇನ್ ಪ್ಲಾನ್ ಹಾಕೊಂಡಿದ್ಯಾ ಅಂತ. ಪೂಜೆ ಮಾಡೋದಕ್ಕೆ ಪೂಜೆ ಮಾಡಿಸ್ಬಿಡೋಣ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಎಲ್ಲಾ ದುಡ್ಡನ್ನು ಇಟ್ಬಿಟ್ಟು ಪೂಜೆ ಮಾಡಿಸ್ಬಿಡೋಣ. ಆಮ CEO, ಆಮ ಪ್ರೆಸಿಡೆಂಟ್, ನಾನು ಹಿಂಗ್ ದೊಡ್ಡ ವ್ಯಕ್ತಿ, ನನಗೆಲ್ಲ ಬಂದ್ಬಿಡುತ್ತೆ ಅಂತ ಹಿಂಗೆ ಬೀಗಿದ್ರೆ ನಿನ್ ಒಳಗಡೆ ಯೋಚಿಸ್ತಿರೋದು ಅವ್ರಿಗೆ ಗೊತ್ತಾಗತ್ತಲ್ಲ ದೇವ್ರಿಗೆ. ಸೊ ಮನಸ್ಥಿತಿ ಬಹಳ ಮುಖ್ಯ. ಆಮೇಲೆ ತುಂಬಾ ಬಡವರಾಗಿರೋರ್ಗೆ ಇನ್ನೊಂದು ಮನಸ್ಥಿತಿ ಹೇಳ್ತೀನಿ, ಇದು ಶ್ರೀಮಂತರ ಮನಸ್ಥಿತಿ. ತುಂಬಾ ಬಡವರಾಗಿರೋರು, ಪ್ಲೀಸ್ ಡೋಂಟ್ ವರಿ ಅಬೌಟ್ ನಿಮ್ಮ ಬಡತನ. ದೇವಿ ನಿಜವಾಗ್ಲೂ ನಿಮ್ಗೆ ಒಲಿತಾಳೆ ಯಾವಾಗ ನೀನು ನಾನು ತುಂಬಾ ದೊಡ್ಡ ವ್ಯಕ್ತಿ ಅಂತ ಫೀಲ್ ಮಾಡ್ಕೊಂಡಾಗ. ದೊಡ್ಡ ವ್ಯಕ್ತಿ ತಾನು ದೊಡ್ಡ ವ್ಯಕ್ತಿ ಅಂತ ದುರಹಂಕಾರ ಪಡಬಾರ್ದು. ಅದೇ ಬಡವರು ನಾನು ತುಂಬಾ ಬಡವಳು, ನನ್ನ ಹತ್ರ ಇಲ್ಲ 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 ಅಂತ ಹೇಳ್ಕೋಬೇಡಿ ಬಾಯಲ್ಲಿ. ಕೆಲವ್ರು ಅದೇ ನಮ್ಮ ಹತ್ರ ಎಲ್ಲಿ ದುಡ್ಡಿದೆ, ಆಮೇಲೆ ಇರೋರು ಮುಚ್ಚಿಟ್ಕೊಂಡಿದ್ ಹೇಳ್ತಾರ, ಅಯ್ಯೋ ಇಲ್ಲ ಸರ್ ಅಂತ ಸುಳ್ಳೆ ಹೇಳ್ತಾರೆ. ನೀವು ಗಮನಿಸಬೇಕಾರೆ ನೀವು ಕೆಲವರು ಹೇಗೆಂದ್ರೆ ಅವ್ರ ಎಲ್ಲ ಇರತ್ತೆ, ಮಾದಿದ್ರೆ ಅಯ್ಯೋ ದುಡ್ಡೆಲ್ಲಿದೆ ಹೇಳಕ್ಕೆ ಆಕ್ಚುಲಿ ಆ ತರದವ್ರು ಹಂಗೆ ಕೊರ್ಗಿ ಸಾಯ್ತಾರೆ. ಅವ್ರಿಗೆ ಸಂತೋಷ ಇರಲ್ಲ. ನೀವು ಗಮನಿಸಿ, ಲಕ್ಷ್ಮಿ ಅನ್ನೋದು ಬರೀ ದುಡ್ಡೊಂದಲ್ಲ, ಮುಖದಲ್ಲಿ ಒಂದು ಎನರ್ಜಿ, ಬಾಡಿಲಿ ಒಂದು ಎನರ್ಜಿ, ಒಂದು ಸಂತೋಷ, ಅವ್ರು ಒಂದ್ ಕಡೆ ಹೋದ್ರು ಅಂದ್ರೆ 100 ಜನಕ್ಕೆ ಸಂತೋಷ ಕೊಟ್ಟಿರ್ತಾರೆ. ಮತ್ತೆ ಎಲ್ರ ಮುಖದಲ್ಲೂ ಸ್ಮೈಲ್ ಬರ್ಸಿರ್ತಾರೆ. ಎಲ್ರಿಗೂ ಸುಖ ಸಂತೋಷ ಕೊಡೋ ಅಂತದ್ದು ಲಕ್ಷ್ಮೀ ತತ್ವ. ಸೊ ಆ ತತ್ವ ನಿಮಗ್ ಬರ್ಬೇಕು ಅಂದ್ರೆ ನೀವು ಬಡವರಾದ್ರೂ ಪರವಾಗಿಲ್ಲ, ಡ್ರೆಸ್ ಅಪ್ ಬ್ಯೂಟಿಫುಲಿ. ನಾನು ಯಾವಾಗ್ಲೂ ಅದನ್ನ ಹೇಳ್ತೀನಿ. ನನಗೆ 100 ಸತಿ ಜೀವನದಲ್ಲಿ ಕಷ್ಟ ಬಂದ್ ನಾನು ಇನ್ನೇನ್ ಅಳ್ತಿರ್ತೀನಿ ಅಂದಾಗ್ಲೂ ಇನ್ನೊಂದು ನೆಕ್ಸ್ಟ್ ಮೀಟಿಂಗ್ ಹೋಗ್ಬೇಕು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹಿಂಗ್ ಹೋಗಿ ಹಿಂಗ್ ನಕ್ಕೊಂಡು TV ಲೈವಲ್ಲೂ ಕೂತ್ಕೋತೀನಿ. ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರು ನಿಮ್ಗೆ ಮೊದಲು ನೀವು ಬ್ಯೂಟಿಫುಲ್ ಆಗಿ ಡ್ರೆಸ್ ಮಾಡ್ಕೋಬೇಕು. ಇದನ್ನ ನಮ್ಮ ಅಜ್ಜಿ ತಾತಂದ್ರು ಹೇಳ್ಕೊಡೋರು. ಪೂಜೆ ಮಾಡೋವಾಗ್ಲೂ ನೀನ್ ಲಕ್ಷ್ಮಿ ತರ ಡ್ರೆಸ್ ಮಾಡ್ಕೊಂಡು ಕೂತ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಯಾವಾಗ್ಲೂ ಬ್ಯೂಟಿಫುಲ್ ಆಗಿ ಡ್ರೆಸ್ ಮಾಡ್ಕೊಂಡು ಒಂದು ಕಾನ್ಫಿಡೆನ್ಸ್ ನ ಮನ್ಸಿನಲ್ಲಿ ಇಟ್ಕೊಂಡು ನನ್ ಜೊತೆ ದೇವ್ರಿದ್ದಾರೆ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ನನಗೇ ಕೊಡದೆ ಮಹಾಲಕ್ಷ್ಮಿ ಇನ್ಯಾರು ಕೊಡ್ತಾಳೆ, ಖಂಡಿತವಾಗ್ಲೂ ಬರ್ತಾಳೆ ಅಂತ ನಿಜವಾಗ್ಲೂ ಬಡವರು ಹೇಳ್ತೀನಿ ಕೇಳಿ. ನೀವೆಲ್ಲ ಬೇಜಾರು ಮಾಡ್ಕೊಂಡು ದುಃಖ ಪಟ್ಕೊಳ್ಳೋದಲ್ಲ. ನೀವು ಅವಳನ್ನ ಎಷ್ಟು ಪ್ರೀತಿಸ್ತಿರೋ ಅವಳು ಒಂದಲ್ಲ ಒಂದು ದಾರಿನಲ್ಲಿ ಬಂದೇ ಬರ್ತಾಳೆ. ನೋಡಿ, ನಿಮ್ ಮನೆ ಬಾಗಿಲು ತಟ್ಟಿನ ನಿಮ್ ಫ್ರೆಂಡ್ಸ್ ಯಾರೋ ಫೋನ್ ಮಾಡಿನೋ ಏನೋ ಹೇಳ್ತಾರೆ, ನಿಮಗ್ ದುಡ್ಡು ಕೊಡ್ತೀನಿ ಬನ್ನಿ, ಅದ್ಯಾವ್ದೋ ಬಂದಿತ್ತು ಕಣೆ 2 ಲಕ್ಷ ರೂಪಾಯಿ ನೀನ್ ಇಟ್ಕೊಂಡಿರೋ ಆಮೇಲೆ ಕೊಡು ಅಂತ ನವರೂ ತುಂಬಾ ಜನಕ್ಕೆ ಹಂಗೆ ಹೆಲ್ಪ್ ಆಗಿದೆ. ನೀವು ದೇವ್ರನ್ನ ಮನ್ಸಾರೆ ಪೂಜೆ ಮಾಡಿ ಖಂಡಿತ. ಆಮೇಲೆ ನೀವು ಪಾಸಿಟಿವ್ ಆಗಿ ಹೇಳ್ಕೊಳ್ತಿದ್ದಷ್ಟು ದೇವ್ರೆ ಅಸ್ತು ಅಂತ ನಿಮ್ಮ ಹತ್ರಕ್ಕೆ ಬರ್ತಾರೆ. ನೀವು ನನ್ನ ಹತ್ರಲ್ಲಿದೆ, ನನಗಿಲ್ವೇ ಇಲ್ಲ, ನಾನೇ ಬಡವಳು, ನನಗ್ ಕಷ್ಟ ಅಂತ ಅನ್ಕೋತಾ ಇದ್ರೆ ಅದಂಗೇ ರಿಪೀಟ್ ಆಗತ್ತೆ. ನಾನಾಗ್ಲೇ ಕೂಡ ನಿಮಗೆ ನಾನು ಬಂದಾಗ ಹೇಳ್ತಿದ್ದೆ, ಈಗ ನಮ್ಮಲ್ಲಿ ಅಡಿಗೆ ಮಾಡೋರು ಬೆಳಗ್ಗೆ ಕೂಡ ನೋಡ್ತಿದ್ರು ಅಂತ. ಅವ್ರು ಬೆಳಗ್ಗೆ ಸಖತ್ತಾಗಿರೋ ಮಾತು ಕೇಳಿದ್ರು. ಅಲ್ಲ ಸರ್, ಇದೆಲ್ಲ ಓಕೆ, ಇವರು ಚೆನ್ನಾಗಿ ಮಾತಾಡ್ತಿದ್ರೆ, ಇವಾಗ ದೇವ್ರ ಪೂಜೆಗಳು ಅಥವಾ ದೇವ್ರನ್ನ ಹೊಲ್ಸ್ಕೊಬೇಕು ಅಂದ್ರೆ ಈಗ ಹೋಮಗಳು, ದೊಡ್ಡ ದೊಡ್ಡ ಪೂಜೆಗಳು ಮಾಡ್ಬೇಕು ಅಂತ ಅವ್ರು ಆಕ್ಚುಲಿ ಕೇಳಿದಾಗ ಅವಾಗ ನನಗೊಂದು ತಲೆಗೆ ಜ್ಞಾಪಕ ಬಂತು. ಈಗ ದೊಡ್ಡವರು ಚೆನ್ನಾಗಿ ದುಡ್ಡಿರೋರು ಈಗ ಸಾವಿರಗಳು ಲಕ್ಷಗಳು ಹಾಕಿ, ಇವಾಗ್ಲೂ ಗೊತ್ತಲ್ಲ ಪೂಜೆಗಳೆಲ್ಲ ತುಂಬಾ ಎಕ್ಸ್ಪೆನ್ಸಿವ್. ಇವಾಗ ಹೋಮ ಹವನ ಮಾಡೋದು ಈ ತರದ್ದೆಲ್ಲನು. ಈಗ ಯಾರೋ ಒಬ್ರು ಈಗ ಪಾಡ್ಕಾಸ್ಟ್ ನೋಡ್ತಿರ್ತಕ್ಕಂಥವ್ರು ಆಗ್ಲಿ, ಅವರಿಗೆ ಪಾಪ 1-2 ಊಟ ಕಳಿಯೋದೇ ಕಷ್ಟ ಆಗ್ತಿರತ್ತೆ, ಅಥವಾ ಬೇರೇನೋ ಸಮಸ್ಯೆಗಳಿರ್ಬೋದು. ಅವರು ಮಹಾಲಕ್ಷ್ಮಿನ ಆರಾಧಿಸ್ಬೇಕು, ಆಕೆಗೆ ಅವ್ರ ಹತ್ರ ಆಗ್ಬೇಕು. ಆದ್ರೆ ಇಷ್ಟೆಲ್ಲ ಖರ್ಚು ಮಾಡೋಷ್ಟು ಆರ್ಥಿಕ ಪರಿಸ್ಥಿತಿ ಈಗ ಸದ್ಯಕ್ಕಿಲ್ಲ ಅವರಿಗೆ. ಅಂತ ಟೈಮಲ್ಲಿ ಅವರು ಭಗವಂತನ ಆಕೆನ ಹೇಗೆ ರೀಚ್ ಆಗ್ಬೋದು ಹತ್ತಿರವಾಗಿ? ಇದಕ್ಕೆ 2 ತರ ಪೂಜೆ ಇದೆ. ಒಂದು, ನಾವೆಲ್ಲರೂ ಪೂಜೆ ಮಾಡೋದು ಆಡಂಬರವಾಗಿ ದ್ರವ್ಯಗಳನ್ನು ಉಪಯೋಗಿಸ್ಕೊಂಡು ಮಾಡೋಂಥ ದ್ರವ್ಯಗಳು ಅಂದ್ರೆ ಇದನ್ನೆಲ್ಲ ದ್ರವ್ಯ ಅಂತೀವಿ. ಹೂವು, ಹಾಲು, ಹಣ್ಣು, ಅಭಿಷೇಕ ಅವೆಲ್ಲ ಮಾಡೋದು ದ್ರವ್ಯಗಳ ಪೂಜೆ. ಇನ್ನೊಂದು ಬ್ಯೂಟಿಫುಲ್ ಆಗಿರೋದು ಮಾನಸಿಕ ಪೂಜೆ. ಸೊ 2 ತರ ಪೂಜೆ ಇದೆ. ಮಾನಸಿಕ ಪೂಜೆ. ಸೊ ಮಾನಸಿಕ ಪೂಜೆ ಮಾಡೋದ್ರಲ್ಲೇ ನೀವು ಇವನ್ ಮ್ಯಾನಿಫೆಸ್ಟೇಷನ್, ಅಫರ್ಮೇಷನ್, ನೀವು ಅಟ್ರಾಕ್ಷನ್ ಎಲ್ಲ ಮಾಡ್ಕೋತಿರಲ್ಲ, ಚಕ್ರ ಆಕ್ಟಿವೇಶನ್. ಮಾನಸಿಕ ಪೂಜೆ ಎಲ್ಲ ಅದು ಮ್ಯಾನಿಫೆಸ್ಟೇಷನ್. ಹೌದು. ಆದ್ರೆ ಇದನ್ನ ದೈವಿಕವಾಗಿ ನೀವು ಮಾನಸಿಕ ಪೂಜೆ ಮಾಡ್ಕೊಳ್ತಾ ಹೋಗ್ತೀರಾ. ಮತ್ತೆ ನಿರಂತರತೆ, ತೀವ್ರತೆ ನಿಮಗೆ ಬೇಕದು. ಈಗ ಮಾನಸಿಕ ಪೂಜೆ ಮಾಡೋರ್ಗೆ ಮನಸ್ಸು ತುಂಬಾ ಚಂಚಲ ಆಗ್ತಾ ಇರುತ್ತೆ ಅಂತ ಯಾಕೆ ನಮ್ಗೆ ಫಸ್ಟ್ ದ್ರವ್ಯಗಳ ಪೂಜೆ ಹೇಳ್ಕೊಡ್ತಾರೆ ಅಂದ್ರೆ, ಮಕ್ಕಳಿಗೆ ದೇವ್ರಿಗೆ ಹೂ ಹಾಕು, ಅರ್ಶನ ಕುಂಕುಮ ಹಾಕು ಅಂದ್ರೆ ಒಂದು ಸ್ಥಿತಿಗಳು ನಮ್ಗೆ ಗೊತ್ತಾಗ್ಲಿ ಅಂತ. ಅವಾಗ ನನ್ನ ಚಂಚಲ ಮನಸ್ಸು ಹೋಗ್ಬಿಟ್ಟು ಕಾನ್ಸಂಟ್ರೇಷನ್ ಅಲ್ಲಿ ಹೋಗುತ್ತೆ, ಇಲ್ಲೆಲ್ಲೋ ಹಾಕಲ್ಲ.
ಅಲ್ಲಿ ಶ್ರೀಚಕ್ರ ಇದೆ ಕುಂಕುಮ ಹಾಕು ಅಂದ್ರೆ ಅಲ್ಲೇ ಹುಡುಕ್ಬಿಟ್ಟು ಹಾಕ್ತಿವಿ. ದೇವ್ರಿಗೆ ಹೂವು ಹಾಕು ಅಂದ್ರೆ ಅಲ್ಲೇ ದೇವ್ರನ್ನ ಹುಡುಕ್ಬಿಟ್ಟು ಹಾಕ್ತಿವಿ. ನಿಮ್ಗೆ ಚಿಕ್ಕ ವಯಸ್ಸಲ್ಲೇ ಮಾನಸಿಕ ಪೂಜೆನ ಮಾಡು ಅಂತ ಹೇಳಿದ್ರೆ ನೀವು ಇಲ್ಲಿ ಹಾಕ್ಬೇಕಾ ಕುಂಕುಮ, ಇಲ್ಲಿ ಇಡ್ಬೇಕಾ, ಇಲ್ಲಿ ಹೂ ಹಾಕ್ಬೇಕಾ, ಇಲ್ಲಿ ಅಭಿಷೇಕ ಮಾಡ್ಬೇಕಾ ಗೊತ್ತಾಗಲ್ಲ. ಸೊ ನಿಮ್ಗೆ ಅದಕ್ಕೆ ಇದೆಲ್ಲ ಪ್ರಾಕ್ಟೀಸಸ್ ವಸ್ತುಗಳ ಜೊತೆ ಮಾಡಿಸ್ತೀವಿ ಪೂಜೆನ. ಫಸ್ಟ್ ಹಿಂಗೆ ಮಾಡ್ಬೇಕು, ಹಿಂಗೆ ಅಭಿಷೇಕ ಮಾಡ್ಬೇಕು ಅಂತ. ಅದೇ ನೀವು ಹೋಗ್ತಾ 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 ಹೆಂಗಾಗತ್ತೆ ಅಂದ್ರೆ, ಶಂಕರಾಚಾರ್ಯರು ಅದನ್ನೇ ಹೇಳಿದ್ದು, ನೀವು ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಾದ್ರೆ, ನೀವೆಲ್ಲೋ ಹೋಗ್ಬೇಕಾದ್ರೆ ನೀವೆಲ್ಲ ಕಟ್ಟಿಗೆ ಎತ್ಕೊಂಡೋಗಿ ಹೋಮ ಮಾಡಕ್ಕಾಗಲ್ಲ, ತುಪ್ಪ ಎತ್ಕೊಂಡೋಗಿ ಮಾಡಕ್ಕಾಗಲ್ಲ. ಅಲ್ಲ, ನಾವ್ ಇವಾಗ ಮಾಡಬಹುದು, ಫ್ಲೈಟ್ ಎಲ್ಲ ಇದೆ, ಇದೆಲ್ಲ ಇದೆ. ಬಟ್ ಅದನ್ನೂ ಮೀರಿ ಜೀವನದಲ್ಲಿ ನೀನು 24 hours ದೇವ್ರ ಜೊತೆನೆ ಒಳಗ್ ಹೋಗ್ಬೇಕು ಅಂತಂದಾಗ ಜಪ ಅಂತ ಕರಿತೀವಿ ನಾವು. ಬರೀ ಜಪ ಮಾಡೋದೊಂದು, ಜಪ ಅಂದ್ರೆ ನಿನ್ನೊಳಗೆ ಸೇರ್ಕೊಂಡ್ಬಿಡ್ಬೇಕು ಟಕ 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 ಅಂತ. ಇವಾಗೆಲ್ಲ ಕೌಂಟ್ ಮಾಡ್ಬಿಟ್ಟು ನಾನು 3000 ಮಾಡಿದೆ, 108 ಮಾಡಿದೆ ಅಂತ ಮೈಂಡಲ್ಲಿ ನೋಡಿ ಒಂದು ಕೌಂಟಿಂಗು ಬರುತ್ತೆ. ಆ ಮತ್ಲಬಿತನೂ ಇರ್ಕೂಡ್ದು. ಜಪ ಅಂದ್ರೆ ದೇವ್ರಲ್ಲಿ ನೀವು ಮರ್ಜಾಗೋದು ಹೆಂಗೆ ಅಂದ್ರೆ, ನೀನು ಅದನ್ನು ಇಟ್ಕೋಬಾರ್ದು ಅಂದ್ರೆ ಅಂತ ಕಮ್ಮಿ ಮಾಡಬಾರ್ದು. ಯಾಕೆ ಕೌಂಟ್ ಇಟ್ಕೋತಾನ ಮನುಷ್ಯ ಅಂದ್ರೆ, ನಾನು ಎಲ್ಲಿ ಕಮ್ಮಿ ಮಾಡ್ಬಿಟ್ಟು ತಪ್ಪು ಮಾಡ್ಬಿಡ್ತೀನೋ ಅಂತ ಕೌಂಟ್ ಇಟ್ಕೊಂತಾನೆ. ಇವನ್ ಅಭಿಷೇಕ ಪಂಚಾಮೃತದ್ ಮಾಡ್ಬೇಕಾದ್ರೆ ನಾ ಎಲ್ಲಿ ತಪ್ಪು ಮಾಡ್ಬಿಡ್ತೀನೋ ಅಂತ ಒಂದ್ ಕಡೆ ಮಂತ್ರ ನೋಡ್ಕೋತಾನೆ, ಒಂದ್ ಕಡೆ ಹಾಕ್ತಾನೆ. ಮಲ್ಟಿ ಟಾಸ್ಕಿಂಗು ಪೂಜೆ ಮಾಡೋದು. ಇಲ್ಲಿ ಬುಕ್ಕಲ್ಲೂ ಮಂತ್ರ ನೋಡ್ಕೋಬೇಕು, ಅಥವಾ ಬೈಹಾರ್ಟ್ ಮಾಡಿರೋರು ಬೈಹಾರ್ಟ್ ಮಾಡಿದ್ರು. ಇಲ್ಲಿ ಕಣ್ಣು ಹಿಂಗಾಗತ್ತೆ, ಕೈ ಕೆಲಸ ಮಾಡುತ್ತೆ, ಬಾಯಿ ಮಂತ್ರ ಹೇಳೋ ಕೆಲಸ ಮಾಡುತ್ತೆ, ಮನಸ್ಸು ಕನೆಕ್ಟ್ ಆಗ್ತಿರುತ್ತೆ, ಎಲ್ಲ ಹಿಂಗಾಗತ್ತೆ. ಅದೇ ನಾವು ಬೆಳಗ್ಗೆ 3 ಗಂಟೆಗೆ ಎದ್ಬಿಟ್ಟು ಜಪ ಮಾಡೋ ಕೆಲಸ ಇದೆಯಲ್ಲ, ಇದೇ ಮಾನಸಿಕ ಪೂಜೆ. ನೀವು ಮಾನಸಿಕ ಪೂಜೆಯಲ್ಲೇ ಲಲಿತಾ ಸಹಸ್ರನಾಮ ಹೇಳ್ಕೊತಿದ್ರು ಅಥವಾ ಯಾವ್ದೋ ಒಂದು ಮಂತ್ರವನ್ನ ನೀವು ಕೈಯಲ್ಲಿ ಒಂದು ಕೌಂಟ್ ಮಾಡ್ಕೊಳ್ತಾ ಇದ್ರು, ನಿಮ್ಮ ಚಿತ್ ಶಕ್ತಿ ಪರಮಾತ್ಮನ್ನ ಕನೆಕ್ಟ್ ಆಗ್ಬೇಕು. ಪರಮಾತ್ಮ ಅಂದ್ರೆ ದೇವಿ. ನೀವು ದೇವಿನ ಹೇಳ್ಕೋತ ದೇವಿ, ಅಥವಾ ನಾರಾಯಣ ಪರಮಾತ್ಮನ ಇಟ್ಕೋತ ನಾರಾಯಣ. ನೀವ್ ಯಾರ್ದು ಸಂಕಲ್ಪ ತಗೊಂಡ್ ಪೂಜೆ ಮಾಡ್ತಿರೋ ಅವ್ರದ್ದು. ಇದಕ್ ನೀವೇನು ಆಡಂಬರವಾಗಿ 50,000 ಖರ್ಚು ಮಾಡಿ ಹೋಮ ಮಾಡಿಸು, 20,000 ಖರ್ಚು ಮಾಡಿ ಏನೋ ಪೂಜೆ ಮಾಡಿಸು, ಹಂಗೆಲ್ಲ ಇರಲ್ಲ. ನೀವೇ ಮಾನಸಿಕ ಪೂಜೆ ಮಾಡ್ಕೊಳ್ಳಿ. ಆದ್ರೆ ನಿಮ್ಗೆ ಆ ತಾಕತ್ತು ಯೋಗ್ಯತೆಯನ್ನ, ನಾನು ಪೂಜೆ ಮಾಡೋವಾಗ ಮೊದಲು ದೇವ್ರನ್ನ ಕೇಳೋದು, ಮಮ ಜಪ ಪೂಜೆ ಯೋಗ್ಯತಾ ಸಿದ್ಧಿರಸ್ತು ಅಂತ, ನನಗೆ ಆ ಯೋಗ್ಯತೆಯನ್ನು ಕೊಡು ಅಂತ ನಾವೆಲ್ಲರೂ ಕೇಳ್ಕೊತೀವಿ. ಕೇಳ್ಕೊಂಡು ನೀವು ಮಾನಸಿಕವಾಗೇ ಪೂಜೆ ಮಾಡ್ಬೋದು. ನಾನು ಅನೇಕ ಸಲ ಲಲಿತಾ ಸಹಸ್ರನಾಮದಲ್ಲಿ ಅವಳಿಗೆ ಅಭಿಷೇಕನೂ ಮಾಡ್ಕೋತೀನಿ, ಅವಳಿಗೆ ವಸ್ತ್ರಾಲಂಕಾರನೂ ಮಾಡ್ತೀನಿ, ಬಡವೆಗಳನ್ನ ಹಾಕ್ತೀನಿ, ಅವಳಿಗೆ ಆರತಿ ಮಾಡ್ತೀನಿ, ಅವಳನ್ನ ವಿಸಿಟ್ ಮಾಡಕ್ಕೆ ಗಣೇಶ, ಸುಬ್ರಹ್ಮಣ್ಯ, ಶಿವ ಎಲ್ಲರೂ ಮಾನಸಿಕ ಪೂಜೆಲೇ ಬರ್ತಾರೆ. ನೀವು ಮಾಡ್ತಾ 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 ಹೋದಾಗ ನಿಮ್ ಚಿತ್ ಶಕ್ತಿ ಎಷ್ಟು ಬ್ಯೂಟಿಫುಲ್ ಆಗುತ್ತೆ ಅಂದ್ರೆ ಒಂದು ಫಿಲಮ್ ತೋರಿಸ್ತಾ ಹೋಗುತ್ತೆ ನೀವೇನು ಅಂತ. ಅವಾಗ ನಿಮ್ ಮೈಂಡ್ ಆ ಕಡೆ ಈ ಕಡೆ ಅಲ್ಲೋಲ ಕಲ್ಲೋಲ ಆಗಲ್ಲ. ಯಾರೋ ನಮ್ಮಮ್ಮ ಬಂದ್ರು, ಬೆಲ್ ಮಾಡಿದ್ರು, ನಮ್ಮ ಯಜಮಾನ್ರು ಬಂದ್ರು, ಕಾಫಿ ಕೇಳಿದ್ರು, ಇವೆಲ್ಲ ನಿಮಗ್ ಬರಲ್ಲ. ಯಾಕೆ ಬೆಳಗ್ಗೆ ಹೊತ್ತು ಪೂಜೆ ಮಾಡಿ ಅಂತಾರೆ ಅಂದ್ರೆ, ಇನ್ನೊಂದು ಇದಕ್ಕೋಸ್ಕರ. ಈ ಡಿಸ್ಟರ್ಬ್ ಮಾಡೋರೆಲ್ಲ ಮಲಗಿರ್ತಾರೆ, ಅವಾಗ ನೀವು ದೇವ್ರ ಜೊತೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ಬೋದು ಅಂತ. ಆದ್ರೆ ನೀವು ಬೆಳಗ್ಗೆ ಹೊತ್ತು ಪ್ರಾಕ್ಟೀಸ್ ಮಾಡಿ ಹೋಗ್ತಾ 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 ನಿಮ್ ಜೀವನ ಹೆಂಗಾಗ್ಬೇಕು ಅಂದ್ರೆ, ನೀವ್ ಎಲ್ಲಿ ನೋಡಿದ್ರು ಎಲ್ಲಾ ಕಡೆನೂ ದೇವ್ರು ಕಾಣಿಸ್ತಾ ಹೋಗ್ತಾನೆ ನಿಮ್ಗೆ. ತಿನ್ನೋದು, ಊಟ ಮಾಡ್ತೀರಾ, ಏನೋ ಡ್ರೆಸ್ ಮಾಡ್ಕೋತೀರಾ, ಅಲಂಕಾರ ಮಾಡ್ತೀರಾ, ಒಂದು ಕರ್ಮಗಳನ್ನ ಕೆಲಸ ಮಾಡಕ್ಕೂ ಹೋಗ್ತೀರಾ. ಪರಮಾತ್ಮ ನೀನೇ ಕೊಟ್ಟಿರೋದು, ನಾನು ಮುಗಿಸ್ತಿದ್ದೀನಿ ಅಂತ. ಆ ಕೆಲ್ಸಕ್ಕೆ ಒಂದಷ್ಟು ದುಡ್ಡು ಕೊಡ್ತಾರೆ, ದುಡ್ಡು ತಗೊಂಡ್ಬರ್ತೀರಾ, ಎಂಜಾಯ್ ಮಾಡ್ತೀರಾ. ನೀವ್ ಅನ್ಕೊಳ್ಳೋದಕ್ಕಿಂತಾನು ಜಾಸ್ತಿ ನಿಮ್ಗೆ ದುಡ್ಡು ಬರಕ್ ಶುರು ಆಗತ್ತೆ ಯಾವಾಗ ದೇವ್ರೇ ನಿಮ್ಮಲ್ಲಿ ಬೆರ್ತ್ ಹೋಗಿದ್ದಾಗ. ಅದು ನೀವು ಇನಿಷಿಯಲಿ ಜಪಗಳನ್ನ 1.25 ಲಕ್ಷ, 1.5 ಲಕ್ಷ, ಸಾವಿರಾರು ಜಪ, ಲಕ್ಷಾಂತರ ಜಪಗಳನ್ನ ಮಾಡಿ 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 ಒಂದೊಂದೇ ದೇವ್ರದ್ದು ಸಂಕಲ್ಪ ಮಾಡಿ ನೀವು ಆ ಎನರ್ಜಿನ ಪಡ್ಕೊಳ್ತಾ ಹೋಗ್ಬೇಕು. ಅವಾಗ ಎಲ್ಲಾ ಎನರ್ಜಿಗಳು ನಿಮ್ಗೆ ಒಟ್ಟಿಗೆ ಪ್ರಕೃತಿಯಲ್ಲಿ ಸಹಾಯ ಮಾಡ್ತಾ ಬರುತ್ತೆ. ಅವಾಗ ಲಕ್ಷ್ಮಿ ಕೂಡ ತಾನಾಗೇ ಒಲಿದು ಬರ್ತಾಳೆ. ಯಾವಾಗ ನಿಮ್ಮ ಮನಸ್ಥಿತಿ, ನಿಮ್ಮ ಅಂತರಂಗ ಸಂತೋಷವಾಗಿದ್ದಾಗ. ನಿಮ್ಗೆ ಎಷ್ಟೇ ಕಷ್ಟ ಬರ್ಲಿರಿ, ಕಷ್ಟ ಬಂತು ಮನುಷ್ಯರಿಗಲ್ದೆ ಇನ್ಯಾರಿಗೆ ಬರುತ್ತೆ ಕಷ್ಟ? ನಮಗ್ ತಾನೇ ಕಷ್ಟ ಬರುತ್ತೆ, ಬರ್ಲಿ ಬಿಡು, ದೇವ್ರು ನನ್ಗೆಲ್ಲಾ ಕಷ್ಟ ಕೊಟ್ರು ನಾ ಖುಷಿಯಾಗಿರ್ತೀನಿ ಅಂತ ನೀವ್ ಯಾವಾಗ ಅನ್ಕೋತಿರೋ ಅವಾಗ ಲಕ್ಷ್ಮಿ ತಾನಾಗೇ ನಿಮ್ಮ ಹತ್ರ ಬಂದು ಕುತ್ಕೊಂಡು ಅವಳೇ ಮಾತಾಡ್ತಾಳೆ. ಸೊ ದುಡ್ಡಿಟ್ಕೊಂಡೇ ನೀವು ಪೂಜೆ ಮಾಡ್ಬೇಕು ಅಂತಿಲ್ಲ. ಇದು ಮಾನಸಿಕ ಪೂಜೆ ಅಂತ ಕರಿತೀವಿ. ನಿಮ್ಮ ಮಾನಸಿಕ ಪೂಜೆನ ಆಕ್ಚುಲಿ ಅಲ್ಟಿಮೇಟ್ ಲೆವೆಲ್. ಹಂಗಂತ ನೀವು ಫಸ್ಟ್ ನಿಮ್ ಕೈಯಲ್ಲಿ ಎಲ್ಲಾ ಇದ್ದೂನು ಲೋಭಿತನವನ್ನ ಮಾಡ್ಕೂಡ್ದು. ಇದನ್ನು ಕೂಡ ಕೃಷ್ಣ ಅರ್ಜುನಂಗೆ ಹೇಳ್ತಾನೆ. ಬುದ್ಧಿವಂತರಾಗಿ ಎಲ್ಲಾ ದುಡ್ಡಿಟ್ಕೊಂಡು ಎಲ್ಲಾ ಇಟ್ಕೊಂಡೂನು ಮನುಷ್ಯ ಲೋಭಿತನವನ್ನ ಮಾಡ್ಕೂಡ್ದು. ನಿನಗೆ ಎಷ್ಟಾಗತ್ತೋ ಅಷ್ಟು ದಾನ, ಪೂಜೆ ಅದೆಲ್ಲವನ್ನ ವಸ್ತು ರೂಪದಲ್ಲೂ ಮಾಡಬೇಕು. ಫಸ್ಟ್ ಆಕಾರ ಪರಬ್ರಹ್ಮ, ಅಲ್ಲಿಂದ ನಿರಾಕಾರ ಪರಬ್ರಹ್ಮ. ಯಾಕೆಂದ್ರೆ ನಮ್ಗೆಲ್ಲ ಆಕಾರ ಕೊಟ್ಟಿದಾನಲ್ಲ. ಸೊ ನಮ್ಗೆ ವಸ್ತುಗಳು ಆಕಾರದ್ದು ಬೇಕ್ತಾನೆ. ನಾ ಕಾರಲ್ಲಿ ಹೋಗ್ತಾ ಇದ್ದೀನಿ ಅಂತ ನಡ್ಕೊಂಡು ಇಲ್ಲಿಂದ ವಿಧಾನಸೌಧಕ್ಕೆ ಹೋದ್ರೆ ಮಾನಸಿಕದಲ್ಲಿ ಹೋಗ್ತೀನಿ ಅಂತ ಹಂಗಾಗಲ್ಲ. ಅವಾಗಾದ್ರೆ
ಹಿಂಗ್ ಪುಷ್ಪಕ ವಿಮಾನದಲ್ಲಿ ಹಾರೋಗುವಷ್ಟು ಕೂಡ ಶಕ್ತಿ ಇತ್ತು. ಸೊ ನನಗೆ ವಸ್ತು ರೂಪದಲ್ಲಿ ಕಾರ್ ಬೇಕು, ವಸ್ತು ರೂಪದಲ್ಲಿ ದುಡ್ಡು ಬೇಕು, ವಸ್ತು ರೂಪದಲ್ಲಿ ನನಗೆ ಮನೆ ಬೇಕು ಅಂತ ವಸ್ತು ರೂಪದಲ್ಲಿ ಕಂಡುಕೊಂಡಾಗ, ವಸ್ತು ರೂಪದಲ್ಲೇ ಪ್ರೀತಿಸೋ ವ್ಯಕ್ತಿನೂ ಬೇಕು ಅಂದಾಗ, ನಾನು ಆಕಾರ ಪರಬ್ರಹ್ಮನ್ನೇ ಫಸ್ಟ್ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಹೋಗ್ತಾ 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 ಎಲ್ಲ ಹೋದ್ಮೇಲೆ ನಿರಾಕಾರ ಪರಬ್ರಹ್ಮನ್ನ ಮಾನಸಿಕ ಪೂಜೆನಲ್ಲಿ ನೀವೆಲ್ಲಾ ದೇವ್ರನ್ನು ಆವಾಹನೆ ಮಾಡ್ಕೋಬಹುದು. ಮತ್ತೆ ಕೆಲವೊಂದ್ಸಾರಿ ಈಗ ಶುಕ್ರವಾರ ರಾಹುಕಾಲದ 10:30 ಒಳಗ್ ಮಾಡಿ, ಕೆಲವೊಂದ್ಸಾರಿ ಗೋಧೂಳಿ ಟೈಮಲ್ಲಿ ಮಾಡಿ, ಈ ತರ ಟೈಮಿಂಗ್ಸ್ ಇರುತ್ತಲ್ಲ. ಬಟ್ ಪರ್ಸನಲ್ ಆಗಿ ನೀವು ಪೂಜೆ ಮಾಡಕ್ಕೂ ದೇವ್ರಿಗೆ ಕನೆಕ್ಟ್ ಆಗಕ್ಕೂ ಟೈಮ್ ಅಂತ ಇರುತ್ತಾ ಇರಲ್ವಾ? ಖಂಡಿತ ಇರಲ್ಲ. ಸಮಯ ಉಂಟೆ. ಅವನ್ನ ನೀವು ರಾತ್ರಿ 1 ಗಂಟೆಗೆ ಎದ್ದು ಪೂಜೆ ದೀಪ ಹಚ್ಚಿದ್ರು ಖಂಡಿತ ಅದು ಒಂದೊಂದು ಟೈಮಲ್ಲಿ ಒಂದೊಂದು ಎನರ್ಜಿ ಇರತ್ತೆ ಅನ್ನೋದಕ್ಕಾಗಿ ಜನರು ಕೆಲವು ಸತಿ ಹೆದರ್ಕೊಂಡು ನಿಮ್ಗೆ ಹಂಗೆ ಹೇಳ್ತಾರೆ. ಈಗ ರಾತ್ರಿ 12 ಗಂಟೆಯಿಂದ 1 ಗಂಟೆ ಅಂದ್ರೆ ಇವಾಗ ಪ್ರೇತಾತ್ಮಗಳು ಕೂಡ ಆಕ್ಟಿವ್ ಆಗಿರುತ್ತವೆ. ಆ ನೆಗೆಟಿವ್ ಎನರ್ಜಿ ಟೈಮಲ್ಲಿ ರಾತ್ರಿ 12 ಗಂಟೆಯಿಂದ 1 ಗಂಟೆಗೆ ಪ್ರೇತಾತ್ಮಗಳು ಮತ್ತೆ ಈ ಡಾರ್ಕ್ ಎನರ್ಜಿ, ಅಥವಾ ನೀವು ತಂತ್ರದಲ್ಲಿ ನೀವು ಯಾವ್ದೋ ಲೋವರ್ ಎನರ್ಜಿದು ಇದೇನೋ ಅಪ್ಸರ ಸಿದ್ಧಿ, ಇನ್ನೊಂದ್ ಯಾವ್ದೋ ಅವತ್ ಕರ್ಣ ಪಿಶಾಚಿ, ಇನ್ನೊಂದೇನೇನೋ ಚಾಂಡಾಲ್ ಎನರ್ಜಿಗಳೆಲ್ಲ ಬರೋವಂಥದ್ದನ್ನ ನೀವೇನೋ ಒಂದು ಬೇರೆ ಪ್ರಯೋಗ ಮಾಡಕ್ಕೆ ಮಾಡ್ಕೊಳ್ತಾ ಇದ್ದೀರಾ ಅಂತಂದಾಗ ಮಿಡ್ ನೈಟ್ ಎನರ್ಜಿಲಿ ಮಾಡ್ತಾರೆ. ಅದೇ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಜೀವನದಲ್ಲಿ ಉನ್ನತ ಸ್ಥಿತಿಗೆ ಹೋಗ್ಬೇಕು, ಪರಮೋಚ್ಚ ಸ್ಥಾನಕ್ಕೆ ಹೋಗ್ಬೇಕು, ಸಮಾಜ ಅವನಿಗೆ ಗೌರವ ಕೊಡಬೇಕು, ದುಡ್ಡು ಸಿಗಬೇಕು, ತನ್ನ ಮೇಲೆ ಬಂದಿರೋ ಅಪವಾದಗಳೆಲ್ಲ ಹೋಗ್ಬೇಕು, ಕೋರ್ಟ್ ಕೇಸ್ಗಳೆಲ್ಲ ಹೋಗ್ಬೇಕು ಅಂದಾಗ ಸೂರ್ಯೋದಯಕ್ಕೂ ಮುಂಚೆ ಒಂದು ಬ್ರಾಹ್ಮಿ ಮುಹೂರ್ತ ಬರುತ್ತಲ್ಲ, ಈ ನೆಗೆಟಿವ್ ಕಾಲದಿಂದ ಪಾಸಿಟಿವ್ ಕಾಲಕ್ಕೆ ಒಂದು ಟ್ರಾನ್ಸಿಷನ್ ಟೈಮ್ ಬರುತ್ತೆ. 3:33 ಬೆಳಗ್ಗೆ 4:30ಯಿಂದ 5:00 ಬ್ರಾಹ್ಮಿ ಮುಹೂರ್ತ ಬರುತ್ತೆ. ಆ ಮಧ್ಯದ ಪರಿಸ್ಥಿತಿಯಲ್ಲಿ ತಾನು ಪೂಜೆನ ಮಾಡಿದಾಗ ಎಲ್ಲ ಎನರ್ಜಿಗಳು ದೈವಿಕವಾಗಿ ಕನೆಕ್ಟ್ ಆಗುತ್ತೆ. ಬೆಳಗಿನ ಜಾವ 3 ಆಕ್ಚುಲಿ ಬೆಳಗಿನ ಜಾವ 3:30 ಮಾಡಿದವರು ಅನೇಕರು ಪೂಜೆ ಮಾಡಿದವ್ರು ಗಮನಿಸಿರ್ತಾರೆ. ಆ ಟೈಮಲ್ಲೂ ಕೆಲವು ನೆಗೆಟಿವ್ ಎನರ್ಜಿಗಳು ಕನೆಕ್ಟ್ ಆಗುತ್ತವೆ, ಬರುತ್ತವೆ ಸುಮ್ನೆ ಮಾತಾಡಿಸ್ಕೊಂಡು, ಬಟ್ ನಿಮ್ಮನ್ನ ಹಾರ್ಮ್ ಮಾಡಲ್ಲ. ಅವುಗಳು ಅವಾಗ ಬಂದು ಸುಮ್ನೆ ಕೂತ್ಕೊಳ್ಳೋದು, ಇದ್ ಮಾಡೋದು ಅದೆಲ್ಲ ಮಾಡುತ್ತವೆ. ಯಾರು ಅಂತ ಹೇಳಿದ್ರೆ ಪಾಪ ಇನ್ನೇನು ಅವ್ರಗಳಿಗೆ ದೇಹ ಕಳ್ಕೊಂಡ್ಬಿಟ್ಟು ದೈವಿಕವಾಗೂ ಮುಂದುವರೆದಿರುವಂತಹ ಕೆಲವು ಆತ್ಮಗಳು ನನಗೆ ಈ ಪರಿಸ್ಥಿತಿಯಿಂದ ನನಗೊಂದು ದೇಹ ಸಿಗಬೇಕು ಅಂತ ಕಾಯ್ತಾ ಇರುತ್ತವಲ್ಲ, ಅವಾಗ ನೀವೆಲ್ಲೋ ದೇವ್ರ ಪೂಜೆ ಮಾಡ್ತಿದ್ರು ಆ ಎನರ್ಜಿನ ಗುರ್ತಿಡ್ಕೊಂಡ್ ಪಾಪ ಬರತ್ವೆ. ಅದನ್ನ ಕೇಳ್ಕೊಂಡಾರು ನಾನು ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೇಕು ಅಂತ ಅನ್ನೋದಕ್ಕೆ ಆ ಪರಿಸ್ಥಿತಿಲಿರುವಂತ ಆತ್ಮಗಳು. ಸೊ ಅವಾಗ ನಾವೇನ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ನಿಮ್ಗೆ ದೇವರೇ ಜೊತೆಲಿದ್ದಾನೆ ಅಂದ್ರೆ ಕೆಲವು ಸತಿ ನಿಮ್ಗೆ ಭಯ ಆಗೋದು, ಮೈ ರೋಮಾಂಚನ ಆಗೋದು, ಚಳಿ ಆಗೋದು, ಮತ್ತೆ ಹಿಂದ್ಗಡೆಯಿಂದ ನಿಮ್ಗೆ ಹಾವು ಬಂದಂಗ ಆಗೋದು, ಅದೆಲ್ಲ ಆಗತ್ತೆ. ಯಾವಾಗನ ನಿಮ್ಗೆ ಕುಂಡಲಿನಿ ಜಾಗೃತಿ ಆಗಕ್ ಹೋದಾಗ ಮತ್ತೆ ಚಳಿ ಆಗಕ್ ಶುರು ಆಗುತ್ತೆ, ಮತ್ತೆ ನೀವು ಸುಮ್ನೆ ಹಿಂಗ್ ಜಪ ಮಾಡ್ತಿರೋವಾಗ್ಲೇ ಒಂದ್ಸತಿ ರೋಮಾಂಚನ ಆಗತ್ತೆ. ಸೊ ಅದು ನಿಮ್ಗೆ ಸೂಚನೆಗಳನ್ನ ದೇವರೇ ಕೊಡ್ತಾ ಹೋಗ್ತಾನೆ. ಅದೇ ಎಲ್ಲದಕ್ಕಿಂತ ಮುಖ್ಯ ಕಾನ್ಸಂಟ್ರೇಟ್ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಎಲ್ಲಾ ದೇವಾನುದೇವತೆಗಳು ನಿನ್ ಕಾನ್ಸಂಟ್ರೇಟ್ ಮಾಡು ಅನ್ನೋದು ನಿನ್ನ ಜೀವನದ ಬಗ್ಗೆ ಆಗಿರ್ಲಿ, ಪೂಜೆ ಬಗ್ಗೆ ಆಗಿರ್ಲಿ, ನಿಮ್ಮ ಚಿತ್ಶಕ್ತಿಯಲ್ಲಿ ನೀವು ತುಂಬಾ ಚೆನ್ನಾಗಿ ಆಜ್ಞಾ ಚಕ್ರದಿಂದ ದೇವರನ್ನ ನೀವ್ ಹೇಗೆ ಕಂಡುಕೊಳ್ತೀರಾ ಅನ್ನೋದು ಬಹಳ ಮುಖ್ಯ. ಆಮೇಲೆ ಅನಾಹತ ಚಕ್ರ. ಈಗ ತಂತ್ರವಿದ್ಯೆ ಮಾಡೋರೆಲ್ಲ ಈ 7 ಚಕ್ರಗಳೆಲ್ಲ, ಅಂದ್ರೆ ಎಷ್ಟೊಂದು ಚಕ್ರಗಳಿದೆ, ಮುಖ್ಯವಾಗಿ ಬರೀ ನಾವು 7 ಚಕ್ರವನ್ನ ತಗೋತೀವಿ. 7 ಚಕ್ರದಲ್ಲಿ ಮೇಲ್ಗಡೆ 3 ಚಕ್ರನೇ ಕಾನ್ಸಂಟ್ರೇಟ್ ಮಾಡ್ತಾರೆ ತಂತ್ರವಿದ್ಯೆ ಮಾಡೋರು. ಕೆಳಗಡೆ ಚಕ್ರಗಳನ್ನ ಒಬ್ಬ ನಾರ್ಮಲ್ ಪ್ರಾಣಿ ಪಕ್ಷಿಗಳು, ನಾರ್ಮಲ್ ಮನುಷ್ಯ ಊಟ ಮಾಡ್ತಾನೆ, ತಿಂತಾನೆ, ಹೆಂಡತಿ ಮಕ್ಕಳ ಜೊತೆ ಬೆಚ್ಚಗಿರ್ತಾನೆ, ಸತ್ತೋಗ್ತಾನೆ. ನಾರ್ಮಲ್ ಮನುಷ್ಯನದು ಆಕ್ಟಿವಿಟೀಸು ನಮ್ಗೆ ಮೂಲಾಧಾರ ಆಗಿರ್ಲಿ, ಸ್ವಾದಿಷ್ಠಾನ ಆಗ್ಲಿ, ಮಣಿಪುರ ಆಗಿರ್ಲಿ ಬೇಕಾಗಲ್ಲ. ಅದಕ್ಕಿಂತ ಹೈಯರ್ ಲೆವೆಲ್ ನಾವು ಮೇಲ್ ಹೋಗ್ಬಿಟ್ಟಾಗ ನನಗೆ ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರಕ್ಕೆ ಹೋಗಿ ಸಹಸ್ರಾರ ಚಕ್ರದಲ್ಲಿ ಓಪನ್ ಮಾಡ್ಕೊಂಡು ಪರಮಾತ್ಮನ ಕನೆಕ್ಟ್ ಆಗ್ಬೇಕು, ಮತ್ತೆ ಅಥವಾ ಎನಿ ಎನರ್ಜಿನ ಕನೆಕ್ಟ್ ಆಗ್ಬೇಕು ಅಂತ ಅಲ್ಲಿಂದ ತಗೊಳ್ತಾರೆ ಕೌಂಟ್ನ. ಅದೇ ಒಬ್ಬ ನಾರ್ಮಲ್ ಮನುಷ್ಯ ಕುಂಡಲಿನಿ ಜಾಗೃತಿ ಮಾಡ್ಕೋಬೇಕು ಅಂತಂದಾಗ ಕೆಳಗಡೆ ಮೂಲಾಧಾರ ಚಕ್ರದಿಂದ ಲಂ ವಂ ರಂ, ವಮ್ಮ ಸ್ವಾದಿಷ್ಠಾನ ಏನು ಅಂದ್ರೆ ನಿಮ್ಗೆ ಸುಖಭೋಗಗಳನ್ನ ಕೊಟ್ಟು ಸಂತೋಷವಾಗಿ ಇಡಿಸುವಂತ ಜೀವನ. ಐ ಆಮ್ ವೆರಿ ಹ್ಯಾಪಿ ಟುಡೇ ಅಂತ ಸಂತೋಷ, ನೆಮ್ಮದಿಯನ್ನ ಕೊಡೋದು. ಮಣಿಪುರ ಚಕ್ರದ್ದು ನಿಮ್ಗೆಲ್ಲ ಮುಖ್ಯವಾಗಿ ಹೇಳ್ತೀನಿ. ಯಾಕೆ ಹೊಕ್ಕಳು ಬಳ್ಳಿನೇ ಇಟ್ಕೊಂಡು ಒಂದು ಮಗು ಕೂಡ ಅಮ್ಮನ ಜೊತೆ ಹಿಂಗ್ ಬರುತ್ತೆ, ಇನ್ನೊಂದ್ ಮಗ ಹುಟ್ಟಿರುತ್ತೆ. ಎಲ್ಲಾ ಜೀವರಾಶಿಗಳು ಹೊಕ್ಕಳು ಬಳ್ಳಿ ಕನೆಕ್ಟ್ ಆಗೇ ಬರೋದು. ಇವನ್ ಪ್ರಾಣಿಗಳಿಗೂ ನಾವು ಕಟ್ ಮಾಡ್ತೀವಲ್ಲ, ಅದನ್ನ ನೀವು ಕಟ್ ಮಾಡಿ ಮೊದ್ಲು ಬಿಸಾಕೋಬೇಕು. ಅಂದ್ರೆ ನಾನು ಹೇಳ್ತಾ ಇರೋದು ಇದ್ರಲ್ಲ, ಅಮ್ಮನ ಜೊತೆ ಅಲ್ಲ, ಬೇರೆ ಸಂಬಂಧಗಳಲ್ಲೂ ಕೂಡ ಮಣಿಪುರ ಚಕ್ರ ಏನು ಅಂದ್ರೆ ನಿನ್ನ ಹೋಜ್ಜನ್ಮದಿಂದ ಎಲ್ಲಾ ರೀತಿಯ ಪ್ರಾರಬ್ಧ ಕರ್ಮಗಳ ಸಂಬಂಧಗಳನ್ನ ಕನೆಕ್ಟ್ ಮಾಡಿರುತ್ತೆ. ಮಣಿಪುರ ಚಕ್ರವನ್ನ ನೀನ್ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದಾಗ
ನಿನ್ಗೆ ಎಲ್ಲಾ ಪ್ರಾರಬ್ಧ ಕರ್ಮಗಳು ಬಂದು 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 ನಿನ್ನ ಹೋದ ಜನ್ಮದಲ್ಲಿ ಹಿಂಗಿತ್ತು, ನಿನ್ ಕರ್ಮ. ಅದಕ್ಕೆ ಏನ್ ಗೊತ್ತಾ, ನಿಮ್ ಕರ್ಮ ಮುಗಿಸಿದ ತಕ್ಷಣ ನಮ್ ಮರ್ತ್ಬಿಟ್ಟು ಪಕ್ಕಕ್ಕೆ ತಳ್ಬಿಡ್ಬೇಕು. ಆಮೇಲೆ ನಿಮ್ಗೆ ಆ ವ್ಯಕ್ತಿ ಜೊತೆ ಕಾರ್ಡ್ನ ಕಟ್ ಮಾಡ್ಕೋಬೇಕು. ಆ ಕಾರ್ಡ್ ಕಟ್ ಮಾಡ್ಕೊಂಡಾಗ್ಲೇ ನಿನ್ಗೆ ಆ ಸಂಬಂಧ ಠಕ್ ಅಂತ ಹಿಂದಕ್ಕೆ ಹೋಗೋದು. ನೀವು ಅದನ್ನೇ ಮೈಂಡಲ್ಲಿ ಹೊತ್ಕೊಂಡ್ಬಿಟ್ಟು ಬುಟ್ಟಿ ತರ ಅವ್ನಂಗ್ ಮಾಡ್ದ 8 ವರ್ಷದಿಂದ, ಇವಳಿಂಗ್ ಮಾಡಿದ್ಲು 5 ವರ್ಷದಿಂದ, ಅವ್ರಂಗ್ ಮಾಡಿದ್ರು 6 ವರ್ಷದಿಂದ, ಇವ್ರಿಂಗ್ ಮಾಡಿದ್ರು ಅಂದ್ರೆ ಯು ಆರ್ ಸ್ಟಿಲ್ ನಿಂದೇ ಇದನ್ನ ಕೊಡ್ತಾ ಇದೆಯಾ, ನಿನ್ನ ಕನೆಕ್ಟಿವಿಟಿಯನ್ನ ಎಲ್ಲಾ ಕರ್ಮಗಳ ರಿಲೇಶನ್ಶಿಪ್ಪುನು ನಿಮ್ಮಲ್ಲಿ ಸಿಕ್ಕಾಕೊಂಡಿರೋದು ಮಣಿಪುರ ಚಕ್ರದಲ್ಲಿ. ಅದಕ್ಕೆ ಮಣಿಪುರ ಚಕ್ರವನ್ನ ನೀವು ಕ್ಲಿಯರ್ ಮಾಡ್ಕೊಂಡ್ಮೇಲೆ ನಿಮ್ಗೆ ದೇವ್ರ ಕನೆಕ್ಟ್ ಮಾಡ್ಕೋಬೇಕು. ಸೊ ಇದನ್ನ ನೀವು ನಾನ್ ಪೂಜೆ ಮಾಡ್ಬೇಕಾದ್ರೆ ಅಗ್ನಿನ ಮಧ್ಯದಲ್ಲಿ ಕೂಡಿಸ್ಕೊಂಡಾಗ ಅಗ್ನಿ ಸಾಕ್ಷಿಯಾಗಿ ದೇವ್ರಿಗೆಲ್ಲ 7 ಚಕ್ರಾಸ್ ಕನೆಕ್ಟ್ ಮಾಡಿದ್ರೆ ಇದೆಲ್ಲ ಮಿಕ್ಕಿದ್ ಕಟ್ ಮಾಡಿ ನೀವು ಅಗ್ನಿಲಿ ಹಾಕ್ಬಿಡ್ಬೇಕಂದ್ರೆ ಸಿಂಬಾಲಿಕ್ ಆಗಿ ನನಗೆ ಇದ್ಯಾವ ಸಂಬಂಧಗಳು ತಾತ್ಕಾಲಿಕವಾದ ಸಂಬಂಧಗಳು, ನಿಂದೊಂದೇ ನನಗ್ ಪರ್ಮನೆಂಟ್ ಸಂಬಂಧ, ಸೊ ನಿನ್ ಜೊತೆ ಮಾತ್ರ ನನಗ್ ಬೇಕು ರಿಲೇಶನ್ಶಿಪ್ ಅಂತ. ಇವರೆಲ್ಲ ಬೇಕು, ಎಲ್ರನ್ನೂ ಪ್ರೀತಿಸ್ತೀವಿ. ನಿಮ್ ಲೈಫ್ ಹೆಂಗಿರ್ಬೇಕು ಅಂದ್ರೆ ಒಂದು ಸಿನಿಮಾ ನೋಡೋತರ. ಸಿನಿಮಾ ಥಿಯೇಟರ್ ಅಲ್ಲಿ ನಿಮ್ಗೆ ರಾಜ್ಕುಮಾರ್ ಅವ್ರು ತುಂಬಾ ಇಷ್ಟ ಆಗ್ತಾರೆ, ವಿಷ್ಣುವರ್ಧನ್ ತುಂಬಾ ಇಷ್ಟ ಆಗ್ತಾರೆ, ಅಂಬರೀಷ್ ಇಷ್ಟ, ಎಲ್ಲ ಅನಂತ್ನಾಗ್ ಜಿ ಇಷ್ಟ, ಎಲ್ರು ಇಷ್ಟ ಆಗ್ತಾರೆ. ಆದ್ರೆ ನಿಮಗ್ ಬೇಕು ಅಂತ ಎತ್ಕೊಳಕ್ ಹೋಗಲ್ಲ. ಯು ಶುಡ್ ಲೈಕ್ ದೆಮ್, ಯು ಶುಡ್ ಲವ್ ದೆಮ್, ಯು ಶುಡ್ ರೆಸ್ಪೆಕ್ಟ್ ದೆಮ್. ಎಲ್ರಿಗೂ ಪ್ರೀತಿ ತೋರಿಸ್ಬೇಕು, ಅವ್ರ ಬಗ್ಗೆ ಒಳ್ಳೇದನ್ನೇ ಮಾತಾಡ್ಬೇಕು, ಪ್ರೀತಿಯಿಂದ ಇರ್ಬೇಕು. ಬಟ್ ನನಗೇ ಬೇಕವ್ರು ಅಂತ ಎತ್ಕೊಳ್ಬಾರ್ದು. ದಟ್ ಇಸ್ ಕಾಲ್ಡ್ ಡಿಟ್ಯಾಚ್ಮೆಂಟ್. ನನಗೊಬ್ರು ಒಂದು ಸ್ಪಿರಿಚುವಲ್ ಹೀಲರ್ ಹೇಳಿದ್ರು ಲಾಂಗ್ ಟೈಮ್ ಬ್ಯಾಕ್. ಈಗ ರೇಡಿಯೋಲಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಏನಿದೆಲ್ಲ ಅದರಲ್ಲಿ ಅದೇ ಥರನೇ ಈಗ ಕಷ್ಟಗಳು ಕೇಳೋದು, ಲವ್, ಪ್ರೀತಿ, ಪ್ರೇಮದ ಸಮಸ್ಯೆಗಳು, ಈ ಥರದೆಲ್ಲ ಕೆಲವೊಂದ್ಸರಿ ಎಲ್ಲ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕೆ ಅಲ್ಲಿ ಖುಷಿಯಾಗಿ ಶೋ ಮಾಡಿ ಬಂದು ಮನೆಗೆ ಬಂದ್ರು ಕೆಲವೊಂದ್ಸರಿ ತುಂಬಾ ಡಿಸ್ಟರ್ಬ್ ಆಗೋದು, ಎನರ್ಜಿ ಎಕ್ಸ್ಚೇಂಜ್ ನಿಮ್ ಆಗ್ತಿತ್ತು. ಕಾರ್ಡ್ ಕನೆಕ್ಟ್ ಆಗಬಹುದು, ಎನರ್ಜಿ. ಆಮೇಲೆ ನನಗೆ ಫಸ್ಟ್ ಟೈಮ್ ಅವ್ರು ಹೇಳ್ಕೊಟ್ಟಿದ್ದು ಕಾರ್ಡ್ ಕಟ್ ಮಾಡ್ಕೊಳ್ಳಿ ಅಂತ. ಕಾರ್ಡ್ ಕಟಿಂಗ್ ಅಂದ್ರೆ ಸಿಂಪಲ್. ಈಗ ನಾನು ಕೂತಿದ್ದೀನಿ, ಒಬ್ರು ಯಾರೋ ಇನ್ನೊಬ್ರು ಕೂತ್ಕೊಂಡು ಅವರಲ್ಲಿ ಇರ್ತಕ್ಕಂಥ ದುಃಖಗಳೆಲ್ಲ ತೋಡ್ಕೊಂಡಾಗ ಆಬ್ವಿಯಸ್ಲಿ ನಮಗೆ ಗೊತ್ತಿಲ್ಲದೆ ಅವ್ರ ಎನರ್ಜೀಸ್ನ ನಾವು ಅಟ್ರಾಕ್ಟ್ ಮಾಡ್ತೀವಿ. ಕಾರ್ಡ್ ಕಟ್ಟಿಂಗ್ ಅಂದ್ರೆ ಇದು ಸಿಂಪಲ್ ಆಗಿ ನಮ್ಮ ಹೊಟ್ಟೆ ಹೊಕ್ಕಳ ಬಳ್ಳಿಯಿಂದ ಒಂದು ಕನೆಕ್ಟ್ ಆಗಿರುತ್ತೆ. ಅದನ್ನ ನಾವು ಕೈಯಲ್ಲೇ 3 ಸಾರಿ ಹಿಂಗ ಅಂದ್ರೆ ಸಾಕು, ಹೋಯ್ತು ಅಂತ. ಹೌದು, ಆಕ್ಚುಲಿ ಎಲ್ಲವೂ ಸಿಂಬಾಲಿಕ್ ಆಗಿ, ಎಲ್ಲವೂ ಮನಸ್ಥಿತಿಯೇ. ನಾವ್ ಅನ್ಕೊಂಡ್ಬಿಡ್ಬೋದು ಹಂಗ್ ಕಟ್ ಮಾಡ್ಬಿಟ್ರೆ ಆಗ್ಬಿಡ್ತಾ ಅಂತ. ಇನ್ನೇನ್ ದಾರ ಇಟ್ಕೊಂಡೆ ಕಟ್ ಮಾಡ್ಬೇಕಾ? ಈಗ ಅಪ್ಪ ಅಮ್ಮ ಅಮೆರಿಕಲ್ಲಿ ಇದ್ರು ನಮ್ಮ ಮನಸ್ಥಿತಿ ಇಲ್ಲಿಂದ ತುಡಿತಿರುತ್ತೆ. ಅವ್ರು ಏನ್ ಮಾಡ್ತಿರ್ತಾರೋ, ಎಲ್ಲಿ ಹೋಗ್ತಿರ್ತಾರೋ, ಏನ್ ಮಾಡ್ತಾರೋ. ಇವನ್ ಮಕ್ಕಳೆಲ್ಲೋ ಓಡಾಡ್ತಾ ಇದ್ರು ಅಪ್ಪ ಅಮ್ಮಂದ್ರಿಗೆ ತುಡಿತಿರುತ್ತೆ, ಅಯ್ಯೋ ಅವನಲ್ಲಿ ಹೋದ, ಏನಾಯ್ತು ಅಂತ. ಎಲ್ಲವೂ ಮನಸ್ಥಿತಿಯಲ್ಲೇ ಇರೋದು. ಆ ಮನಸ್ಥಿತಿಯಲ್ಲಿ ನಿಮ್ಗೆ ಅವ್ರಿಗೂ ನೋಡಿ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಆಕ್ಚುಲಿ ಇದೆಲ್ಲ ಸೀಕ್ರೆಟ್ಸ್. ನಿಮ್ಗೆ ಏನಂದ್ರೆ ಮನಸ್ಸಿನ ನೋವೆಲ್ಲ ಹೋಗ್ಬೇಕು ಅಂತಂದಾಗ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಕಟ್ ಮಾಡೋದು. ಯಾಕೆಂದ್ರೆ ನೀವು ಹಳೇ ಜನ್ಮದ ಪ್ರಾರಬ್ಧ ಕರ್ಮ ಬಂದು ನಿಮ್ ಎದುರಾಗಿ ಬಂತು, ಸೀಕ್ವೆನ್ಸು ಎಲ್ಲ ಆಯ್ತು. ಅದಾದ್ಮೇಲೂ ನೀನ್ ಅದನ್ನ ಹಿಡ್ಕೊಂಡು ಜಾಲಾಡಿಸ್ತಿದ್ಯಾ ಅಂತಂದ್ರೆ ನಿಮ್ಗೆ ಅದ್ ಮುಂದಕ್ಕೆ ಹೆಲ್ಪ್ ಅಂತೂ ಆಗಲ್ಲ. ಸೊ ಅದಕ್ಕೆ ಅದನ್ನ ಕಟ್ ಮಾಡಿ ಪಕ್ಕಕ್ಕೆ ಕಳಿಸ್ಬಿಡ್ಬೇಕು. ಅದೇ ನಿಮ್ಗೆ ಒಳ್ಳೆ ಸಂಬಂಧಗಳು ಏನ್ ಮಾಡುತ್ತೆ ಗೊತ್ತಾ, ತಿರ್ಗಾ ಬ್ಯೂಟಿಫುಲ್ ಆಗಿ ಹಿಂಗ್ ಬರುತ್ತೆ. ಅವ್ರು ನಿಮ್ಮನ್ನ ಬಂದು ಚೆನ್ನಾಗೂ ಮಾತಾಡ್ತಾರೆ, ನಿಮ್ಗೆ ಒಳ್ಳೇದು ಹಾರೈಸ್ತಾರೆ, ನೀವು ಅವ್ರಿಗೆ ಒಳ್ಳೇದನ್ನ ಹಾರೈಸ್ತೀರಾ. ಹಂಗಂತ ರಿಲೇಶನ್ಶಿಪ್ ಕನೆಕ್ಷನ್ ಇಟ್ಕೋಬೇಕು ಅಂತಿಲ್ಲ, ಅದು ಪರಮಾತ್ಮನ ಜೊತೆ ಮಾತ್ರ ಇಟ್ಕೋಬೇಕು. ಇವರೆಲ್ಲ ಬಂದಿರ್ತಾರೆ ಈ ಜನ್ಮದಲ್ಲಿ ತಾತ್ಕಾಲಿಕ ಸಂಬಂಧ. ಈಗ ಹೋದ್ ಜನ್ಮದಲ್ಲಿ ಪಾಪ ನಮ್ಮ ಅಪ್ಪ ಅಮ್ಮ ಯಾರೋ ಬಿಟ್ಟು ಬಂದ್ಬಿಟ್ವಿ ತಾನೆ ನಾವು. ಹೋದ್ ಜನ್ಮದಲ್ಲಿ ನನ್ನ ಗಂಡ, ನನ್ನ ಹೆಂಡತಿ ಯಾರೋ, ನಾನೇ ಗಂಡ ಆಗಿದ್ರೆ, ಅಥವಾ ನನ್ನ ಮಕ್ಳು ಯಾರೋ, ಎಲ್ರೂ ಬಿಟ್ಟು ಇಲ್ಲಿಗೆ ಬಂದ್ವಿ. ಹಾಗೆ ಇಲ್ಲೂ ಕೂಡ ಪರಮಾತ್ಮನಿಗೆ ಮಾತ್ರ ಕನೆಕ್ಟ್ ಆಗಿ ಮುಂದಕ್ಕೆ ಹೋಗ್ತಾ ಇದ್ದಾಗ ನಿಮ್ಗೆ ಎಷ್ಟೋ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಆಮೇಲೆ ನಿಮ್ಗೆ ಆ ಬ್ಲಾಕೇಜ್ ಆಗಿರುವಂತಹ ನಿಮ್ಗೇನೋ ಒಂದು ಹಣ ಬರಬೇಕು ಅನ್ನೋದೇ ಆಗಿರ್ಲಿ, ಒಳ್ಳೇದು ಯಶಸ್ಸು ಬರಬೇಕು ಅನ್ನೋದಾಗ್ಲಿ, ಈ ಬ್ಲಾಕೇಜ್ ನ ಕಿತ್ತಾಕೊಂಡಾಗ ನಿಮ್ಗೆ ಆ ಡೋರ್ ಓಪನ್ ಆಗತ್ತೆ. ಈಗ ಮಹಾಲಕ್ಷ್ಮಿನ ಹೋಲಿಸ್ಕೊಳಕ್ಕೆ ಈ ವೈಭವ ಲಕ್ಷ್ಮಿ ವ್ರತ ಮಾಡ್ತಾರೆ 7 ವಾರ 9 ವಾರ. ಈ ವ್ರತದ ಪ್ರಾಮುಖ್ಯತೆ ಅಥವಾ ಇದೇನಂದ್ರೆ ಕೆಲವು ಪುರಾಣಗಳಲ್ಲಿ ಅನೇಕ ವ್ರತಗಳನ್ನ ಉಲ್ಲೇಖಿಸಿದ್ದಾರೆ. ಲಕ್ಷ್ಮೀದ್ ಇವಾಗ ನಾನ್ ಎಲ್ಲಾರ್ಗು ಹೇಳ್ತೀನಿ 40 ದಿನ ಒಂದ್ ಸಂಕಲ್ಪ ಮಾಡ್ಕೊಂಡ್ ಮಾಡಿ ಅಂತ. ಅದು ಕೂಡ ತಂತ್ರಗಳಲ್ಲಿ, ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತದ್ದೇನೆ. ಹಿಂಗ್ ಸಂಕಲ್ಪ ಮಾಡ್ಕೊಂಡು ತೀವ್ರತೆ ಮತ್ತು ನಿರಂತರತೆ ನೀವೇನೇ ಮಾಡಿದ್ರು. ಇವಾಗ ಅನೇಕರು ಹೇಳ್ತಾರೆ, ಅಯ್ಯೋ ಮೇಡಮ್ ಎಷ್ಟು ಪೂಜೆ ಮಾಡ್ಸದೆ, ಎಷ್ಟೆಲ್ಲಾ ಮಾಡದೆ, ದೇವಿ ಒಲಿತಿಲ್ಲ ಅಂತ ಹೇಳ್ತಾರೆ. ಇವನ್ ಹುಡುಗರು ಅಷ್ಟೇ, ಹುಡುಗಿರು ಅಷ್ಟೇನೆ. ಆಕ್ಚುಲಿ ನಿಮಗ್ 100 ವರ್ಷ ಆಯ್ಸಿರುತ್ತೆ. ಏನೋ ಒಂದು ಅಕಾಡೆಮಿಕ್ ಎಜುಕೇಶನ್ ಓದೋದಕ್ಕೆ 21 ವರ್ಷ ಓದ್ತೀರಾ ಕಷ್ಟಪಟ್ಟು. ಏನೋ ಒಂದು ಸ್ಕೂಲಲ್ಲಿ ಹೋಮ್ ವರ್ಕ್ ಕೊಟ್ರು ಅಂತ ಅಂದ್ಬಿಟ್ಟು ರಾತ್ರಿ ಎಲ್ಲಾ ಮಾಡ್ಕೊಂಡು ಹೋಗ್ತೀರಾ. ಎಕ್ಸಾಮ್ ಅಂತ ಎಷ್ಟೆಲ್ಲಾ ನಿದ್ದೆ ಬಿಟ್ಟು ತೂಕುಡ್ಸ್ಕೊಂಡು ಓದಿ ಎಲ್ಲಾ ಮಾಡ್ತೀರಾ. ಅದೇ ನಿಮ್ಮ ಜೀವನದ ಪರೀಕ್ಷೆಯಲ್ಲಿ ನೀವು ಗೆಲ್ಬೇಕು ಮತ್ತು ನಿಮ್ಗೆ ಬೇಕಾಗಿರೋಂಥ ಸಮೃದ್ಧಿಯನ್ನ ನೀವು ಪಡ್ಕೋಬೇಕು ಅಂದಾಗ ಅಷ್ಟೇ ಎಫರ್ಟ್ನ ನೀವು ಹಾಕಲ್ಲ.
ಆಮೇಲೆ ನಿರಂತರತೆ ಇರೋದಿಲ್ಲ, ಮತ್ತೆ ತೀವ್ರತೆ ಬೇಕು ನಿಮ್ಗದು. ಸುಮ್ಮನೆ ಬೇಕಾಬಿಟ್ಟಿ ಮಾಡೋದಲ್ಲ. ಡೀಪ್ಲಿ ಯು ಶುಡ್ ಗೆಟ್ ಕನೆಕ್ಟೆಡ್ ವಿತ್ ದಟ್ ಎನರ್ಜಿ. ಮತ್ತೆ ಅದು ನಿರಂತರವಾಗಿ ಮಾಡ್ತಾ ಹೋಗ್ಬೇಕು. ಆಕ್ಚುಲಿ ಸುಮ್ಮನೆ 40 ದಿನ ಮಾಡಿ ಅನ್ನೋದು ಒಂದು ಚಿಕ್ಕ ಇದಷ್ಟೇ, ನಿಮ್ಗೆ ನಮ್ಮನ್ನ ನಾವೇ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಶ್ರದ್ಧೆಗೆ. ಆಕ್ಚುಲಿ ಅದು ದಿನನಿತ್ಯ ನಿಮ್ಮಲ್ಲಿ ಅದೇ ರೀತಿ ಭಾವನೆ ಅಳವಡಿಸ್ಕೊಂಡು ಹೋಗ್ಬಿಡ್ಬೇಕು ನೀವು ಹೇಗಾಗ್ಬೇಕು ಅಂತ. ಮಿನಿಮಮ್ 3 ವರ್ಷ ಮಾಡ್ಬೇಕಾತ್ರ. ಈಗ ಸರಿ 40 ದಿನ ಅಂತ ಮಾಡೋದನ್ನಾದ್ರೂ ಒಂದು ಸಂಕಲ್ಪ ಮಾಡ್ಕೊಂಡು ಮಾಡ್ಬೇಕು. ಅದೇನೂ ಮಾಡಿದೆ, ನಾ ಎಲ್ಲ ಮಾಡಿದೆ ಮೇಡಮ್, ನನಗೆ ದೇವ್ರು ಒಲಿತಿಲ್ಲ, ನನಗೆ ಸಿಕ್ತಿಲ್ಲ ಅಂತ ಹೇಳಿದ್ರೆ, ಆಮೇಲೆ ಒಂದು ಪೂಜೆ ಮಾಡೋದು ಲಕ್ಷ್ಮೀದು, ಇನ್ನೊಂದು ಅದೇ ಪೂಜೆದು ಕ್ರಿಯಾರೂಪದಲ್ಲಿ ನೀವು ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ, ಇದನ್ನ ಮ್ಯಾನಿಫೆಸ್ಟೇಷನ್ ಅಲ್ಲೂ ತುಂಬಾ ಜನ ಹೇಳ್ತಾರೆ. ನೀವು ಒಂದು ನಿಮ್ಮ ಮನಸ್ಥಿತಿ, ಒಂದು ನೀವು ಆಸೆ ಪಡೋದು ಅಷ್ಟೇ 100% ಆಸೆ ಆಗಿರ್ಬೇಕು ನಿಮ್ಗೆ. ನನಗದು ಬೇಕು ಅಂದ್ರೆ ಬೇಕು ಅಂತ, ಅಂದ್ರೆ ಒಳ್ಳೆತನದ್ದು, ಯಾರನ್ನೋ ಒಬ್ಬನ್ ಸಾಯಿಸೋದು ಬೇಕು ಅನ್ನೋದಕ್ಕಲ್ಲ. ಒಳ್ಳೇದನ್ನ ಬೇಕು ಅಂದಾಗ ನೇಚರುನು ಸರಿ ನಿನ್ಗೆ ಅಷ್ಟು ಅಂತ ಕೊಡುತ್ತೆ. ಆದ್ರೆ ನೀನ್ ಅದನ್ನ ಪಡ್ಕೊಳಕ್ಕೆ ಎಷ್ಟು ಎಫರ್ಟ್ ಹಾಕ್ತೀಯಾ, ನಿನ್ನ ದೇಹ, ನಿನ್ನ ಸಮಯ ಎಲ್ಲವನ್ನು ಉಪಯೋಗಿಸಿ ನೀನ್ ಎಷ್ಟು ಎಫರ್ಟ್ ಹಾಕ್ತೀಯಾ ಅನ್ನೋದು ಕೂಡ ಕ್ರಿಯಾರೂಪದಲ್ಲಿ ಬಹಳ ಮುಖ್ಯ. ಅದು ನಿನ್ಗೆ ಕ್ರಿಯಾರೂಪದಲ್ಲಿ ಹಿಂಗ್ ವಸ್ತುವಾಗಿ ಬರುತ್ತೆ. ಅದ್ರ ಜೊತೆಗೆ ಇದೆಲ್ಲ ಏನು ಪುಟ್ಟ ವ್ರತಗಳನ್ನ ಸಂತೋಷಿ ಮಾತಾ ಪೂಜೆ ಹೇಳೋರು, ಮತ್ತೆ ಈ ತರದ್ದೆಲ್ಲ ವೈಭವ ಲಕ್ಷ್ಮಿ ಪೂಜೆ, ಇದನ್ನೆಲ್ಲ ಚಿಕ್ಕ ಪೂಜೆಗಳನ್ನ ದೇವ್ರಿಗೊಂದು ಕಡ್ಲೆ ಬೆಲ್ಲ ಇಟ್ಬಿಟ್ಟು, ಮತ್ತೆ ಅದೊಂದು ಕತೆ ಅಂತ ಬರೋದು, ಆ ಕತೆಗಳನ್ನ ಓದ್ಬಿಟ್ಟು ನೀನು ಇಷ್ಟು ದಿನ ಶುಕ್ರವಾರ ಪೂಜೆನ ಮಾಡಿ ಕೊನೆಗೆ ಇಷ್ಟು ಜನ ಮುತ್ತೈದರಿಗೆ ಅರ್ಶನ ಕುಂಕುಮನ ಕೊಟ್ಬಿಟ್ಟು ಆ ಪುಸ್ತಕಗಳನ್ನು ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ಅವ್ರನ್ನ ಭಕ್ತಿಯಲ್ಲಿ ಅಳವಡಿಸೋದು. ಈಗ ನಾನು ಅರ್ಶನ ಕುಂಕುಮ ಕೊಟ್ಟು ಅವ್ರಿಗೆಲ್ಲ ಪುಸ್ತಕಗಳು ಕೊಟ್ಟೆ ಅಂದ್ರೆ ಅವರು ಕೂಡ ಸಂತೋಷಿ ಮಾತಾ ಪೂಜೆ ಮಾಡೋದು, ಅವರು ಕೂಡ ವೈಭವ ಲಕ್ಷ್ಮಿ ಪೂಜೆ ಮಾಡೋದು, ಆ ರೀತಿ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಭಕ್ತಿಲಿ ಅವ್ರ ಆಶೀರ್ವಾದನೂ ನಮಗ್ ಸಿಗತ್ತೆ ಅಂತ. ಸೊ ಈ ರೀತಿ ಪುರಾಣೋಕ್ತವಾದಂತಹ ಕಥೆಗಳನ್ನ ಮತ್ತೆ ವ್ರತಗಳನ್ನ ಮಾಡ್ತಾ ಹೋದಾಗ ಖಂಡಿತ ನಾವು ಭಕ್ತಿ ಮಾರ್ಗದಲ್ಲಿ ಒಂದು ಶ್ರದ್ಧೆ ಬೆಳ್ಕೊಳ್ಳುತ್ತೆ. ಅದನ್ನ ಮಾಡಿದ್ರೆ ಖಂಡಿತ ದೇವರು ವರ ಕೊಡ್ತಾರೆ. ನೀವು ಗಮನಿಸಿ, ಯಾವುದೋ ಒಂದು 40 ದಿನ ಮಾಡೋ ಪೂಜೆಲೇನೆ ನಿಮ್ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು ಬಂದಿರುತ್ತೆ ಅಂದ್ರೆ, ನೀವು ಜೀವನ ಪೂರ್ತಿ ಅಳವಡಿಸ್ಕೊಂಡ್ಬಿಟ್ಟಾಗ ಇನ್ನೆಂತ ಬದಲಾವಣೆಗಳು ಬಂದಿರುತ್ತೆ. ಮತ್ತೆ ನೀವು ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀರ, ರೀ ಆ ದೇವ್ರು ತುಂಬಾ ಸತ್ಯ ರೀ, ನಾನು ಕೇಳ್ಕೊಂಡ ತಕ್ಷಣ ವರ ಕೊಟ್ಬಿಟ್ರು ಅಂತ ನೀವು ಬಂದ್ ಹೇಳ್ತೀರಾ. ಸೊ ನೀವು ಒಂದ್ಸತಿ ಹೋಗಿ ಬಂದಿದ್ದಕ್ಕೆ ದೇವಿ ವರ ಕೊಟ್ಲು ಅಂತಂದಾಗ, ನೀವು ಜೀವನ ಪೂರ್ತಿ ಅವಳನ್ನ ನಿಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಅವಳು ನಿಮ್ಮನ್ನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋತಾಳೆ. ಸೊ ಭಕ್ತಿಯಲ್ಲೂ ನಿರಂತರತೆ ಬೇಕು. ಇದೆಲ್ಲ ವೈಭವ ಲಕ್ಷ್ಮಿ ಪೂಜೆಗಳನ್ನು ಮಾಡ್ಬೇಕು. ಸಂತೋಷಿ ಮಾತಾ ಆಮೇಲೆ ಮಕ್ಕಳ ಕೈಲಿ ಮಾಡಿಸ್ಬೇಕು. ನಾವೆಲ್ಲ ನೀವು ನಂಬಲ್ಲ, ನಾವು ಚಿಕ್ಕವರಾಗಿದ್ದಾಗಲೇ ಇದೆಲ್ಲ ಮಾಡಿದ್ದು. ಅವಾಗ ನಾವ್ ಹಿಂಗೆ ಇಷ್ಟು ವಾರ, 16 ವಾರ, 21 ವಾರ ಅಂತ ಹಿಂಗೆಲ್ಲ ಮಾಡ್ಕೊಂಡ್ಬಂದು ಮನೆ ಜನನ ಕರೆದು ಅರ್ಶನ ಕುಂಕುಮ ಕೊಟ್ಟು ಇದೆಲ್ಲ ಕೊಡೋದನ್ನ ಮಾಡ್ಕೊಂಡ್ ಬಂದಿದ್ದಕ್ಕೆ ದುಡ್ಡು ಬರ್ಲಿ ಅನ್ನೋದಕ್ಕೆ. ಯಾರೋ ಬೇರೆಯವ್ರು ಮಾಡ್ತಿದ್ರು ಅಂತಾನೆ ನಾವು ಕಲ್ತ್ಕೊಂಡು ಅದನ್ನೆಲ್ಲ ಮಾಡಿದ್ವಿ. ಅವಾಗೆಲ್ಲ ದುಡ್ಡು ಬರ್ಲಿ ಅನ್ನೋದೇ, 100 ರೂಪಾಯಿ ಬಂದ್ರೆ ದುಡ್ಡು ಬಂತು ನೋಡಿದ್ಯಾ, ನಾನು ಪೂಜೆ ಮಾಡಿದೆ ನನ್ಗೆ ಅಂತ ಅನ್ನೋದು ಎಷ್ಟು ಖುಷಿ ಆಗೋದು. ಸೊ ಇದೆಲ್ಲ ಶ್ರದ್ಧೆನ ಬೆಳೆಸ್ಕೊಂಡ್ ಬರ್ಬೇಕು. ಮತ್ತೆ ಈ ತಮಿಳ್ನಾಡು ಕಡೆ ಎಲ್ಲ ಇದು ಮಾಡ್ತಾರೆ, ಓಂ ಶಕ್ತಿ ಪೂಜೆ ಅಂತ. ಕರ್ನಾಟಕದಲ್ಲಿ ಕೂಡ ಕೆಲವರು ಹೋಗ್ತಾರೆ, ಈ ಕೆಂಪು ಕಲರ್ ಸೀರೆಗಳು ಹಾಕೊಂಡು ಒಂದು 40 ದಿನ ಒಂದು ವ್ರತ ತರ ಮಾಡಿ. ಈ ಓಂ ಶಕ್ತಿ ಬೇರೆ ಅಲ್ಲ, ಓಂ ಶಕ್ತಿ ಅಗೇನ್ ಇಟ್ಸ್ ಪವರ್ಫುಲ್ ದೇವಿ. ಅಂದ್ರೆ ನಾವ್ ಹೇಗೆ ದಶಾವತಾರಗಳಲ್ಲಿ ನೋಡ್ತೀವೋ, ನವರಾತ್ರಿಗಳಲ್ಲಿ ನವದುರ್ಗೆನ್ ನೋಡ್ತೀವೋ, ಹಾಗೆ ಓಂ ಶಕ್ತಿ ಕೂಡ ಒಂದು ಶಕ್ತಿ ದೇವತೆ, ಅಂದ್ರೆ ಪವರ್ಫುಲ್ ದೇವತೆ. ಸೊ ಈ ಸ್ವರೂಪಗಳಲ್ಲಿ ಲಕ್ಷ್ಮೀ, ಸರಸ್ವತಿ, ಪಾರ್ವತಿನ ನೋಡಿದಾಗ ಪಾರ್ವತಿ ಸ್ವರೂಪದಲ್ಲಿ ಒಂದು ಶಕ್ತಿ ದೇವತೆ. ತುಂಬಾ ಜನ ಓಂ ಶಕ್ತಿಗೆ, ಇವಾಗ ಇವರೆಲ್ಲ ಹೇಗೆ ಅಯ್ಯಪ್ಪ ಸ್ವಾಮಿಗೆ ನೀವು ಮಾಲೆ ಹಾಕೊಂಡು ಹೋಗ್ತಿರೋ ಹಾಗೆ ಓಂ ಶಕ್ತಿಗೆ ಮಹಿಳೆಯರೆಲ್ಲ ಒಂದು ಗುಂಪಲ್ಲಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ದೇವಿ ಹತ್ರ ಹೋಗ್ತಾರೆ. ಶಿ ಇಸ್ ಅ ಮೋಸ್ಟ್ ಪವರ್ಫುಲ್ ಎನರ್ಜಿ. ಅಂದ್ರೆ ಲಲಿತಾ ತ್ರಿಪುರ ಸುಂದರಿ ಇದು ನೀವು ಮಾಡಬಹುದು. ಶ್ರೀಚಕ್ರ, ಫೈನಲಿ ಅಲ್ಲೂ ಕೂಡ ಓಂ ಶಕ್ತಿಲಿ ನೋಡಿ ಶ್ರೀಚಕ್ರ ಇಟ್ಬಿಟ್ಟೆ ಪೂಜೆ ಮಾಡಿರ್ತಾರೆ, ದೇವಿ ಆರಾಧನೆ ಮಾಡಿರ್ತಾರೆ, ದುರ್ಗಾ ಸಪ್ತಶತಿಯ ಮಂತ್ರಗಳನ್ನೇ ಹೇಳ್ಕೊಂಡಿರ್ತಾರೆ, ಆಮೇಲೆ ಚಾಮುಂಡಿ ಮಂತ್ರಗಳನ್ನೇ ಹೇಳ್ಕೊಂಡಿರ್ತಾರೆ. ಅದ್ರ ಮೂಲಕನೇ ಅಲ್ಲೂ ಕೂಡ ಪೂಜೆ ಮಾಡೋದು. ದುರ್ಗಾ ಕವಚ, ದೇವಿ ಕವಚ, ಕಾಳಿ ಕವಚ ಅದನ್ನ ಹೇಳ್ಕೊಂಡೇನೆ. ಓಂ ಶಕ್ತಿ ಟೀಮನ್ನು ಕೂಡ ನೋಡಿ ಭಕ್ತಿ ಮಾರ್ಗದಲ್ಲಿ ತುಂಬಾ ಚೆನ್ನಾಗಿ ಜನರು, ಮನುಷ್ಯನ್ಗೆ ಎಷ್ಟೇ ಕಷ್ಟ ಇದ್ರು ಓಂ ಶಕ್ತಿ ತಾಯಿ ನನ್ನ ಕೈ ಬಿಡಲ್ಲ ಅಂತ ಅವರೆಲ್ಲ ಕೆಂಪು ಕಲರ್ ಸೀರೆ ಉಟ್ಕೊಂಡೇನೆ ಪೂಜೆಗೆ ಹೋಗ್ತಾರೆ. ಎಗೇನ್ ಕೆಂಪು ಕಲರ್ ಸೀರೆ ನೀವು ಜ್ಯೋತಿಷ್ ಶಾಸ್ತ್ರದಲ್ಲಿ ತಗೊಂಡ್ರೆ ಕೆಂಪು ಮಂಗಳ ಎನರ್ಜಿ. ನೀನು ಸೋಂಬೇರಿಯಾಗಿ ಮನೇಲಿ ಮಲಗಿರೋರ್ನು ಕೂಡ ಟಕ್ ಅಂತ ಎಬ್ಬಿಸಿ ಕೆಲಸ ಮಾಡ್ಸತ್ತೆ. ಆ ಎನರ್ಜಿನೇ ಹಂಗೆ. ಅದಕ್ಕೆ ನೋಡಿ ನಾವೆಲ್ಲ ಕುಂಕುಮ ಇಟ್ಕೊಂಡಾಗ ನಮ್ಗೆ ಎನರ್ಜಿ ಕೇಂದ್ರೀಕೃತವಾಗಿ ನಮ್ಗೆ ಆಜ್ಞಾ ಚಕ್ರದಲ್ಲಿ ಬರುತ್ತಲ್ಲ. ಸೊ ನಿಮ್ಗೆ ಎನರ್ಜಿ ಕೊಡೋದೇ ಒಂದು ಕಲರ್, ಅದು ಒಂದೊಂದು ಪ್ಲಾನೆಟ್ಗೆ ಒಂದೊಂದು ಕಲರ್ ಅಂತ ಫಿಕ್ಸ್ ಮಾಡಿದಾಗ ಮಂಗಳನ ಎನರ್ಜಿ ಕೆಂಪು ಕಲರ್. ಸೊ ಓಂ ಶಕ್ತಿ ಸಾಮಾನ್ಯ ದೇವಿಗೆ ಕೆಂಪು ಕಲರ್ ಇಷ್ಟ. ಅವಳು ಯುದ್ಧ ಮಾಡಕ್ ಹೋಗ್ಬೇಕಾದ್ರು ನೋಡಿ ದೇವಿಗೆ ಸಿಂಬಾಲಿಕ್ ಆಗಿ ರೆಡ್ಡೇ ಉಡ್ಸಿರ್ತಾರೆ.
ಸೊ ಅವಳು ನಮ್ಗೆ ಮನುಷ್ಯನ್ಗೆ ಎನರ್ಜಿ ಕೊಡ್ತಾಳೆ. ನೀನು ಎದ್ದು ಕೆಲಸ ಮಾಡಿದ್ರೇನೆ ದುಡ್ಡು ಸಿಗೋದು. ನೀನ್ ಮನೇಲೆ ಸೋಂಬೇರಿ ತರ ಮಲ್ಕೊಂಡು ಟಿವಿ ನೋಡ್ಕೊಂಡು ನಮ್ಮಮ್ಮ ದುಡ್ಡು ಕೊಡ್ಲಿ ನನಗ್ ಕೊಡ್ಲಿ, ನಾನೇನು ಓದಿಲ್ಲ, ಚಿಕ್ಕ ವಯಸ್ಸಲ್ಲಿ ಕಷ್ಟ ಇತ್ತು ನನಗೆ, ಅವಾಗ ಎಕ್ಸಾಮ್ ಬರೀಲಿಲ್ಲ, ನಾನು ಇವಾಗ ಏನೋ ಒಂದ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ. ಪಾಪ ಅಮ್ಮಂದ್ರೆ ಈಗ್ಲೂ ಕೇಳ್ತಾರೆ, ಮೇಡಮ್ ನಮ್ಮ ಮಗ ಏನೋ ಇದು ಓದಿದಾರ, ಒಂಚೂರು ಏನೋ ಒಂದ್ ಕೆಲ್ಸ ಕೊಡಿ ಅಂತ. ಏನೋ ಒಂದ್ ಸುಮ್ನೆ ಡಿಗ್ರಿ ತಗೊಂಡಿದ್ರು ಕೆಲ್ಸ ಮಾಡಕ್ ಬರಲ್ಲ. ಕೆಲ್ಸ ಮಾಡಕ್ ಬರ್ಬೇಕು. ನೀನ್ ಏನು ಓದಿಲ್ದಿದ್ರು ಬೇಡ, ಕೆಲ್ಸ ಮಾಡಕ್ ಬರ್ಬೇಕು. ಆ ಎನರ್ಜಿಯನ್ನ ಕೊಡೋದು ಮಂಗಳ ಗ್ರಹ. ಸೊ ಆ ಮಂಗಳ ಗ್ರಹನ ದೇವಿ ರೂಪದಲ್ಲಿ ಇವ್ರು ನೋಡಿ ಓಂ ಶಕ್ತಿ ನಲ್ಲೇ ಆ ಎನರ್ಜಿನ ಪಡ್ಕೊಳ್ಳೋ ನೋಡಿ ಎಲ್ಲಾ ಹೆಂಗಸರು ಪಟ 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 ಕೆಲಸ ಮಾಡ್ತಿರ್ತಾರೆ. ಅವ್ರದೇ ಒಂದ್ ಸಣ್ಣದೇನೋ ಚೀಟಿ ದುಡ್ಡು ಅಂತ ತಗೋತಾರೆ, ಒಂದ್ ಸಾಲದ ದುಡ್ಡು ಅಂತ ತಗೋತಾರೆ, ಅವ್ರದೇ ಒಂದ್ ಸಣ್ಣ ಸೊಸೈಟಿ ಮಾಡ್ಕೊಂಡಿದ್ದಾರೆ. ಅಲ್ಲಿಂದಲೇ ಕಷ್ಟದಲ್ಲಿರೋರ್ಗೆ ಏನೋ ಒಂದು ಲೋನ್ಗಳನ್ನ ಕೊಡ್ತಾರೆ, ಅದ್ರಲ್ಲಿ ಬರೋ ಬಡ್ಡಿಯಿಂದ ಇನ್ನೊಬ್ರಿಗೆ ಲೋನ್ ಕೊಡ್ತಾರೆ. ಸ್ತ್ರೀ ಶಕ್ತಿ ಸಂಘಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ನೋಡಿ ಅವರು ಮನೇಲಿ ಸುಮ್ನೆ ಕೂತಿರಲ್ಲ, ಮನೆ ಕೆಲ್ಸಗಳಿಗೂ ಹೋಗ್ತಾರೆ. ಆಕ್ಚುಲಿ ಸಾಮಾನ್ಯ ಮನೆ ಕೆಲ್ಸಗಳಿಗೂ ಹೋಗೋರು, ತುಂಬಾ ಬಡತನದಲ್ಲಿರೋರೆ ಆ ದೇವಿನ ಶರಣಾಗತಿ ತಗೊಂಡು ಅವಳನ್ನ ಹಿಡ್ಕೊಂಡಿರ್ತಾರೆ, ನನಗ್ ನೀನ್ ದಾರಿ ತೋರಿಸ್ಬೇಕಮ್ಮ ಅಂತ. ಸೊ ಅವಳು ದಾರಿ ತೋರಿಸ್ತಾಳೆ ಅಂದ ಮಲ್ಗಿದ್ದಾಗ ನೋಟುಗಳನ್ನೆಲ್ಲ ಟಣ್ ಅಂತ ಹಿಂಗ್ ಉದುರಿಸಲ್ಲ ದೇವ್ರು. ಅದೇ ಓಂ ಶಕ್ತಿ ಆಗಿರ್ಲಿ ಎಲ್ಲ ಆಗಿರ್ಲಿ, ದೇವ್ರು ನಿನಗ್ ಶಕ್ತಿ ಕೊಟ್ಟು ಒಂದು ಜ್ಞಾನ ಕೊಡ್ತಾರೆ. ನೀನ್ ಹೋಗು, ಇಲ್ಲಿ ಕೆಲಸ ಮಾಡು, ಇಲ್ಲಿ ಕೆಲಸ ಮಾಡು, ಇಲ್ಲಿ ಕೆಲಸ ಮಾಡು, ನಿನಗ್ ದುಡ್ಡು ಕೊಡ್ತೀನಿ. ನೀನ್ ಯಾವ್ದು ಫ್ರೀ ಕೊಡಕ್ಕಾಗಲ್ಲ. ಸೊ ಅದು ಕೂಡ ಓಂ ಶಕ್ತಿ ನಿಜವಾಗ್ಲೂ ಸಮಾಜದಲ್ಲಿ ತುಂಬಾ ಜನರನ್ನ ಭಕ್ತರನ್ನಾಗಿ ಕನ್ವರ್ಟ್ ಮಾಡ್ತಿದೆ. ಅಂಡ್ ಎಲ್ಲರಿಗೂ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೇನೆ, ಈಗ ಪಾಡ್ಕಾಸ್ಟ್ ನೋಡ್ತಿರೋರಿಗೆ, ದಯವಿಟ್ಟು ತಂದೆ ತಾಯಿಗಳನ್ನ ಬ್ಲೇಮ್ ಮಾಡೋದು ನಿಲ್ಸಿ. ಚಿಕ್ಕ ವಯಸ್ಸಲ್ಲಿ ನಾನು ಹಾಲು ಕುಡ್ದಿಲ್ಲ, ನಂಗೆ ಸ್ಕೂಲ್ ಫೀಸ್ ಕೊಟ್ಟಿಲ್ಲ, ನಂಗೆ ಹೊಸ ಬಟ್ಟೆ ಕೊಡ್ಸಿಲ್ಲ, ಎಷ್ಟು ದಿನ ಅಂತ ಬರೀ ನಿಮ್ ತಂದೆ ತಾಯಿಗಳ ಮೇಲೆ ಹಿಂಗ ಆಪಾದನೆ ಮಾಡ್ಕೊಂಡು ಹೋಗ್ತೀರಾ. ಇವತ್ತು ನಿಮಗೇನ್ ರೋಗ? ಎದ್ದೇಳಿ, ದುಡಿರಿ, ಬೇಕಾದಂಗ ನೀವೇ ಮಾಡ್ಕೊಳ್ಳಿ. ನೀವೇ ಅಪ್ಪ ಅಮ್ಮಗೂ. ಈಗ ಚಿಕ್ಕ ವಯಸ್ಸಲ್ಲಿ ನೀವು ಒಂದ್ ಲೋಟ ಹಾಲು ಕುಡ್ದಿಲ್ವಾ, ಇವಾಗ ಲೀಟರ್ಗಳ ಗಟ್ಟಲೆ ಸುರ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಜನ ಪಾಸ್ಟ್ ಇಂದ ಹೊರಗೆ ಬರಲ್ಲ. ನನ್ ಚಿಕ್ಕ ವಯಸ್ಸಲ್ಲಿ ಹಿಂಗ ಆಗೋಯ್ತು, ಸರಿ ಆಯ್ತು, ಆಗಿದೆ, ಏನು ನೆಕ್ಸ್ಟ್, ವಾಟ್ಸ್ ನೆಕ್ಸ್ಟ್? ಪಾಪ ಅದು ಪ್ರತಿ ಸಾರಿ ಅವ್ರ ತಂದೆ ತಾಯಿಗಳ ಮುಂದೆ ನಂಗೆ ಚಿಕ್ಕ ವಯಸ್ಸಲ್ಲಿ ನೀನ್ ಹಂಗ್ ನೋಡ್ಕೊಂಡಿಲ್ಲ, ಅದು ಪ್ರತಿ ಸಾರಿ ಪಾಪ ಅವ್ರಿಗೆ ಎಷ್ಟು ಗಿಲ್ಟ್ ಕಾಡ್ತಿರತ್ತೆ. ಜನ್ಮ ಕೊಟ್ರಲ್ಲ, ಅದಕ್ಕಿಂತ ಇನ್ಯಾವ್ದು? ಹೌದು, ನಿಮ್ಗೆ ಕೈ ಕಾಲೆಲ್ಲ ಗಟ್ಟಿಗಿದೆ, ಜನ್ಮ ಕೊಟ್ರು, ದಾರಿ ತೋರ್ಸಿದ್ರು, ಆಮೇಲೆ ಅಪ್ಪ ಅಮ್ಮ ನಿಮ್ಗೆ 100 ಸತಿ ಬುದ್ಧಿ ಹೇಳ್ತಿರ್ತಾರೆ. ನೀನು ತಟ್ಟೆಲ್ ಸರಿಗ್ ತಿನ್ನು, ಕೆಳಗ್ ಚೆಲ್ಬೇಡ ಅಂತ ಹೇಳ್ತಾರೆ. ಸ್ನಾನ ಮಾಡು ಅನ್ನೋದು ನೀಟಾಗಿ ಹೇಳ್ತಿರ್ತಾರೆ. ಹೋಗೋ ಸ್ಕೂಲಲ್ಲಿ ಚೆನ್ನಾಗ್ ಓದೋ, ನೀನ್ ಕಷ್ಟಪಟ್ಟು ನಾನು ಓದಿಸ್ತಿದ್ದೀನಿ ಅಂತ ಫೀಸ್ ಕಟ್ಟಿರ್ತಾರೆ. ಓದ್ದೇ ಇರೋರು ಇವ್ರು. ತಿರ್ಗಾ ಅಕ್ಕಪಕ್ಕದ ಮನೆಯವ್ರು ನೋಡು, ಚೆನ್ನಾಗ್ ನೋಡ್ಕೊಂಡ್ಬಿಟ್ರು ಮಕ್ಕಳನ್ನ, ನೀನ್ ನನ್ನ ಚೆನ್ನಾಗ್ ನೋಡ್ಕೊಳ್ಳಿಲ್ಲ, ಯಾವಾಗ್ಲೂ ಬೈತಿದ್ದೆ ನೀನ್ ನನ್ನ ಅಂತ ಹೇಳ್ತಾರೆ. ಇವ್ರು ಬೈಯಕ್ಕೆ ಪಾಪ ಅಪ್ಪ ಅಮ್ಮನ ಪರಿಸ್ಥಿತಿ ಏನಾಗಿರುತ್ತೆ ಅವ್ರ ಜೀವನದಲ್ಲಿ. ಅವ್ರು ಆ ಕಷ್ಟದಲ್ಲಿ ಇದ್ದೂನು ನಿನ್ನಿಷ್ಟು ಬೆಳೆಸಿದ್ದಾರೆ ಅಂತ ಹೇಳಿದ್ರೆ, ನೀವ್ ಅದನ್ನ ಮೀರಿ ಬೆಳ್ಕೋಬೇಕು. ಅತಿ ದೊಡ್ಡ ವ್ಯಕ್ತಿಗಳು ತುಂಬಾ ಕಷ್ಟದಿಂದಾನೇ ಬಂದಿರೋದು. ಈ ತರ ರೀಸನ್ಸ್ ಕೊಟ್ಕೊಂಡು, ಕಾರಣ ಕೊಟ್ಕೊಂಡು ಬೆಳೆಯೋರ್ಗೆಲ್ಲ ಏನಾಗಿರುತ್ತೆ, ರಾಹು ಕೆಟ್ಟದಾಗಿರ್ತಾನೆ. ಇಲ್ಲ ಅಂದ್ರೆ ಈ ಮನಸ್ಥಿತಿಲೇ ಹಿಂಗ್ ಇಟ್ಕೊಂಡು ಕೊರಗ್ತಿರೋರ್ಗೆ ಚಂದ್ರ ವೀಕ್ ಆಗಿರ್ತಾನೆ. ಸೊ ಈ ಅಗೇನ್ ಈ ಗ್ರಹಗಳ ಮೇಲೆ ಕಾರಣ ಕೊಟ್ಕೊಂಡು ನಾ ಸುಮ್ನೆ ಕೂತಿದ್ದೀನಿ ಅಂತ ಹೇಳ್ಕೊಳ್ಳೋದನ್ನು ತಪ್ಪು. ಆಯ್ತು, 8 ಗ್ರಹ ಸರಿಗಿಲ್ದಿರು 1 ಗ್ರಹನಾದ್ರೂ ದೇವ್ರು ನಿಮ್ಗೆ ವರವನ್ನ ಕೊಟ್ಟಿರ್ತಾರ. ಅದೇ ಅಮ್ಮ ಗ್ರಹನ ಅಪ್ಪ ಗ್ರಹನ ಜೀವನದಲ್ಲಿ ಅವ್ರಿಬ್ರು ಅಪ್ಪ ಎಲ್ಲೋ ಕುಡ್ಕೊಂಡ್ ಬಿದ್ದಿದ್ರು ಅಮ್ಮ ಪಾಪ ಯಾವತ್ತೂ ಹಂಗ್ ಮಾಡಲ್ಲ. ಅಮ್ಮಂದ್ರು ಸರಿ, ಎಷ್ಟೋ ಜನ ಮಕ್ಳಿಗೆ ಅಪ್ಪ ಅಮ್ಮನೇ ಇರಲ್ಲ ಅಂತ ಇಟ್ಕೊಳ್ಳೋಣ. ಅನಾಥಾಶ್ರಮದಲ್ಲಿರುವಂತ ಮಕ್ಳು ಅಥವಾ ನಾನೇ ನೋಡಿರುವಂತ ಅನೇಕ ಮಕ್ಕಳಿಗೆ ಅಪ್ಪ ಅಮ್ಮ ಎಲ್ಲೋ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಟಿರ್ತಾರೆ, ಅಲ್ಲಿ ಹೋಗ್ಬಿಟ್ಟಿರ್ತಾರೆ. ಆದ್ರೂ ದೇವ್ರ ಜೀವನದಲ್ಲಿ ಮೋಸ ಮಾಡಲ್ಲ. ಯಾವ್ದೋ ಒಂದು ಕ್ಯಾರೆಕ್ಟರ್ ಗಳನ್ನ ಕೊಟ್ಟಿರ್ತಾನೆ ಸುತ್ತಲೂ. ಅದು ದೊಡ್ಡಪ್ಪ ದೊಡ್ಡಮ್ಮ ಆಗಿರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ತಾಯಿ ಸ್ಥಾನ ತುಂಬ್ತಾರೆ, ಅಥವಾ ರಿಲೇಟಿವ್ಸ್ ನಿಮ್ಗೆ ಟಾರ್ಚರು ಕೊಡ್ತಿರಬಹುದು. ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಯಾವ್ದೋ ಕ್ಯಾರೆಕ್ಟರ್ ಅಲ್ಲಿ ಬಂದು, ಅದಕ್ಕೂ ನೀವು ಬೇಜಾರ್ ಮಾಡ್ಕೋಬಾರ್ದು. ಅದನ್ನ ಮೀರಿ ನಿಮ್ಗೊಂದು ಬುದ್ಧಿ ಕೊಟ್ಟಿದಾನ, ನಾನು ಹಿಂಗ್ ಬೆಳ್ಕೋಬೇಕು ಅಂತ ಅನ್ನೋದಿದ್ಯಾ. ಆಯ್ತು, 20 ವರ್ಷದ ತನಕ ನೀವು ರೀಸನ್ಸ್ ಕೊಡೋದು, ಕಾರಣಗಳನ್ನ ಹೇಳ್ಕೊಂಡ್ ಕುತ್ಕೊಳ್ಳೋದು ಒಪ್ಕೋತೀನಿ. ಅಷ್ಟು ವರ್ಷ ಆದ್ಮೇಲೂ ನಿಮಗ್ ನೀವು ದುಡ್ಕೋಬೇಕು ತಾನೆ. ನೀವೇ ಅವ್ರನ್ನ ಮೀರಿ ದೊಡ್ಡ ವ್ಯಕ್ತಿಯಾಗಿ ತೋರಿಸಿ, ಏನ್ ತಪ್ಪು? ಆಮೇಲೆ ನೀವು ಗಮನಿಸಿ, ಯಾವುದೇ ವ್ಯಕ್ತಿ ಕೆಲಸ ಮಾಡಿ ನನಗೆ ದುಡ್ಡು ಸಿಕ್ಕಿಲ್ಲ, ನಾನು ಶ್ರೀಮಂತ ಆಗಿಲ್ಲ ಅಂತ ಅನ್ನೋನ್ನ ಹೇಳಕ್ ಸಾಧ್ಯನೇ ಇಲ್ಲ. ಯಾವ ವ್ಯಕ್ತಿ ಕೆಲಸ ಮಾಡ್ತಾನೆ 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 ಇರ್ತಾನೋ ಅವನ್ಗೆ ದೇವ್ರು ಒಂದಲ್ಲ ಒಂದು ರೀತಿಯಲ್ಲಿ ಭಾಗ್ಯವನ್ನ ಓಪನ್ ಮಾಡ್ತಾನೆ. ನೀನ್ ಕೆಲ್ಸಾನೇ ಮಾಡ್ದೆ ಬರೀ ನನ್ ಮನೇಲೆ ಕೂತಿದಾಗ ಬಿಡ್ರಿ, ಭಾಗ್ಯೋದಯ ಆದಾಗ ಮನೆಗೆ ಫೋನ್ ಕಾಲೇ ಬರುತ್ತೆ, ನನ್ಗೆ ಅಲ್ಲೇ ಅವಾರ್ಡ್ ಬರುತ್ತೆ, ನನಗೆ ಅಲ್ಲೇ ಎಲ್ಲ ಸಿಕ್ಬಿಡ್ ದುಡ್ಡು ಸಿಕ್ಕತ್ತೆ ಅಂತ ಹೇಳಿದ್ರೆ, ನಿನ್ ಕರ್ಮನೇ ಮುಗಿಸ್ಕೊಳ್ದೆ ಇದ್ರೆ ಭಾಗ್ಯ ಓಪನ್ ಆಗಲ್ಲ. ಇನ್ನೊಂದನ್ನ ನಾನು ಜನಗಳಿಗೆ ಹೇಳ್ಬೇಕಾಗಿರೋದು ಅನ್ನೋದು,
ಕರ್ಮಗಳನ್ನೆಲ್ಲ ಮುಗಿಸ್ಕೋತಾ ಇದೀವಿ ಅಂತಂದಾಗ ಕಂಪ್ಲೀಟ್ ಮಾಡಿ ವರ್ಕ್ನ ಅನ್ನೋದನ್ನ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ನಾನು. ಈಗ ಏನೋ ಒಂದು ಕೆಲಸ ಶುರು ಮಾಡಿರ್ತೀರಾ ನೀವು 10 ಕೆಲಸ ಆದ್ಮೇಲೆ 11ನೇ ಕೆಲಸದಲ್ಲಿ ದೇವ್ರು ನಿನ್ಗೆ ಕಿರೀಟ ಕೊಡ್ತೀನಿ ಅಂತ ಹೇಳಿರ್ತಾನೆ. ನೀನ್ ಎಲ್ಲಾ ಕೆಲ್ಸನೂ ಅರ್ಧರ್ಧ ಮಾಡಿರ್ತೀಯ, ಕಂಪ್ಲೀಟೇ ಮಾಡಿರಲ್ಲ. ತಿರ್ಗಾ ಅನ್ಕೊಂತೀಯ, ಅಯ್ಯೋ ನಾನು ಎಷ್ಟು ಕೆಲಸ ಮಾಡಿದೆ ಜೀವನದಲ್ಲಿ, ನನಗೆ ದೇವ್ರು ಏನು ಕೊಡ್ತಿಲ್ಲ, ದೇವ್ರು ಕಣ್ಬಿಟ್ಟು ನೋಡ್ತಿಲ್ಲ ರೀ, ದೇವ್ರು ಕಣ್ಬಿಟ್ಟು ಯಾವಾಗ ನಿನ್ ಕಡೆನೇ ಕಣ್ಬಿಟ್ಟು ನೋಡಿದಾನಪ್ಪ, ನೋಡಿದಾಗ ನೀನ್ ಸರಿಯಾಗಿ ಬಿಹೇವ್ ಮಾಡ್ಬೇಕು. ಆಮೇಲೆ ಆ ಎಲ್ಲಾ ಕೆಲ್ಸಗಳನ್ನ ಕಂಪ್ಲೀಟ್ ಮಾಡ್ಬೇಕು. ಯಾವ್ದೋ ಒಂದ್ ಕೆಲ್ಸ ಶುರು ಮಾಡ್ತೀಯಲ್ಲ, ಆ ಕೆಲ್ಸ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ನಿನ್ ಕರ್ಮ ಅದನ್ನ ಮುಗಿಸಿಲ್ಲ ಅಂತ ತಿರ್ಗಾ ಅದೆಲ್ಲೋ ಓಪನ್ ಅಪ್ ಆಗುತ್ತೆ. ಈ ವಕ್ರಿ ಗ್ರಹಗಳಾಗೋದು ಅಸ್ಟ್ರಾಲಜಿಲಿ ಇದೇ ಕಾರಣಕ್ಕೆ. ನೀನ್ ಹಿಂದಿನ ಕೆಲ್ಸನ ಕರೆಕ್ಟ್ ಮಾಡ್ಬಿಟ್ಟು ವಾಪಸ್ ಬರುತ್ತೆ, ನೀನ್ ಅದ್ ಮಾಡ್ಲೇಬೇಕು ಅಂತ. ಅಂಡ್ ಇವಾಗ್ಲೇ ಮಾತಾಡ್ತಾ ಕೇಳಿದ್ರೆ, ಈಗ ಮನೆಗಳಲ್ಲಿ ಯಾವ್ಯಾವ ತರದ್ದು ಅಂದ್ರೆ ಹೇಗೆ ಇಟ್ಕೊಂಡ್ರೆ ಲಕ್ಷ್ಮಿ ಬಂದ್ ನೆಲೆಸ್ತಾಳೆ, ಹೇಗಿದ್ರೆ ನಿಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತೆ, ಇದೆಲ್ಲ ಹೇಳಿದ್ರೆ ಮನೆಯಲ್ಲಿ ಯಾವ ತಪ್ಪುಗಳು ಮಾಡಿದ್ರೆ ನಿಮ್ಮ ಮನೆಯೊಳಗೆ ಲಕ್ಷ್ಮಿ ಬರಲ್ಲ? ಒಂದು ನೀವ್ ಹೇಳ್ದಂಗೆ ಮೊದ್ಲಿಂದ ಮನಸ್ಥಿತಿ, ಮನೇಲಿ ಯಾವಾಗ್ಲೂ ಹೆಣ್ಮಕ್ಳನ್ನ ಬೈತಾ ಇರೋದು, ಅವ್ರಿಗೆ ಕಣ್ಣೀರ್ ಹಾಕ್ಸೋದು, ಸುಮ್ನೆ ಜಗಳ ಆಡ್ತಿರೋದು, ಅಥವಾ ಹೆಣ್ಮಕ್ಳೇ ಆದ್ರೂ ನಾನು ಹೇಳ್ತೀನಿ, ನೀವು ಸುಮ್ನೆ ನಿಮ್ ಗಂಡನ ಮೇಲೆ ಅಥವಾ ಮಿಕ್ಕಿದ ಮಕ್ಳ ಮೇಲೆ ವಟ ಅಂತ ರೇಗುತ್ತಾ ಇರೋದು, ಬೇಜಾರ್ ಮಾಡ್ಕೋತಾ ಇರೋದು, ನೀನ್ ದುಡ್ಡು ತರ್ಲಿಲ್ಲ, ಅವ್ರು ನೋಡು ಇವ್ರು ನೋಡು ಬೇರೆಯವ್ರನ್ನೇ ಕಂಪೇರ್ ಮಾಡ್ಕೋತಿರೋದು ಮಾಡ್ತಿದ್ದಾಗ ಲಕ್ಷ್ಮಿ ಇಷ್ಟನೇ ಪಡಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮನ್ನ ನೀವು ಕಂಪೇರೇ ಮಾಡ್ಕೋಬಾರ್ದು. ಯು ಆರ್ ಅ ಯುನೀಕ್ ಪರ್ಸನ್. ನಿಮ್ಗೇನ್ ಕೊಡ್ಬೇಕೋ ದೇವಿ ಎಲ್ಲವನ್ನೂ ಕೊಡಕ್ಕೆ ಅವಳು ಸಂತೋಷವಾಗಿ ನಿಮ್ ಮನೆ ಹತ್ರ ಬರ್ತಿರ್ತಾಳೆ. ಆದ್ರೆ ನಿಮ್ ಮನೇಲಿ ಜಗಳ ಆಡೋ ಸೌಂಡ್ ಕೇಳಿಸ್ತು ಅಂತ ಇಟ್ಕೊಳ್ಳಿ, 1 ನಿಮಿಷ ಇರಿ ಆಮೇಲೆ ಬರ್ತೀನಿ ಅಂತ ಹಂಗೋದವಳು ಒಂದ್ ರೌಂಡ್ ಹಾಕೊಂಡ್ ಬರೋಷ್ಟ್ರಲ್ಲಿ ಕಾಲೋನಿಲಿ ನಿಮ್ಗೆ ಇನ್ನೊಂದು 10 ವರ್ಷ ಆಗತ್ತೆ. ಗ್ರಹಗಳು ಅಷ್ಟೇನೆ, ನಿಮ್ ಕಡೆಗೆ ಹಿಂಗ್ ತಿರುಗಿದ್ದಾಗ ನೀವು ಒಳ್ಳೆ ಕೆಲಸ ಮಾಡ್ಬಿಟ್ಟು ಅವನ ಹತ್ರ ಶರಣಾಗತಿ ತಗೊಂಡು ಹಿಂಗ್ ತಗೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ಅವನೊಂದ್ ರೌಂಡ್ ಹಾಕೊಂಡ್ ಬರೋಷ್ಟ್ರಲ್ಲಿ ನೀವ್ ಅಷ್ಟು ವರ್ಷ ಒದ್ದಾಡ್ಬೇಕು. ಅದೇ ರೀತಿ ದೇವಿನೂ ಅಷ್ಟೇನೆ, ನೀವು ದೇವ್ರು ಯಾವಾಗ ಬರ್ತಾರೋ ಅದಕ್ಕೆ ನೀವೆಲ್ಲಾ ಟೈಮನ್ನು ಮನಸ್ಥಿತಿನ ಚೆನ್ನಾಗಿ ಇಟ್ಕೋಬೇಕು. ದೇವ್ರು ನನಗೆ ಏನ್ ಕೊಟ್ಟಿದ್ದಾನೋ ನಾನು ಸಂತೋಷವಾಗಿ ತೃಪ್ತಳಾಗಿದ್ದೀನಿ ಅಂತ ಅನ್ನೋದನ್ನ ತಿಳ್ಕೊಬೇಕು. ಆಮೇಲೆ ನಿಮ್ಗೆ ಇಷ್ಟೇ ಕೊಟ್ಟಿರ್ಲಿ, ಅದ್ರಲ್ಲಿ ಇಷ್ಟನ್ನ ದಾನ ಮಾಡಿ. ಅದು ಮಾಡ್ಲಿ. ನೀವು ಕೆಲವ್ರ ಮನೇಲಿ ಗಮನಿಸಿ, ನೀವು ಯಾರೇ ಹೋದ್ರು ಒಂದ್ ಅರ್ಶಿನ ಕುಂಕುಮ ಕೊಡಲ್ಲ, ಏನೇ ಒಂದನ್ನ ಇದು ಕೊಡೋದಿಲ್ಲ, ₹1 ದಾನ ಕೊಡೋದಿಲ್ಲ, ಅಥವಾ ಮನೆ ಕೆಲಸದವಳ ಹತ್ರ ವಟ ಅಂತ ಬೈತಾನೆ ಇರ್ತಾರೆ. ಅವ್ರಿಗಿಂತ ಲೋವರ್ ಲೆವೆಲ್ ಎಲ್ರು ಬೈತಾನೆ ಇರ್ತಾರೆ, ಏನು ಒಳ್ಳೇದು ಮಾಡೋದಿಲ್ಲ. ಆಮೇಲೆ ಅವ್ರ ಹತ್ರನೇ ಕಂಜೂಸ್ ಮಾಡ್ಕೊಂಡು ನೆಗೋಷಿಯೇಟ್ ಮಾಡ್ಬಿಟ್ಟು ಕಮ್ಮಿ ಕೊಡ್ತಾರೆ, ಬೇರೆ ಎಲ್ಲೋ ಜಾಸ್ತಿ ಕೊಟ್ಬಿಟ್ಟು ಬಂದಿರ್ತಾರೆ. ಆತರ ಮಾಡ್ಕೋಕೂಡ್ದು. ಸೊ ಸಾಮಾನ್ಯವಾಗಿ ದೇವ್ರು ನಮ್ಮನ್ನ ಟೆಸ್ಟ್ ಮಾಡಕ್ಕೆ ಯಾರ್ಯಾರನೋ ಕಳಿಸ್ತಾರೆ. ಅದೇನ್ ₹10 ತಾನೆ, ಆ ಕಡೆ ಈ ಕಡೆ ಅಂತ ₹10 ಎಣಿಸ್ಬಿಟ್ಟು ಕೊಟ್ರು ಪರವಾಗಿಲ್ಲ. ತುಂಬಾ ಸತಿ ಇವಾಗ ನನ್ನನ್ನೇ ದೇವ್ರು ಟೆಸ್ಟ್ ಮಾಡೋದು, ನನ್ ಬ್ಯಾಂಕ್ ಬ್ಯಾಲೆನ್ಸ್ ಬರೀ ₹1,500 ಇದ್ದಾಗ್ಲೂ ಕೊರೋನಾ ಟೈಮಲ್ಲಿ ಒಬ್ರು ಫೋನ್ ಮಾಡಿದ್ರು, ಮೇಡಮ್ ನಮ್ಗೆ ರಾತ್ರಿಗೆ ಊಟಕ್ಕಿಲ್ಲ, ನನ್ಗೊಂಚೂರು ದುಡ್ಡು ಬೇಕು ಅಂತ. ನಾನು ಅವಾಗ್ಲೂ ನಕ್ಬಿಟ್ಟು ನೋಡಿದ್ಯಾ, ನನ್ನ ಹತ್ರ ಇರೋದೇ ಬ್ಯಾಂಕ್ ಬ್ಯಾಲೆನ್ಸ್ ₹1,500, ದೇವ್ರು ಟೆಸ್ಟ್ ಮಾಡ್ತಾನೆ ಅಂತ ಟಣ್ ಅಂತ ₹1,000 ಹಾಕ್ದೆ. ಆಮೇಲೆ ದೇವ್ರೆ ಕೊಡ್ತಾನೆ ನಂಗೆ ₹ಲಕ್ಷಾಂತರ. ಸತ್ಯ ಅದು ಸತ್ಯ. ಅದು ಈಗ ಹಣನೇ ಒಂದು ವೈಬ್ರೇಷನ್. ನೀವ್ ಯಾವಾಗ ದುಡ್ಡನ್ನ ಮನಿನ ಖುಷಿಯಾಗಿ ಒಬ್ರಿಗೆ ಕೊಡ್ತಿರಲ್ಲ, ನೀವು ₹10 ಕೊಡಿ, ₹100 ವಾಪಸ್ ಬರುತ್ತೆ. ಮ್ಯಾಜಿಕ್ ಆಗತ್ತದು. ಕೆಲವರು ಕಂಜೂಸ್ಗಳು ಇರ್ತಾರೆ ರೂಪಾಜಿ, ಅದ್ ಏನ್ ತಗೊಂಡ್ ಹೋಗ್ತಾರೋ ಏನ್ ಹೊತ್ಕೊಂಡ್ ಹೋಗ್ತಾರೋ ಇದ್ರು ಇಲ್ಲ ಈಗ ಎಲ್ಲಾರು ಜೊತೆಗೆ ಹೋದ್ರು ಅಷ್ಟೇ. ಇವ್ರು ಲಕ್ಷಾಂತರ ಇಟ್ಕೊಂಡಿರ್ಬೋದು ಅಕೌಂಟಲ್ಲೋ ಅಥವಾ ಕ್ಯಾಶಲ್ಲೋ. ಹೊರಗೆಲ್ಲೋ ಕಾಫಿಗೋ ಒಂದ್ ಊಟಕ್ಕೋ ಜೊತೆಗೆ ಹೋದ್ರು ₹1 ಬಿಚ್ಚಲ್ಲ, ಬೇರೆಯವ್ರು ಯಾರೋ ಬಿಲ್ ಕೊಡ್ಲಿ ಅಂತ ಕಾಯ್ತಿರ್ತಾರೆ. ಆಮೇಲೆ ಅಯ್ಯೋ ಐ ಡಿಡ್ ನಾಟ್ ಬ್ರಿಂಗ್ ದಿಸ್ ದಟ್ ಅಂತಾರೆ. ಆಮೇಲೆ ನಾನೇ ಎಲ್ಲಾರ ಹೋದ್ರೆ ಫಸ್ಟ್ ನಾನೇ ಎತ್ ಕೊಟ್ಬಿಟ್ಟು ನಾ ಸೀಕ್ರೆಟ್ ಆಗಿ ಮೊದ್ಲೇ ಎಲ್ಲ ಹೋಗಿ ಕೊಟ್ಬಿಟ್ಟಿರ್ತೀನಿ. ಕೆಲವ್ರು ಇವತ್ತು ಕೂಡ ನನ್ಗೆ ಅರ್ಥ ಆಗಲ್ಲ, ನಿಮ್ ಹತ್ರ ಆದ್ರೂ ನಾನು ಓಕೆ ದುಡ್ಡಿಲ್ಲ ಅಂತವ್ರು ಏನೋ ಮಾತಾಡಿದ್ರ, ನೀವು ಚೆನ್ನಾಗಿ ದುಡಿತಿರ್ತೀರ, ಎಲ್ಲ ಇರತ್ತೆ. ಅವಾಗ ನನ್ ಪಿನ್ ಮರ್ತೋಗಿದ್ದೀನಿ ಅಥವಾ ಬ್ಯಾಂಕ್ ಶೇರ್ ಮಾಡ್ಕೊಳ್ಳೋಣ ಅಂತಾರೆ. ಒಬ್ರೊಬ್ರಿಗೆ ಊಟ ಹಾಕ್ಸಿ ಅಟ್ಲೀಸ್ಟ್ ಆಶೀರ್ವಾದ ಪಡ್ಕೊಳ್ಳೋಣಲ್ಲ. ಅದನ್ನು ಎಂಥ ದೊಡ್ಡ ವ್ಯಕ್ತಿ ಆದ್ರೂ ಲೆಟರ್ ಶೇರ್ ದ ಬಿಲ್ ಅಂತ. ನಾವೆಲ್ಲ ಹಂಗ್ ಮಾಡೋದಿಲ್ಲ ಅಂತ. ದುಡ್ಡಿಲ್ಲ ಅಂದ್ರೂ ನಾವ್ 10 ಜನಕ್ಕೆ ಊಟ ಕೊಡಿಸ್ಬೇಕು ಅಂತ. ಯಾಕಂದ್ರೆ ಯಾವ್ದೋ ಮೀಟಿಂಗ್ ಕರೆದಿರ್ತಾರೆ, ಅವರೇ ಕರೆದಿದ್ರು ಕೊಡಲ್ಲ. ಖುಷಿಯಾಗಿ ಕುಡಿ ಒಬ್ರಿಗೆ. ಅಂಡ್ ಕೆಲವೊಂದ್ಸರಿ ಯಾರೋ ಎಲ್ಲೋ ನಿರ್ಗತಿಕರು, ಯಾರೋ ಒಬ್ರು ರೋಡಲ್ಲಿ ಸಿಕ್ತಾಗ ಒಬ್ಬರು ಭಿಕ್ಷಕರಿಗೆ ನೀವು ಕೊಡೋದು ಅದೊಂದ್ ಕಡೆ ಆಯ್ತು. ಕೆಲವೊಂದ್ಸರಿ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ನಿಮ್ಮ ಸ್ನೇಹಿತರು ಸಂಬಂಧಿ ಯಾರೋ ಆಗಿರ್ಬೋದು, ಅವ್ರ ಹತ್ರ ₹100 ಇರಲ್ಲ ಕಷ್ಟ. ನಿಮಗೆ ಗೊತ್ತಿರತ್ತದು. ಗೊತ್ತಿದ್ದಾಗ ಇಂಡೈರೆಕ್ಟ್ ಆಗೋ ಡೈರೆಕ್ಟ್ ಆಗೋ ಕೊಟ್ಬಿಡಿ ಅವರಿಗೆ. ಹೌದು. ಆಮೇಲೆ ಇನ್ನೊಂದನ್ನ ಗಮನಿಸಿ ನೀವೆಲ್ಲ ವೀಕ್ಷಕರೇ, ನೀವೆಲ್ಲ ಏನ್ ಅನ್ಕೊಂತೀರಾ ಅಂದ್ರೆ, ಅವಳು ತುಂಬಾ ಕೆಟ್ಟವಳು, ಅವಳು ಜಂಬ, ಅವಳು ಕೊಡಬಾರ್ದು, ಇವ್ರು ಚಿಕ್ಕಮ್ಮ ಹಿಂಗ್ ಮಾಡ್ತಿರು, ದೊಡ್ಡಮ್ಮ ಹಂಗ್ ಮಾಡ್ತಿರು ಅಂತ ಅವರ ವ್ಯಕ್ತಿತ್ವವನ್ನ ಹುಡುಕ್ಬಿಟ್ಟು ನೀವು ಕೊಡಕ್ ಹೋಗ್ತೀರಾ. ಅಫ್ಕೋರ್ಸ್ ನೀವು ಉತ್ತಮನಿಗೆ ದಾನ ಮಾಡ್ಬೇಕು ಅಂತ ಇದೆ. ಆದ್ರೆ ಕೆಲವು ಸತಿ ದೇವ್ರು ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ ನಿಮ್ ಸುತ್ತಲೂನೇ 4-5 ಸತಿ ನಿಮ್ ಕಿವಿಗೆ ಹಾಕಿಸ್ತಾನೆ ವಿಚಾರ. ಅದು ಅಯ್ಯೋ ನಂಗೆ ₹100 ಇದ್ದಿದ್ರೆ, ಅಯ್ಯೋ ನಂಗೆ ₹100 ಇದ್ರೆ, ಆ ವ್ಯಕ್ತಿ ಕೆಟ್ಟವನೇ ಅಂತ ಇಟ್ಕೊಳ್ಳಿ.
ಅಯ್ಯೋ ನಂಗೆ 100 ರೂಪಾಯಿ ಇದ್ದಿದ್ರೆ ನಿಮ್ಮ ಹತ್ರ ಇರುತ್ತೆ ಅಂತ ಇಟ್ಕೊಳ್ಳಿ, ನಿಮ್ಮ ಮೈಂಡ್ಗೆ ಥಾಟ್ ಬರುತ್ತೆ ಅಂತ ಇಟ್ಕೊಳ್ಳಿ, ನನ್ನ ಹತ್ರ ಇದೆ 1000 ರೂಪಾಯಿ ಕೊಟ್ಬಿಡ್ಲಾ ಅಂತ ಒಂದ್ಸತಿ ಥಾಟ್ ಬರುತ್ತೆ. ಆದ್ರೂ ನೀವು ಅವಳಿಗೆ ಜಂಬ ಬಿಡು, ಅವಳಿಗೆ ಯಾಕೆ ಕೊಡ್ಲಿ ಅಂತ ಅನ್ಕೋತೀರ. ನೀವು ಆ ವ್ಯಕ್ತಿತ್ವವನ್ನ ನೋಡಕ್ ಹೋಗ್ಕೂಡುದು. ನಿಮ್ಮ ಕೈಯಲ್ಲಿ ಕರ್ಮವನ್ನ ಮಾಡಿಸ್ಬೇಕು ಅಂತ ದೇವ್ರು ಈ ಸಿಚುವೇಶನ್ ಪ್ರಾರಬ್ಧ ಕರ್ಮನ ನಿಮ್ ಮುಂದೆ ತಂದಿರ್ತಾನೆ. ನೀವು ಆ ವ್ಯಕ್ತಿನ ನೋಡಕ್ ಹೋಗ್ಬೇಡಿ. ನಾನು ಎಷ್ಟೋ ಸತಿ ನನ್ನ ಎನಿಮೀಸ್ಗೆ ದುಡ್ಡು ಕೊಟ್ಟಿರೋದು, ಎಷ್ಟೋ ಸತಿ ಯಾಕೆನ ಅವ್ರು ಬಂದು ನಮ್ಗೆ ಹೇಳ್ತಿದ್ದಾರೆ ಅಂದಾಗ ನಿಮ್ಮ ಮೈಂಡ್ ಒಂದ್ಸತಿ ಪ್ರಶ್ನೆ ಕೇಳ್ಕೊಳ್ಳಿ ದೇವ್ರ ಮುಂದೆ ಹೋಗ್ಬಿಟ್ಟು, ಅವಳು ಯಾಕೋ ಬಂದು 4 ಸತಿ ಹೇಳ್ತಿದ್ದಾಳೆ ಅಂತ ಹೇಳಿದ್ರೆ ನಾ ಮಾಡ್ಬೇಕಾ, ನೀ ಅದನ್ನೇ ನನಗೆ ಪ್ರೇರೇಪಿಸ್ತಿದ್ಯಾ ಅಂತ ದೇವ್ರನ್ನ ಕೇಳಿ. ಅವಾಗ ನಿಮ್ ಮೈಂಡ್ ಮತ್ ನಿಮ್ ಆತ್ಮಸಾಕ್ಷಿ ಒಂದನ್ನ ಹೇಳತ್ತೆ, ಕೊಟ್ಬಿಡು, ನಿನ್ನ ಹತ್ರ 1000 ರೂಪಾಯಿ ಇದೆ, ಪಾಪ ಅವಳು ಒದ್ದಾಡ್ತಿದ್ದಾಳೆ 100 ರೂಪಾಯಿ ಇಲ್ಲ ಅಂತ ಅಂದ್ಬಿಟ್ಟು ಅಂದಾಗ ನೀವು ಕೊಟ್ಬಿಡ್ಬೇಕು. ಮತ್ತೆ ಈಗ ಓಕೆ, ನೀವು ಖುಷಿಯಾಗಿ ಏನೋ ಇನ್ನೊಬ್ರಿಗೆ ಕೊಟ್ರಿ, ಒಬ್ರಿಗೆ ಕಷ್ಟಕ್ಕೆ, ಕೆಲವರು ಅದೇ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಕೊಡಕ್ ಹೋಗ್ಬೇಡಿ. ಇವಾಗ ಕೆಲವರು ಹಂಗೆ ರೂಢಿ ಮಾಡ್ಕೊಂಡು ನಾಟಕ ಆಡಕ್ ಬಂದಾಗ ಸೋಂಬೇರಿಗಳು ಕೊಡ್ಬೇಡಿ. ನಾನು ಎಲ್ಲಾರ್ಗು 1 ಸತಿ 2 ಸತಿ 3 ಸತಿ ಕೊಟ್ಮೇಲೆ ಯಾರು ಸೋಂಬೇರಿತನದಲ್ಲಿ ದುಡಿಯಲ್ವೋ ಅವ್ನಿಗೆ ಬೈದೂನು ಅಷ್ಟೇ ಬೈಯಕ್ ಹಾಕಿದೆ, ನಂಗೆ ಬೈದು ಕಳಿಸ್ತೀನಿ. ಇನ್ನ ಕೆಲವರು ಮೋಸ ಮಾಡಿ ಸುಳ್ಳು ಹೇಳಿ ಕಿತ್ಕೊಂಡು ಹೋಗಿರ್ತಾರೆ, ಅದಕ್ಕೂ ಅಟ್ಯಾಚ್ಮೆಂಟ್ ಇಟ್ಕೋಬೇಡಿ. ನಿಮ್ಗೆ ಕೊಡೋದು ದೇವ್ರೆ, ತಗೊಂಡ್ ಹೋಗೋದು ಈ ಎನರ್ಜಿಗಳು ಯಾವ್ದೋ ಒಂದು ಪ್ರಾರಬ್ಧ ಕರ್ಮದ ಸ್ವರೂಪವೇ. ನೀವು ಗಟ್ಟಿಯಾಗಿ ಹಿಡ್ಕೋಬೇಕಾಗಿರೋದು ಲಕ್ಷ್ಮೀನ. ನನಗ್ ನೋಡಮ್ಮ ಅವ್ರೆಲ್ಲಾ ತಗೊಂಡ್ ಹೊರಟೋಯ್ತಾರೆ. ಹಿಂಗೆ ಕೆಲವ್ರ ಮನೇಲಿ ನೋಡಿ ಹೊರಟೋಗಿರೋದು ಎಷ್ಟೋ ಜನ ಬಾಗಿಲ್ ತಟ್ಬಿಟ್ಟು ತಂದು ಕೊಟ್ಬಿಟ್ಟು ಹೋಗ್ತಾರೆ, ಸಾರಿ ಮೇಡಮ್ ನಂಗೆ ಹಿಂಗ ಆಗೋಯ್ತು ಅಂದ್ಬಿಟ್ಟು. ಅಥವಾ ಸಾಲ ತಗೊಂಡೋದವನು ಜಂಬಾನು ಮಾಡ್ಬೋದು, ಏನ್ ಮೇಡಮ್ ಹಿಂಗ್ ಕಿರ್ಚ್ತೀರಾ ಅಂತ ಅಂದ್ಬಿಟ್ಟು ಈಸ್ಕೊಳ್ಳೋವಾಗ ನಮ್ರತೆಯಿಂದಿರ್ತಾರೆ. ಅದೇ ವಾಪಸ್ ಕೊಡಿ ಅಂತ ಹೇಳಿದಾಗ ತುಂಬಾ ಜೋರ್ ಮಾಡ್ತಾರೆ. ಅವ್ರು ಹೆಂಗೆ ಬಿಹೇವ್ ಮಾಡ್ಲಿ. ಆಮೇಲೆ ಇನ್ನೊಂದು, ನಿಮ್ ಮನೆಗೆ ಯಾರನ್ನೋ ಅರ್ಶನಾ ಕುಂಕುಮ ಕರೆದಾಗ್ಲೂ ಅಷ್ಟೇ, ನೀವು ಕೊಡೋವಾಗ್ಲೂ ಏನ್ ಕೊಟ್ರಿ ಅನ್ನೋದು ನೀವು ದೇವ್ರಿಗೆ ಕೊಡ್ತಾ ಇರ್ತೀರಾ. ಡೋಂಟ್ ಲುಕ್ ಅಟ್ ದ ಪರ್ಸನಾಲಿಟಿ, ಮುಖಗಳು ಮತ್ತೆ ಮನುಷ್ಯನ ಮುಖ ದೇಹ ಅದೆಲ್ಲ ಅಲ್ಲ. ನೀವೆಂತ ಸ್ಥಿತಿಗೆ ತಲುಪಬೇಕು ಅಂತ ಹೇಳಿದ್ರೆ ನಾನು ಕೊಡ್ತಿರೋರೆಲ್ಲ ದೇವರ ಆತ್ಮ ಸ್ವರೂಪ ಅವ್ರಿಗೆ ಅಂತ. ಕೆಲವರು ದೇವಸ್ಥಾನದಲ್ಲಿ ನಾನು 100 ರೂಪಾಯಿ 500 ರೂಪಾಯಿ ಹಾಕಿದ್ರೆ ಅವ್ರಿಗೆ ಯಾಕೆ ಕೊಟ್ರಿ, ಪುರೋಹಿತನ್ಗೆ ಅವ್ರು ಎತ್ಕೊಂಡು ಹೊರಟೋಗ್ತಾರೆ, ನೀವು ಹುಂಡಿಗೆ ಹಾಕಿ ಅಂತ. ನಾನೊಂದು ದೇವ್ರಿಗೆ ಕೊಟ್ಟಿದ್ ನಾನು. ಅಲ್ಲಿ ಪುರೋಹಿತನ ಸ್ವರೂಪ ಇದ್ನೋ, ಇನ್ನೊಬ್ಬನ ಸ್ವರೂಪ ಇದ್ನೋ, ಸೆಕ್ಯೂರಿಟಿ ಸ್ವರೂಪ ಇದ್ನೋ ಅದ್ ನಿನಗ್ ಬರ್ಲೇ ಕೂಡುದು. ನೀನು ದೇವ್ರಿಗೆ 500 ರೂಪಾಯಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ, ಹಿಂಗ್ ಇಟ್ಕೊಂಡು ದೇವ್ರ ಮುಂದೆ ಇಟ್ಕೊಂಡೇನೋ ಒಂದ್ ಮಂತ್ರ ಹೇಳ್ದೆ, ಇಲ್ಲಿ ಪುರೋಹಿತನೇ ಇಸ್ಕೊಂಡೋ ಹುಂಡಿಗೆ ಹಾಕಿದ್ರು ಅದೆಲ್ಲ ಹೋಗುತ್ತೆ, ಸರ್ಕಾರಕ್ಕೆ ಹೋಗುತ್ತೆ, ಇನ್ನೊಂದ್ ತರ ಎಲ್ಲೋ ಹೋಗುತ್ತೆ. ಅದ್ರ ಬದಲು ಇಲ್ಲಿ ವ್ಯಕ್ತಿಗೆ ಕೊಡ್ತೀಯ, ದಟ್ಸ್ ಓಕೆ. ಯಾರೋ ಒಂದೊತ್ತು ಊಟ ಮಾಡಿದ್ರೆ ನಿನ್ನ ಕರ್ಮ ಮುಗಿಯತ್ತೆ ಅನ್ನೋದಕ್ಕಷ್ಟೇ. ಅದು ಇದೊಂದು ಸಣ್ಣ ಎಕ್ಸಾಂಪಲ್. ನೀವು ಈ ಮಾತನ್ನ ಹೇಳಿದಕ್ಕೆ, ಲಾಸ್ಟ್ ಟೈಮ್ ಕಾಮಾಖ್ಯಗೆ ನಾನು ನನ್ನ ಕಸಿನ್ ಪಲ್ಲವಿಯವ್ರು ಕೂಡ ಬಂದಿದ್ರು. ಅವ್ರ ಜೊತೆ ನಾವು ಹೋಗಿದ್ದಾಗ ಅಲ್ಲಿ ಗೊತ್ತಲ್ಲ ಸಾಕಷ್ಟು ಗುಡಿಗಳಿದೆ. ಅಲ್ಲಿ ದಶಮಹಾವಿದ್ಯೆ ಎಲ್ಲ ದೇವಸ್ಥಾನಗಳು ತುಂಬಾ ಇದೆ. ಸಾಕಷ್ಟು ಎಲ್ಲಾ ದೇವಸ್ಥಾನಗಳಿಗೂ ವಿಸಿಟ್ ಮಾಡಿದ್ವಿ ನಾವು. ಧೂಮಾವತಿಯಿಂದ ಹಿಡಿದು ಭೈರವಿ, ಪ್ರತಿ ದೇವಸ್ಥಾನಕ್ಕೂ ಅಲ್ಲಿಂದ ವಿಡಿಯೋ ಕಾಲ್ ಮಾಡಿದ್ವಿ. ಎಷ್ಟು ಚೆನ್ನಾಗಿ ಆಯ್ತಾ. ಪ್ರತಿ ದೇವಸ್ಥಾನಕ್ಕೆ ಹೋದಾಗನು ಅಲ್ಲಿ ಎಲ್ಲಾ ದೇವಸ್ಥಾನ ಇವ್ರು ತೆಗೆದು 500 ಎಲ್ಲಾ ಕಡೆ ಹೋಗಿದ್ ಕಡೆ ಎಲ್ಲ ಸುಮ್ನೆ ಇಟ್ಬಿಡೋದು. ಅಲ್ಲಿ ಯಾರು ಇರಲ್ಲ. ಕೆಲವು ಗುಡಿಗಳ ಹತ್ರ ಅಂತೂ ಯಾರು ಇರಲ್ಲ, ಸುಮ್ನೆ ಇಟ್ ಬಂದ್ಬಿಡು. ನಾನ್ ಕೇಳ್ತಿದ್ದೆ, ಇಲ್ಲಿ ಯಾರು ಇಲ್ಲ, ಇಲ್ಲಿ ಏನಕ್ಕೆ ಹಿಂಗ್ ನಡೀತಾರೆ. ಅವ್ರು ಎಷ್ಟು ಚೆನ್ನಾಗಿ ಒಂದು ಮಾತು ಹೇಳಿದ್ರು ಅಂದ್ರೆ, 2 ವಿಚಾರ. ಒಂದು, ಅಲ್ಲಿ ದುಡ್ಡಿರ್ಬೋದು 500 ರೂಪಾಯಿ, ಯಾರೋ ಒಬ್ಬ ಬರ್ಬೋದು, ಬಂದ್ರು ಅವ್ನ ಹಣೆಲಿ ಇಲ್ಲ ಅಂದ್ರೆ ಅದು ಕಾಣಿಸಲ್ಲ. ಅದು ಇನ್ ಕೆಲವ್ರಿಗೆ ಯಾರೋ ಇಲ್ಲಿ ಕುರಿ ಕಾಯ್ತಿರ್ಬೋದು, ಯಾರೋ ಒಬ್ಬ ಅವನ ಹಣೆಯಲ್ಲಿ ಭಗವಂತ ಇದೇ ದುಡ್ಡು ನಿನಗೆ ಇಲ್ಲಿದೆ ಬಾ ಅಂತಾನೆ ಕರೆದು ಕೊಡ್ಬೋದು. ಎಕ್ಸಾಕ್ಟ್ಲಿ. ಕೊಡೋದು ಅವನೇ, ಹೌದು, ತಗೊಳ್ಳೋದು ಅವನೇ ಅಲ್ವಾ. ನಮ್ಗ ಕೆಪಾಸಿಟಿ ಕೊಟ್ಟಿದ್ದಾನೆ ಅಂದಾಗ ಕೊಡ್ಬೇಕು. ಇವಾಗ ನಾವ್ಗಳೆಲ್ಲ ಚಿಕ್ಕ ವಯಸ್ಸಲ್ಲಿ ಬಸ್ಸಲ್ಲಿ ಹೋಗ್ತಿದ್ವಿ ತಿರುಪತಿಗೆ ಅಂತ ಇಟ್ಕೊಳ್ಳಿ. ಆ ರಶ್ಶಲ್ಲಿ ಹಂಗ್ ಹೋಗ್ಬೇಕಾ ಅನ್ನೋದು ಕೆಲವು ಚಿಕ್ಕ ವಯಸ್ಸಿಂದ ಮನಸ್ಥಿತಿ ಅದು ಬಂದಿರ್ತಾನೆ. ಬಟ್ ದೇವ್ರೆ ನೆಕ್ಸ್ಟ್ ಪರಿಸ್ಥಿತಿಯನ್ನ ನಿಮ್ಗೆ 300 ರೂಪಾಯಿ ದರ್ಶನಕ್ಕೆ ಹೋಗು ಅಂತ ಕೊಟ್ಟಿರ್ತಾನೆ. ನೆಕ್ಸ್ಟ್ ಪರಿಸ್ಥಿತಿಯನ್ನ ನಿಮ್ಗೆ VIP ದರ್ಶನಕ್ಕೆ ಹೋಗು ಅಂತ ಕೊಟ್ಟಿರ್ತಾನೆ. ಹಂಗೆಲ್ಲ ಕೊಟ್ಟಾಗ್ಲೂ ನಾನು ಯಾಕೆ ಆ ರಶ್ಶಲ್ಲಿ ಹೋಗ್ಬೇಕು, ದೇವ್ರನ್ನ ಇಲ್ಲೇ ನಮ್ಗೆ ಇಲ್ಲಿ ಕರೆಯೋ ಕೆಪಾಸಿಟಿ ಇದ್ರೆ ಕರಿಯಪ್ಪ ದೇವ್ರನ್ನ. ಇಲ್ದಿದ್ರು ದೇವ್ರ ಮನೆಗೆ ಅಂತ, ಭೂಲೋಕದಲ್ಲಿ ದೇವ್ರ ಮನೆಗೆ ಅಂತ ನಾವು ಹೋಗಿ ವಿಸಿಟ್ ಮಾಡ್ಬೇಕು. ಸೊ ನಮ್ಗ ಒಂದೊಂದ್ ಹೈಯರ್ ಲೆವೆಲ್ ಕೆಪಾಸಿಟಿ ಕೊಟ್ಟವನು ಪರಮಾತ್ಮನೇ. ಆ ಕೊಟ್ಟಾಗ್ಲೂ ನಾನು ಹೋಗ್ದಿರಾ ಅಥವಾ ದುಡ್ಡನ್ನ ಖರ್ಚು ಮಾಡ್ದಿರಾ, ಅಯ್ಯೋ ನಾನ್ ಯಾಕೆ ಖರ್ಚು ಮಾಡ್ಲಿ, ಹೋಗಿ ದರ್ಶನ ಮಾಡೋದಕ್ಕೆ 10,000 ರೂಪಾಯಿ ಆಗತ್ತೆ ಅಂತ ಅನ್ಕೊಂಡ್ರು ಕೂಡ ಕೊಟ್ರವನೇ ಅವನು. ನಾನೇ ನನ್ನ ದುಡ್ಡು ಪ್ರಿಂಟ್ ಹಾಕ್ಬಿಟ್ಟು ನಾನು ಖರ್ಚು ಮಾಡ್ತಾ ಇದ್ದೀನ. ಓನ್ಲಿ ಐ ಆಮ್ ಯೂಸಿಂಗ್ ಮೈ ಎನರ್ಜಿ. ನನ್ನ ಎನರ್ಜಿನ ಯೂಸ್ ಮಾಡಿ ನಾನು ಕೆಲಸ ಮಾಡಿದೆ, ನನ್ಗೊಂದು 1,00,000 ಏನೋ ಸಂಬಳ ಕೊಟ್ರು ದೇವ್ರು, ಅದೇ ದುಡ್ಡನ್ನ ತಗೊಂಡೋಗಿ ದೇವ್ರ ದರ್ಶನ ಮಾಡಕ್ ಹೋದೆ. ಇದೆಲ್ಲ ಏನು ಅಂದ್ರೆ ಹಿಂಗ್ ರೊಟೇಟ್ ಆಗತ್ತಷ್ಟೇ ಚಕ್ರದಲ್ಲಿ. ಸೊ ಕೊಡೋದು ಅವನೇ, ತಗೊಳೋದು ಅವನೇ. ನೀವ್ ಹೇಳ್ದಂಗೆ ಅಲ್ಲಿ ದುಡ್ಡು ಇಟ್ಬಿಟ್ರು ಅವ್ರು ಎಷ್ಟು ಚೆನ್ನಾಗಿ, ಅದ್ ಯಾರಿಗ್ ಸೇರ್ಬೇಕೋ ಅವ್ರಿಗೆ ಸೇರುತ್ತೆ. ನಾವು ಕೊಟ್ಟಿದ್ದು ದೇವ್ರು ಕೊಟ್ಟಿದ್ದಕ್ಕೆ ಸುಮ್ನೆ ಅವನಿಗೆ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಒಂದು ಕಾಣಿಕೆ. ಅಂಡ್ ಭಗವಂತನ ವಿಚಾರದಲ್ಲೂ ಅಷ್ಟೇ. ಈಗ ತಿರುಪತಿನೇ ಎಷ್ಟು ಒಳ್ಳೆ ಎಕ್ಸಾಂಪಲ್.
ತಿರುಪತಿ ಅಂತಲ್ಲ, ಯಾವುದೇ ದೇವಸ್ಥಾನ ಆಗ್ಬೋದು, ನೀವು ಅನ್ಕೋತೀರ ನೀವೇ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀರ ಅಂತ. ಸುಳ್ಳು. ಅವನು ನಿಮ್ಮನ್ನ ನೋಡ್ಬೇಕು ಅಂದಾಗ ಅವ್ನ್ ಕರೀತಾನ. ಎಕ್ಸಾಕ್ಟ್ಲಿ. ಸೊ ಆಮೇಲೆ ನಾನು ಈಗ ಹೇಳ್ತಿದ್ನಲ್ಲ, ಈಗ ಕಾಮಾಖ್ಯ ದಶ ಮಹಾವಿದ್ಯೆಗಳು ಹೆಂಗ್ ಮಾತಾಡ್ತಿದ್ವಿ, ಈಗ ಬಗಳಮುಖಿ, ಅದೇ ಕೋರ್ಟ್ ಕೇಸ್ಗಳಿದ್ರೆ ಬಗಳಮುಖಿನ ಪೂಜಿಸ್ತಾರೆ. ನಿಮಗೆ ಶತ್ರು ಸಂಹಾರ ಬೇಕು ಅಂದ್ರೆ ಕಾಳಿನ ಪೂಜಿಸ್ತಾರೆ. ಅದೇ ತರ ಈಗ ನಿಮಗೆ ಹಣ ಆಕರ್ಷಣೆ, ನಿಮಗೆ ದುಡ್ಡು ತುಂಬಾ ಚೆನ್ನಾಗಿ ಒಲಿಬೇಕು ಅಂದ್ರೆ ದಶಮಹಾವಿದ್ಯೆಯಲ್ಲೂ ಯಾವ ದೇವಿನ ಪೂಜಿಸ್ತಾರೆ? ಕಮಲಾತ್ಮಿಕ. ದಶಮಹಾವಿದ್ಯೆನಲ್ಲಿ ತಂತ್ರಗಳಲ್ಲಿ ಈ ಕಮಲವನ್ನ ಹಿಡ್ಕೊಂಡಿರುವಂತ ದೇವಿನ ನಾವೇನ್ ಪೂಜಿಸ್ತೀವೋ ಮನೇಲೆಲ್ಲ ಹಿಡ್ಕೊಂಡಿರೋದು. ಹೌದು, 4 ಒಂದು ಅಭಯ ಹಸ್ತ ಮತ್ತೆ ಇದು ಕೊಡ್ತಿರೋದು. ಕಮಲ ಹಿಡ್ಕೊಂಡ್ರೆ ಅವಳೇ ಕಮಲಾತ್ಮಿಕ. ಕಮಲಾತ್ಮಿಕಾಗೆ ನಾವಿದು ಮುದ್ರೆನೂ ಇದನ್ನ ತೋರಿಸ್ತೀವಿ. ಆಮೇಲೆ ಅವಳಿಗೆ ಧ್ಯಾನ ಮುದ್ರೆಯನ್ನ ಹಾಕೊಂಡು ಒಂದು ಮಂತ್ರವನ್ನು ಹೇಳ್ತೀವಿ ಅವಳಿಗೆ, ಲಕ್ಷ್ಮಿಗೆ. ಸೊ ಅದು ಏನಂದ್ರೆ ಕಮಲಾತ್ಮಿಕನ ಮಂತ್ರ ಅಂದ್ರೆ, ಈಗ ನಾವು ವೈದಿಕ ಧರ್ಮದಲ್ಲಿ ಲಕ್ಷ್ಮಿಗೆ ಪೂಜೆ ಮಾಡ್ಬೇಕು ಅಂದ್ರೆ ಶ್ರೀ ಸೂಕ್ತ ಹೇಳ್ಕೊಂಡು ಹೋಗ್ತೀವಿ. ಯಾಕಂದ್ರೆ ವೇದಗಳಲ್ಲಿ ಲಿಖಿತವಾಗಿದೆ ಅದಂತ ಶ್ರೀ ಸೂಕ್ತ ಹೇಳ್ತೀವಿ. ಏನದು ಶ್ರೀ ಸೂಕ್ತ? ಹಿರಣ್ಯ ವರ್ಣಾಂ ಹರಿಣಿಂ ಸುವರ್ಣ ರಜತ ಸೃಜಾಂ ಅಂತ ಶ್ರೀ ಸೂಕ್ತ, ಪುರುಷ ಸೂಕ್ತ, ಪಂಚ ಸೂಕ್ತಗಳನ್ನ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಈ ಒಂದೊಂದು ಸೂಕ್ತಗಳು ಅಂತ ವೈದಿಕ ಮಂತ್ರಗಳಲ್ಲಿ ಒಂದೊಂದು ಹೆಸರು ಕೊಟ್ಟಿರೋದು. ಇವಾಗ ನಾವು ರುದ್ರ, ನಮಕ, ಚಮಕ ಹೇಳೋಂಗೆ ಇದನ್ನು ಸೂಕ್ತಗಳು ಅಂತ ಒಂದೊಂದನ್ನ ಹೇಳೋದು. ನೀಳಾ ಸೂಕ್ತ, ಭೂ ಸೂಕ್ತ, ಪುರುಷ ಸೂಕ್ತ, ಶ್ರೀ ಸೂಕ್ತ ಅಂತ. ಅಂದ್ರೆ ಇದು ವೇದ ಮಂತ್ರಗಳನ್ನ ಜೋಡಿಸಿ ವೇದಗಳಲ್ಲಿ ಉಲ್ಲೇಖಿತವಾಗಿರೋದನ್ನ ನಾವು ಅಪೌರುಷೇಯ ಗ್ರಂಥಗಳು ಅಂತ ಕರೆಯೋದ್ರಿಂದ ಆ ಮಂತ್ರಗಳನ್ನ ಮೊದಲು ವೈದಿಕ ಧರ್ಮದಲ್ಲಿ ಬೇಗ ಫಸ್ಟ್ ಹೇಳ್ಕೊಡ್ತಾರೆ. ಯಾಕೆ ಅಂದ್ರೆ ಆ ಮಂತ್ರ ಕಲ್ತಾಗ ನಮ್ಗೆ, ಇವಾಗ ನೋಡಿ ಕನ್ಯಾಕುಮಾರಿಲೂ ಅದೇ ಹೇಳ್ತಾರೆ, ಕಾಶ್ಮೀರದಲ್ಲೂ ಅದೇ ಹೇಳ್ತಾರೆ. ನಮ್ಮ ಹತ್ರ ಏನ್ ಲೈಬ್ರರಿಲಿ ಇಟ್ಟಿರ್ತಾರೆ, ಟಿವಿಲಿ ಬರ್ತಿತ್ತು ಅವಾಗ ಹಳೆ ಕಾಲದಲ್ಲಿ ಕಲ್ ಮೇಲೆ ಬರ್ದಿತ್ತು ಅಂತಲ್ಲ, ಕಂಠಪಾಠ ಮಾಡಿ 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 ನೋಡಿ ಹಂಗೆ ಟ್ರಾನ್ಸ್ಫರ್ ಆಯ್ತು ಮಂತ್ರಗಳೆಲ್ಲ. ಸೊ ಆ ರೀತಿ ಇದು ಶ್ರೀ ಸೂಕ್ತ ಲಕ್ಷ್ಮಿಗೆ ಹೇಳುವಂತಹ ಸೂಕ್ತ ಮಂತ್ರಗಳು. ಸೊ ಅದೇ ತರ ದುರ್ಗಾ ಸೂಕ್ತ, ಗಣೇಶ ಸೂಕ್ತ ಎಲ್ಲ ಇದೆ. ಆ ಮಂತ್ರ ದೊಡ್ಡದು, ಒಂದು 3 ಪೇಜ್ ಹೇಳಕ್ ಆಗ್ಲಿಲ್ಲ ಜನಗಳಿಗೆ ಅಂತ ಹೇಳಿದ್ರೆ, ಕಮಲಾತ್ಮಿಕ ಅದು ಬೀಜಾಕ್ಷರ ಮಂತ್ರಗಳನ್ನ ಇಟ್ಕೊಂಡು ನೀವು 40 ದಿನ ಜಪ ಮಾಡ್ಬೋದು. ಓಂ ಹ್ರೀಂ ಶ್ರಿಯಂ ದೇಹಿ ಮಹಾಲಕ್ಷ್ಮಿ ಆಗಚ್ಚ, ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಮಮ ಗೃಹೆ ಆಗಚ್ಚ ಆಗಚ್ಚ ಮಹಾಲಕ್ಷ್ಮಿ. ಇದು ಫುಲ್ ಮಂತ್ರ. ಇದಿಷ್ಟು ಮಂತ್ರನ ಪೂಜೆ ಮಾಡೋವಾಗ ಹೇಳ್ಕೊಂಡು ಓಂ ಹ್ರೀಂ ಶ್ರಿಯಂ ದೇಹಿ ಮಹಾಲಕ್ಷ್ಮಿ ಆಗಚ್ಚ, ಇಷ್ಟು ಮಂತ್ರನ ಅವರು ಜಪ ಮಾಡ್ಕೋಬೇಕು. ಸೊ 21 ದಿನ 21,000 ಇದನ್ನ ಜಪ ಮಾಡ್ಕೊಂಡ್ರೆ ಅವರು ಶ್ರೀಚಕ್ರನಾದ್ರೂ ಇಟ್ಕೊಳ್ಳಿ, ಲಕ್ಷ್ಮಿ ಫೋಟೋನಾದ್ರೂ ಇಟ್ಕೊಳ್ಳಿ, ಅದನ್ನ ವೈಭವ ಲಕ್ಷ್ಮಿ ತರಾನೇ ಒಂದು ಪೂಜೆ ಮಾಡ್ಕೋತಾರೋ, ಅಥವಾ ಶ್ರೀಚಕ್ರನ ಹಿಂಗೆ. ಇದರ ಪೂಜಾ ವಿಧಾನ ಏನು? ಪೂಜಾ ವಿಧಾನ ಅದೇನೆ, ದೇವ್ರ ಫೋಟೋನಾದ್ರೂ ಇಟ್ಕೋಬಹುದು, ಅಥವಾ ಒಂದು ದೀಪ ಹಚ್ಚಿಟ್ಕೊಂಡು ಅದರಲ್ಲೇ ದೇವಿನ ಆವಾಹನೆ ಮಾಡ್ಕೊಂಡು ಮಾಡಬಹುದು. ಅಥವಾ ಅವರು ಒಂದು ಆಕ್ಚುಲಿ ನಾವೆಲ್ಲ ಇದ್ರ ಮೇಲೆ ಮಣೆ ಮೇಲೆನೆ ಒಂದು ರಂಗೋಲಿನಲ್ಲೂ ಶ್ರೀಚಕ್ರ ಬರ್ತೀವಿ, ಶ್ರೀಚಕ್ರ ಬರೆದು ಅದಕ್ಕೂ ಪೂಜೆ ಮಾಡಬಹುದು. ಅಥವಾ ಶ್ರೀಚಕ್ರದ ಒಂದು ಪ್ಲೇಟ್ ಇಟ್ಕೊಂಡು ಪೂಜೆ ಮಾಡಬಹುದು. ಅಥವಾ ಏನು ಇಲ್ಲ ಅಂತ ಹೇಳಿದ್ರೆ ತುಂಬಾ ಲಕ್ಷ್ಮಿ ಫೋಟೋ ಅಂತೂ ಎಲ್ಲರ ಮನಲ್ಲೂ ಇರುತ್ತೆ, ಅದಕ್ಕೆ ಒಂದು ಸುಗಂಧ ಭರಿತ ಪುಷ್ಪವನ್ನ ಹಾಕಿ, ಬಿಳಿ ಪುಷ್ಪಗಳು ಹಾಕಿ, ನಿಮ್ಮ ಮನಸ್ಸಿನ ಸಂಕಲ್ಪವನ್ನ, ಅಂದ್ರೆ ಈ ಜನ್ಮದಲ್ಲಿ ನನ್ನ ಮನುಷ್ಯನನ್ನಾಗಿ ಸೃಷ್ಟಿಸ್ಬಿಟ್ಟಿದ್ಯಮ್ಮ ದೇವಿ, ಆದ್ರೆ ನೀನಿಲ್ದೆ ನಾನು ಬದುಕಕ್ಕಾಗಲ್ಲ, ಎಲ್ಲಾ ಸ್ವರೂಪದಲ್ಲೂ ನೀನ್ ಬೇಕು. ಅದು ಟೇಬಲ್ ಆಗಿರ್ಲಿ, ಚೇರ್ ಆಗಿರ್ಲಿ, ಲೈಟ್ ಆಗಿರ್ಲಿ, ಮೈಕ್ ಆಗಿರ್ಲಿ, ಬಟ್ಟೆ ಆಗಿರ್ಲಿ, ಎಲ್ಲದಕ್ಕೂ ನೀನ್ ಬೇಕಾಗಿರೋದ್ರಿಂದ ನನ್ನ ಕೈ ಬಿಡದೆ ಕಾಪಾಡ್ಬೇಕು ಅಂತ 21 ದಿನಾನು ನಿರ್ವಿಘ್ನವಾಗಿ ನಾನು ಮಾಡೋದಕ್ಕೂ ಯೋಗ್ಯತೆ ಕೊಡು ಅಂತಾನೆ ಮಾಡ್ಬೇಕು. ಯಾಕಂದ್ರೆ ತುಂಬಾ ವಿಘ್ನಗಳು ಬರುತ್ತೆ. ನಿಮ್ನೆಲ್ಲೋ ಊರ್ಗ್ ಹೋಗೋಂಗ್ ಮಾಡ್ತಾರೆ, ಯಾವ್ದೋ ಸಾವಾಗತ್ತೆ, ಅಥವಾ ನಿಮ್ಗೆ ಮನೇಲೆ 3 ಗಂಟೆ ತನಕ ಜಗಳ ಆಡಿಸ್ಬಿಟ್ಟು ರಾತ್ರಿ ಬೆಳಗ್ಗೆ ಎದ್ದೇಳ್ದೇ ಇರೋಂಗ್ ಮಾಡ್ತಾರೆ. ಇದೆಲ್ಲ ನೇಚರ್ ನಿಮ್ಮನ್ನ ಟೆಸ್ಟ್ ಮಾಡುತ್ತೆ. ಆವಾಗ ನೀವು ಸಂಕಲ್ಪ ಮಾಡಿಕೊಂಡು 21 ದಿನ ಮಾಡಿ. ಇದನ್ನ ಆಕ್ಚುಲಿ ಜೀವನ ಪೂರ್ತಿ ಸತತವಾಗಿ ಮಾಡಬೇಕು. ಆದ್ರೂ ಏನೋ ಒಂದು ಕಾರ್ಯ ಆಗ್ಲಿ ಅನ್ಕೊಂಡಾಗ 21 ದಿನ ಮಾಡಿದಾಗ ನಿಮ್ದು ಹಳೇದು ಕೆಲವು ಕರ್ಮಗಳು, ಪೆಂಡಿಂಗ್ ಕರ್ಮಗಳು ಮುಗಿಯತ್ತೆ. ದೇವಿನೇ ನಿಮ್ಗೊಂದು ದಾರಿ ತೋರಿಸ್ತಾಳೆ. ಓಂ ಹ್ರೀಂ ಶ್ರಿಯಂ ದೇಹಿ ಮಹಾಲಕ್ಷ್ಮಿ ಆಗಚ್ಚ, ಇಲ್ಲ ಅಂದ್ರೆ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿ ಆಗಚ್ಚ, ಇದನ್ನು ಹೇಳ್ಬೋದು. ಓಂ ಶ್ರೀಂ ಅಂದ್ರೆ ಶ್ರೀಂ ಇಸ್ ಲಕ್ಷ್ಮಿ ಬೀಜಾಕ್ಷರ ಮಂತ್ರ. ಓಂ ಶ್ರೀಂ ಹ್ರೀಂ ಶ್ರೀಂ, ಹ್ರೀಮು ಮಾಯಾ ಬೀಜಾಕ್ಷರ, ಯಾವ ಮುಖಾಂತರವಾಗಾದ್ರೂ ನಿಮಗ್ ಬರಬಹುದು ದುಡ್ಡು. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿ ಆಗಚ್ಚ, ಈ ಮಂತ್ರವನ್ನ ಅವರು ದಿನಕ್ಕೆ 1000 ಅಂತ ಜಪ ಮಾಡ್ಕೊಳ್ಳಿ. ಬೆಳಗ್ಗೆ 500 ಮಾಡ್ಲಿ, ರಾತ್ರಿ ಸಂಜೆ 500 ಮಾಡ್ಲಿ, ಆ ತರ ಮಾಡ್ಕೋಬಹುದು. ಸೊ ಇದು ಪವರ್ಫುಲ್ ಮಂತ್ರಗಳಾಗಿರೋದ್ರಿಂದ ಕಮಲಾತ್ಮಿಕ ಮಂತ್ರ. ಯಾಕೆ ತಂತ್ರಗಳಲ್ಲಿ ಮಂತ್ರಗಳನ್ನ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು ಅಂದ್ರೆ, ತಂತ್ರಗಳಲ್ಲಿ ಬೀಜಾಕ್ಷರ ಮಂತ್ರಗಳನ್ನ ಹೇಳ್ಕೊಳ್ಳೋದು ಹೆಂಗೆ ಅಂದ್ರೆ, ನೀವೊಂದು ಮಾವಿನ ಬೀಜನ ಬಿತ್ತಿದ್ರೆ ಅದೊಂದು ಹೆಮ್ಮರವಾಗಿ ಬೆಳೆದು, ಯಾವುದೋ ಒಂದು ಬೀಜನ ನೀವು ಬಿತ್ಕೋಬೇಕು ನಿಮ್ ಜೀವನದಲ್ಲಿ, ಅದು ಒಂದು ದೊಡ್ಡ ಮರವಾಗಿ ಬೆಳೆದು ಎಷ್ಟೊಂದು ಫಲಪುಷ್ಪಗಳನ್ನ ಕೊಡುತ್ತೆ ಒಂದೇ ಬೀಜ.
ಸೊ ಅದೇ ರೀತಿ ಬೀಜಾಕ್ಷರ ಮಂತ್ರಗಳಿಂದ ನಿಮ್ಮ ಜೀವನದಲ್ಲಿ ಏನೇ ಆಕಾಂಕ್ಷೆ ಇದ್ರೂ ಅದು ಹೆಮ್ಮರವಾಗಿ ಬಂದು ಫಲಪುಷ್ಪಗಳನ್ನ ಕೊಟ್ಟು ನಿಮ್ಗೆ ಸಮೃದ್ಧಿಯನ್ನ ಕೊಡುತ್ತೆ ಅನ್ನೋದಕ್ಕಾಗಿ ತಂತ್ರ ಮಂತ್ರಗಳನ್ನ ಈ ರೀತಿ ಮಾಡಿಕೊಟ್ರು, ನಮ್ಗೆ ಹೆಣದ್ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ದಶಮಹಾವಿದ್ಯೆ ಅಥವಾ ಬೀಜಾಕ್ಷರಗಳು ಹೇಳ್ಬೇಕಂದ್ರೆ ನಿಮಗೆ ಯಾವಾಗ್ಲೂ ಒಂದು ಗುರು ಇರ್ಲೇಬೇಕು. ಕಾರಣ ಏನು ಅಂದ್ರೆ ನೀವ್ ಹೇಳ್ತಕ್ಕಂಥ ಬೀಜಾಕ್ಷರ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಯಾರೋ ಬರ್ಬೇಕಾದ್ರೂ ಇನ್ಯಾರೋ ಬರ್ತಾರೆ. ಕರೆಕ್ಟ್. ಯಾಕೆ ನಿಮ್ಗೆ ಅಂದ್ರೆ ಕೆಲವು ಸತಿ ಅದ ನೀವು ಮುದ್ರೆಗಳು ಇಟ್ಕೊಳ್ಳೋದಾಗ್ಲಿ ಪೂಜೆ ಮಾಡ್ಬೇಕಾಗಿರ್ಲಿ, ಕೆಲವನ್ನ ಅವರು ಹೇಳ್ಕೊಳ್ಳೋದಕ್ಕೆ ಅಕ್ಕಪಕ್ಕದಲ್ಲಿರುವಂತ ಸ್ವಾಮಿಗಳನ್ನ ಅವ್ರನ್ನೆಲ್ಲಾನು ಒಂದ್ಸತಿ ಕನ್ಸಲ್ಟ್ ಮಾಡಬಹುದು, ಪೂಜೆ ಮಾಡ್ಬೋದು. ಆದ್ರೆ ಕಲಿಯುಗದಲ್ಲಿ ಏನಾಗದ್ ಗೊತ್ತಾ ರಾಜೇಶ್ ಜಿ, ನಿಮ್ಗೆ ಗುರು ಸಿಗ್ಲಿ ಅಂತ ಹುಡ್ಕೊಂಡು ಹೋದ್ರೆ ಅರ್ಧ ಜೀವನ ಮುಗ್ದೋಗಿರುತ್ತೆ. ಇದೆಲ್ಲ ಹಳೆ ಯುಗದಲ್ಲಿ ನಿಮ್ಗೆ ಕೂಡಿಸ್ಕೊಂಡು ಬರೀ ವೈದಿಕ ವಿದ್ಯೆನ ಧರ್ಮ ಎಲ್ಲ ಹೇಳ್ಕೊಳ್ತಾ ಹೋದಾಗ ಒಂದೊಂದೇ ಟ್ರಯಲ್ ಅಂಡ್ ಎರರ್ನು ಮಾಡ್ತಿದ್ರು, ಸೂತ್ರಗಳನ್ನ ಡಿಕೋಡ್ ಮಾಡ್ತಾ ಇದ್ರು, ಬ್ರಹ್ಮಸೂತ್ರಗಳಾಗ್ಲಿ ಮಂತ್ರಗಳನ್ನಾಗಿರ್ಲಿ. ಈ ಮಂತ್ರ ಹಿಂಗ್ ವರ್ಕ್ ಆಗುತ್ತಾ ಅಂತ ಔಷಧಿ ತರ ಅವರೆಲ್ಲಾ ಮಾಡಿ ಓಕೆ ವರ್ಕ್ ಆಗುತ್ತೆ ಅಂತ ನಮಗ್ ಕೊಡೋರು. ಆದ್ರೆ ಕಲಿಯುಗದಲ್ಲಿ ಏನಾಗಿದೆ, ನಮ್ಗೆ ಆ ರೀತಿ ಗುರುನ್ ಹುಡ್ಕೋದ್ರಲ್ಲಿ ನಿಮ್ ಅರ್ಧ ಜೀವನ ಮುಗಿದೋಗುತ್ತಲ್ಲ. ಸೊ ಅದಕ್ಕೆ ಓಮನ್ನ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ತಿವಿ. ಓಂ ಹಾಕಿದಾಗ ನಿಮ್ಗೆ ಪ್ರಣವ ಅಂತ, ನೀನ್ ಏನೇ ತಪ್ಪು ಮಾಡಿದ್ರು ಅದನ್ನ ಸ್ವಲ್ಪ ಅದು ಸರಿಪಡಿಸುತ್ತೆ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿ ಆಗಚ್ಚ ಅಂತ ಮಾಡಿದಾಗ ನಿಮ್ಗೆ ಅದು ಹೊರಟೋಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಭಕ್ತಿ ಮುಖ್ಯ. ಯಾಕೆ ಈ ಬೀಜಾಕ್ಷರ ಮಂತ್ರಗಳನ್ನೆಲ್ಲ ಮಾಡೋದು ಏನಂದ್ರೆ ಸ್ವಲ್ಪ ಬೇಗ ತೀವ್ರತೆಯಿಂದ ಬೇಗ ಹೈವೇಲ್ ರೀಚ್ ಆಗಿ ನೀವು ಅಂತ. ಇಲ್ಲ ನೀವು ಬರೀ ಭಕ್ತಿ ಪ್ರಧಾನದಲ್ಲಿ ಭಜನೆ ಮಾಡ್ಕೊಂಡು ದೇವ್ರನ್ನ ಕೇಳ್ಕೋಬಹುದು, ಆದ್ರೆ ನಿಮ್ಗೆ ಅದ್ ಏನ್ ವಸ್ತು ಬೇಕೋ ಅದನ್ನ ಕರೆಕ್ಟ್ ಆಗಿ ಅಟ್ರಾಕ್ಟ್ ಮಾಡ್ಬೇಕು ಅಂದಾಗ ನಿಮಗ್ ಬೀಜಾಕ್ಷರ ಮಂತ್ರಗಳು ಬೇಕು. ಅಂಡ್ ಎಷ್ಟೋ ವರ್ಷಗಳಿಂದ ಎಲ್ಲರ ಮನೆಗಳಲ್ಲೂ ಇವತ್ತಿಗೂ ಅಷ್ಟೇ ಚಿರಪರಿಚಿತ ಅಂತ ಅನ್ನಕ್ಕಿಂತ ಅದೊಂದು ಪವರ್ಫುಲ್ ವೆಪನ್. ಅದೇನೇ ಕನಕದಾರ ಸ್ತೋತ್ರ. ಶಂಕರಾಚಾರ್ಯರು ಹೇಳ್ಕೊಟ್ಟಂತ ಆ ಸ್ತೋತ್ರ ಏನಿತ್ತಲ್ಲ, ವಾವ್, ಮಹಾಲಕ್ಷ್ಮಿನ ಭೂಮಿ ಕರೆಸ್ತಾರೆ. ಕರೆಕ್ಟ್. ಅದು ಅದೇ ಕನಕದಾರ ಸ್ತೋತ್ರ ಎಲ್ಲರ ಮನೆಯಲ್ಲೂ ಹಂಗೆ ಪ್ಲೇ ಮಾಡಿಟ್ಟಿರ್ತಾರೆ. ಅಂದ್ರೆ ನಾವು ರಿಸೈಟ್ ಮಾಡೋದಕ್ಕಿಂತ ಹೇಳೋದಕ್ಕಿಂತ ಹಾಕಿಟ್ಬಿಟ್ರು ದೇವಿ ಬರ್ತಾಳೆ ಅಂತ. ಶಂಕರಾಚಾರ್ಯರೇ ಎಂತ ಅದ್ಭುತ ಅಂತ ಹೇಳಿದ್ರೆ, ಕಾಲ್ನಡಿಗೆಯಲ್ಲೇ ಭಾರತ ದೇಶವನ್ನ 4 ಸತಿ ಸುತ್ತ ಹಾಕಿ, ಮತ್ತೆ ಅವರು ತುಂಬಾ ಚಿಕ್ಕವರಾಗಿದ್ದಾಗ್ಲೇ ಆಧ್ಯಾತ್ಮಿಕವಾಗಿ ಮಾತಾಡ್ತಾ ಇದ್ದಾಗ ಸೊಸೈಟಿ ಅವ್ರನ್ನ ಒಪ್ಕೊಳ್ಳಿಲ್ಲ. ಅಂದ್ರೆ ಚಿಕ್ಕ ಮಕ್ಳು ಇವಾಗ ಬಂದ್ಬಿಟ್ಟು ನಿಮ್ಗೇನೋ ಸ್ವಾಮೀಜಿಗಳ ತರ ಜ್ಞಾನ ಹೇಳ್ಕೊಡ್ತಾರೆ ಅಂತಾರೆ. ನಮ್ಮ ಸಮಾಜದಲ್ಲಿ ಏನ್ ಮಾಡ್ತಾರೆ, ವಯಸ್ಸಾಗಿದ್ರೆ ಮಾತ್ರ ಹೋಗಿ ಕಾಲಿಗೆ ನಮಸ್ಕಾರ ಮಾಡೋದು, ವಯಸ್ಸಾಗಿರೋನು ತಪ್ಪು ಹೇಳಿದ್ರು ಕೆಲವು ಸತಿ ಒಪ್ಕೊಂತೀವಿ, ಹೌದು ಗುರುಗಳೇ ನೀವ್ ಹೇಳಿದ್ದೆಲ್ಲ ಕರೆಕ್ಟ್ ಅಂತ. ಅದೇ ಚಿಕ್ಕ ಹುಡುಗ ನಿಂಗೇನೋ ಗೊತ್ತು ಸುಮ್ನೆ ಕೂತ್ಕೊಳ್ಳೋ ಅಂತಂತಾರೆ. ಶಂಕರಾಚಾರ್ಯರಿಗೆ ಅದು ಯಾವಾಗ್ಲೂ ಪ್ರಶ್ನೆ ಇತ್ತು, ಯಾಕೆ ನಾನು ಚಿಕ್ಕವನಾಗಿ ಹೇಳಿದ್ರೆ ಯಾಕಮ್ಮ ಅವರೆಲ್ಲ ಕೇಳಲ್ಲ ಅಂತಂದಾಗ, ಅದೇ ಈಗೆಲ್ಲ ವಯಸ್ಸಾದವರೇ ಹೇಳ್ಬೇಕು ಅಂತ ಅನ್ನೋದಿರುತ್ತೆ. ಶಂಕರಾಚಾರ್ಯರು ಒಂದ್ಸತಿ ನಚಿಕೇತನ ಕಥೆನ ಒಬ್ರು ಯಾರೋ ಬೀದಿಲ್ ನಾಟಕ ಆಡೋದನ್ನ ನೋಡ್ತಾರೆ. ನಚಿಕೇತನ ಕಥೆ ಕಠೋಪನಿಷತ್ತಲ್ಲಿ ಬರುತ್ತೆ. ಅವ್ನು ಯಮನ ಹತ್ರ ಹೋಗ್ಬಿಟ್ಟು ಕೇಳೋದು ವರಾನ, ಆತ್ಮ ಅಂದ್ರೆ ಏನು ಅಂತ. ಅದನ್ನ ನೋಡ್ಬಿಟ್ಟು ಅವ್ರು ಪ್ರೇರೇಪಿತರಾಗಿ ಅಮ್ಮ ನಾನು ಸನ್ಯಾಸಿ ಆಗ್ಬೇಕು ಅಂತ ಹೋಗ್ತಾರೆ. ಸನ್ಯಾಸಿ ಆದ್ಮೇಲೆ ಅವ್ರೆಲ್ಲಾ ಕಡೆ ಓಡಾಡ್ಕೊಂಡೇನೆ ಭಿಕ್ಷಾಟನೆ ಮಾಡ್ಕೊಂಡೇನೆ ಊಟ ಮಾಡ್ತಿರ್ತಾರೆ. ನಮ್ಮ ಜನಾಂಗದಲ್ಲೂ ತುಂಬಾ ನಮ್ ಜನರು ಕೂಡ ಭಾರತ ದೇಶದಲ್ಲಿ ಹಿಂದೆ ಎಲ್ರು ವಾರ ಅನ್ನ ಅಂತ ಹೋಗೋರು. ಇದು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಶ್ರದ್ಧೆ ಅಂತ. ಇವಾಗ ಅನೇಕ ಆಶ್ರಮಗಳಲ್ಲಿ ನಿಮ್ಗೆ ಹೋಗಿ ಭಿಕ್ಷೆ ಬೇಡೋದ್ನು ಒಂದಿಟ್ಟಿದ್ದಾರೆ. ಯು ರಿಮೆಂಬರ್? ಅದನ್ನ ತಗೊಂಡೆ ನೀನ್ ಈಗೋ ಹೋಗ್ಬೇಕು ಅನ್ನೋದಕ್ಕೆ, ನೀನ್ ಭಿಕ್ಷೆ ತಗೊಂಡೆ ನೀನ್ ಕರ್ಮ ಹೋಗಿಸ್ಕೊಳ್ಳೋದಕ್ಕೆ ತಿನ್ಬೇಕು ಅನ್ನೋದು. ಇಲ್ಲೂ ವಾರ ಅನ್ನ ಅಂತ ಮಾಡೋರು. ಅವಾಗೆಲ್ಲ ಮನೆಗಳ ಮುಂದೆ ಬರೋರಲ್ಲ, ಓಂ ನಮೋ ವೆಂಕಟೇಶಾಯ ಅಂದ್ರೆ ನಾವು ಹೋಗಿ ಅಕ್ಕಿ ಹಾಕ್ತಾ ಇದ್ವಿ ಶ್ರಾವಣ ಮಾಸದಲ್ಲಿ. ಯಾಕಂದ್ರೆ ನೀನು ಹಂಗ್ ತಗೊಂಡೇ ತಿನ್ಬೇಕು, ಅವಾಗ ನೀನ್ ಈಗೋ ಎಲ್ಲಾ ಜನ್ಮದ ಕರ್ಮಗಳು ಹೋಗುತ್ತೆ, ಅಹಂಕಾರ ಹೋಗ್ಲಿ ಅಂತ. ಸೊ ಇವರು ಆಗಿನ ಕಾಲದ ಜನ ಎಲ್ಲ ಅವ್ರೇನ್ ಮನೆ ಕಟ್ಕೋ, ಸ್ಟವ್ ಇಟ್ಕೋ, ಅಟ್ಯಾಚ್ಮೆಂಟು, ನಂದು ಡಬ್ಬ, ನಂದು ಬೇಳೆ, ನಂದು ಸಾರು ಅದೆಲ್ಲ ಇಟ್ಕೋತಿರ್ಲಿಲ್ವಲ್ಲ. ಇವರೆಲ್ಲ ಸ್ವಾಮಿಗಳಾಗಿ ಎಲ್ಲಾನು ಏನೋ ಒಂದ್ ತಿಂದ್ರಾಯ್ತು ದೇವ್ರನ್ನ ಸೇರ್ಬೇಕು ಅಂತಾನೆ ಭಿಕ್ಷಾಟನೆಗೆ ಹೋಗೋರು. ಹಾಗೆ ಹೋಗ್ಬೇಕಾರೆ ಒಂದ್ ಅಜ್ಜಿ ಮನೆಗೆ ಹೋಗ್ತಾರೆ. ಅವ್ರ ಅವಾಗ ಭಿಕ್ಷೆ ಬೇಡ್ದಾಗ, ಸಾಮಾನ್ಯ ಏಕಾದಶಿನಲ್ಲಿ ಉಪವಾಸ ಮಾಡಿದವರು ದ್ವಾದಶಿ ದಿನ ಅದನ್ನ ಬ್ರೇಕ್ ಮಾಡ್ಬೇಕು ಅಂದಾಗ ನಲ್ಲಿಕಾಯಿ ತಿಂದ್ಬಿಟ್ಟೆ ಬ್ರೇಕ್ ಮಾಡ್ತಿದ್ರು. ಸೊ ಅದರಿಂದ ಹೋಗ್ಬೇಕು ಅಂತ ಅನ್ನೋದು. ಆ ಅಜ್ಜಿ ಮನೆಯಲ್ಲಿ ಹೋಗ್ಬಿಟ್ಟು ಹುಡುಕ್ತಾಳೆ, ಏನೂ ಇರೋದಿಲ್ಲ ಕೊಡೋದಕ್ಕೆ. ಅದಕ್ಕೆ ಪಾಪ ಇಷ್ಟು ಪುಟ್ಟ ಬಾಲಕ ಬಂದು ಕೇಳ್ತಾ ಇದ್ದಾನೆ, ಏನೂ ಕೊಡೋಕ್ಕಾಗ್ಲ. ಆಮೇಲೆ ಅವನು ಅಷ್ಟು ಸೂರ್ಯನ ತೇಜಸ್ಸು, ಅಂದ್ರೆ ನಿಮ್ಗೆ ಭಕ್ತಿ ಇರೋರ್ಗೆ ಆ ಪ್ರಭಾವಳಿ ಇರುತ್ತಲ್ಲ, ಅಷ್ಟು ತೇಜಸ್ ಇದೆ, ಏನೂ ಇಲ್ವಲ್ಲ ಕೊಡಕ್ಕೆ ಅಂತಂದಾಗ ಅಜ್ಜಿಗೆ ಟಣ್ಣಂತ ಜ್ಞಾಪಕ ಬರುತ್ತೆ. ಇರು ನಾನು ಏಕಾದಶಿ ಆದ್ಮೇಲೆ ನಾನು ಇದು ಇಟ್ಟಿದ್ದೆ ಮನೇಲಿ. ಅಷ್ಟು ಕಡು ಬಿಡ್ತಾನ ಅಜ್ಜಿಗೆ. ಪಾಪ ಅಜ್ಜಿ ಒಣಗೋಗಿರೋ ಮುಖ, ಹಿಂಗೆ ಕೋಪ ಮಾಡ್ಕೊಂಡ್ ಬಂದಿರುತ್ತೆ. ಆಮೇಲೆ ಹುಡುಕ್ಬಿಟ್ಟು ಕೊಡುತ್ತೆ, ಇರು ಏನು ಕೊಡಕ್ಕಿಲ್ವಲ್ಲ ಅಂದ್ಬಿಟ್ಟು 2 ನಲ್ಲಿಕಾಯಿನ ಅಲ್ಲೇನು ಇಟ್ಕೊಂಡಿದ್ರು ಅದನ್ನು ಒಣಗೋಗಿರೋ ನಲ್ಲಿಕಾಯಿನ ತಗೊಂಬಂದು ಅವ್ನಿಗೆ ಹಾಕ್ತಾರೆ. ಅವಾಗ ನಿಜವಾಗ್ಲೂ ಶಂಕರಾಚಾರ್ಯರಿಗೆ ಅವ್ರಿಗೆ ಒಂದು ಜ್ಞಾನ ಇತ್ತು, ಎಲ್ಲವನ್ನು ನೋಡೋ ಅಂಥದ್ದು, ಸೂಕ್ಷ್ಮ
ಜ್ಞಾನ. ಸೊ ಅದ್ರ ಮೂಲಕನೂ ನೋಡಿದಾಗ ಅಜ್ಜಿ ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಅಜ್ಜಿ ಹತ್ರ ಏನೂ ಇಲ್ಲ ಕಡು ಬಡತನ ಅಂತಂದಾಗ ನಿಜವಾಗ್ಲೂ ಆ ಅಜ್ಜಿ ದರಿದ್ರವನ್ನ ಹೋಗ್ಸೋದಕ್ಕಾಗಿ ಇವರು ಕನಕದಾರ ಸ್ತೋತ್ರವನ್ನ ರಚಿಸಿ ಅಜ್ಜಿ ಮನೆನ ಸಮೃದ್ಧಿಯಾಗಿ ಯಾವಾಗ್ಲೂ ನೀನು ಇಟ್ಟಿರ್ಬೇಕು, ದನಕನಕಗಳನ್ನ ಕೊಟ್ಟು ನೀನು ಅವಳನ್ನ ಕಾಪಾಡ್ಬೇಕು ಅಂತ ಅಂದ್ಬಿಟ್ಟು ಇವ್ರ ಸ್ತೋತ್ರ ಹೇಳಿ ಅಜ್ಜಿ ಮನೆನ ಸಮೃದ್ಧಿಯನ್ನಾಗಿ ಮಾಡ್ತಾರೆ, ಲಕ್ಷ್ಮಿಯನ್ನೇ ಕರೆಸಿ. ಆ ತಾಕತ್ತು ನೋಡಿ ಋಷಿ ಮುನಿಗಳಿಗೆ ಎಷ್ಟಿತ್ತು ಅಂತ ಹೇಳೋದು. ಶಂಕರಾಚಾರ್ಯರಂತೂ ಆಕ್ಚುಲಿ ಶಿವನ ಒಂದು ಇದೇ ಬಂದಿದ್ದು ಅವತಾರ, ಅವರಾಗ ಬಂದ್ರು ನಮ್ಗೆಲ್ಲ ಜ್ಞಾನ ಹಂಚಕ್ಕೆ ಅಂತಾನೆ ಇರೋದು. ಸೊ ಅವರು ದೇವಿನ ಅವ್ರನ್ನು ಅಷ್ಟೇ ಕೊಲ್ಲೂರು ಮೂಕಾಂಬಿಕೆನೂ ಕರದಲ್ಲೇ ಕೂಡ್ಸಿದ್ರು, ಶಾರದಾ ದೇವಿನ ಶೃಂಗೇರಿಲಿ ಕೂಡ್ಸಿದ್ರು, ಕಾಶ್ಮೀರದಲ್ಲಿ ಕೂಡ್ಸಿದ್ರು, ಎಲ್ಲಾ ದೇವರು ಅವ್ರ ಹತ್ರ ಮಾತಾಡ್ಕೊಂಡಿರ್ತಾರೆ. ಇವತ್ತು ಕೊಲ್ಲೂರು ಕೊಡಚಾದ್ರಿಯಲ್ಲಿ ಶ್ರೀಚಕ್ರ ಅವ್ರ ಕೈಯಲ್ಲೇ ಕೆತ್ತಿರೋದು. ಕೊಡಚಾದ್ರಿ ಬೆಟ್ಟದ ಮೇಲ್ಗಡೆ ಹೋದ್ರೆ ಶ್ರೀಚಕ್ರ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಅವ್ರು ಕೂತು ತಪಸ್ ಮಾಡೋಂಥ ಜಾಗ. ಇವತ್ತಿಗೂ ತುಂಬಾ ಜನ ತಂತ್ರವಿದ್ಯೆ ಕಲಿಯೋರು ಕೂಡ ಮೇಲೆ ಕೊಡಚಾದ್ರಿ ಬೆಟ್ಟದ ಗುಹೆಗಳಲ್ಲಿ ಕೂತು ತಪಸ್ ಮಾಡ್ತಾರೆ. ಸೊ ಅವ್ರಿಗೆ ಆ ತಾಕತ್ತಿತ್ತು, ಲಕ್ಷ್ಮೀನ ಬಂದು ನೀನು ಅದಕ್ಕೆ ಗುರುಗಳ ಆಶೀರ್ವಾದ ತಗೊಳ್ಳಿ ಅಂತ ನಮ್ಗಳಿಗೆಲ್ಲ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರ ಮನ್ಸಾರ ನೀನ್ ತುಂಬಾ ಚೆನ್ನಾಗಿರು ಅಂತ ಅವ್ರ ಮನ್ಸಾರ ಹೇಳ್ತಿದ್ರೆ, ಅಂದ್ರೆ ಅವ್ರ ಭಕ್ತಿಯಿಂದ ಪೂಜೆ ಮಾಡ್ತಿದ್ದವ್ರು ಹೇಳಿದ್ರೆ ನಿಜವಾಗ್ಲೂ ನಮ್ ಜೀವನ ಸಮೃದ್ಧಿಯನ್ನ ಹೊಂದುತ್ತೆ. ಅವಾಗ ಕನಕದಾರ ಸ್ತೋತ್ರವನ್ನ ಅಲ್ಲೇ ಅವರು ರಚಿಸಿ, ಅವ್ರು ಹೆಂಗೇನ ರಚಿಸಿ ಏನ್ ಕೈಯಲ್ಲಿ ರಚಿಸ್ತಿರ್ಲಿಲ್ಲ, ಶಂಕರಾಚಾರ್ಯರ ತರದವ್ರ ಜ್ಞಾನದಲ್ಲಿ ಸುಲಲಿತವಾಗಿ ಹಂಗೆ ಬಾಯಲ್ಲಿ ಬಂದ್ಬಿಡೋದು. ಎಲ್ಲಾ ಚರಣಗಳು ಅವ್ರ ಬಾಯಲ್ಲಿ ಹಂಗೆ ಹೇಳ್ತಾ 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 ಹೋಗ್ಬಿಡೋರು. ಯಾಕಂದ್ರೆ ಅವ್ರ ಜ್ಞಾನ ಅಷ್ಟು ಚೆನ್ನಾಗಿತ್ತಲ್ಲ. ನಾವಾದ್ರೆ ಒಂದ್ಸತಿ ಬರ್ದು ಅದನ್ನ ಗೀಚಾಕಿ ಇನ್ನೊಂದ್ಸತಿ ಬರ್ದು ಇದು ಪ್ರಾಸ ಕರೆಕ್ಟ್ ಆಗಿಲ್ಲ ಅಂತ ಅಂದ್ರೆ ಸಾಮಾನ್ಯ ಮನುಷ್ಯ ಹಂಗ್ ಮಾಡ್ತಾರೆ. ಹಾಗೆ ಕನಕದಾರ ಸ್ತೋತ್ರ ರಚನೆ ಆಗಿದ್ದು. ಅದನ್ನ ಇವಾಗ ನಮ್ಮ ಮನೆಗಳಲ್ಲಿ ಕೂಡ ನಾವುಗಳು ಹಾಕೊಂಡ್ರು ಅದಕ್ಕೊಂದು ವೈಬ್ರೇಷನ್ ಇದೆ. ಆ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ. ಆವಾಗ ಶಂಕರಾಚಾರ್ಯರಿಗೆ ಪ್ರಸನ್ನಳಾಗಿ ಅವ್ರೆಲ್ರ ಅಜ್ಜಿಗೆ ಸಮೃದ್ಧಿಯನ್ನ ಕೊಟ್ಟಂತ ದೇವಿ ನಿಮ್ಮನೆಗೂ ಅದೇ ರೀತಿ ಒಲಿದು ಬರ್ತಾಳೆ. ಈಗ ಮನೆಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡಕ್ಕೆ ಶ್ರೀಚಕ್ರ ಇಡ್ಬೇಕಾ? ಶ್ರೀಚಕ್ರ ಇಡೋರು ಇಟ್ಕೋಬಹುದು, ಅದೊಂದು ಪುಟ್ಟ ಕಾಯಿನ್ ಅಲ್ಲಿ ಇಟ್ಕೋಬಹುದು, ಅಥವಾ ಪುಟ್ಟ ಶ್ರೀಚಕ್ರ ಬರುತ್ತೆ. ಅಲ್ಲ, ಈಗ ಎಷ್ಟೋ ಕಡೆ ಶ್ರೀಚಕ್ರ ಅಂದ್ರೆ ಕೆಲವೊಂದ್ಸರಿ ಮನೆಗಳಲ್ಲಿ ಮುಂಚೆಯಿಂದ ಬಂದಿರತ್ತೆ, ಇಟ್ಕೊಂಡ್ಬಿಟ್ಟಿರ್ತಾರೆ. ಈಗ ಪಾಡ್ಕಾಸ್ಟ್ ನೋಡ್ತಿರೋರು ಯಾರೋ ಹಳ್ಳಿಗಳಲ್ಲಿ ಇರ್ತಾರೆ, ಅಥವಾ ಕೆಲವರಿಗೆ ಶ್ರೀಚಕ್ರ ಏನು ಅಂತಾನೆ ಗೊತ್ತಿಲ್ಲ, ಅಥವಾ ಇದು ಲಕ್ಷ್ಮಿನ ಆಕರ್ಷಣೆ ಮಾಡಕ್ಕೆ ಇಟ್ಕೊಳ್ತಕ್ಕಂತ ಶಕ್ತಿ, ಇದು ಒಂದು ಚಕ್ರ. ಇದು ಈಗ ಲಕ್ಷ್ಮಿ, ಕಾಳಿ, ಮಹಾಸರಸ್ವತಿ, ಶ್ರೀಚಕ್ರ ರಾಜನಿಲಯಾಯ ನಮಃ, ಶ್ರೀಮತ್ ತ್ರಿಪುರ ಸುಂದರಿಯೈ ನಮಃ, ಓಂ ಶ್ರೀ ಶಿವಾಯ ನಮಃ, ಓಂ ಶ್ರೀ ಶಿವಶಕ್ತೈಕ್ಯ ಸ್ವರೂಪಿಣ್ಯ ನಮಃ. ಅವಳೇ ಶ್ರೀಚಕ್ರ ರಾಜನಿಲಯದಲ್ಲಿರುವಂತ ಲಲಿತಾ ತ್ರಿಪುರ ಸುಂದರಿ. ಸೊ ನಾನು ಅವಾಗ್ಲೇ ನಿಮ್ಗೆ ಹೇಳ್ದಂಗೆ ಅದೆಲ್ಲ ಇಟ್ಕೊಳ್ಳದೆ ಹೋದ್ರು ಮಾನಸಿಕ ಪೂಜೆಯಲ್ಲಿ ನೀವು ಅವಳನ್ನ ಶ್ರೀಚಕ್ರದಲ್ಲಿ ಅವಳು ನೆಲೆಸಿದಾಳೆ ಅನ್ನೋದನ್ನ ನೀವು ಮನಸ್ಸಿನಲ್ಲಿ ಕೂಡ ಮಾನಸಿಕ ಪೂಜೆ. ಅಲ್ಲ, ಈಗ ಮನೆಯಲ್ಲಿ ನಮ್ಮ ದೇವ್ರ ಮನೆಗಳಲ್ಲಿ ನಾವು ಇಡಬೇಕು ಅಂದ್ರೆ ಶ್ರೀಚಕ್ರನ ತಂದು ಇಟ್ಕೋಬಹುದು. ಎಲ್ಲಿ ಸಿಗತ್ತೆ? ಅಂಗಡಿಗಳಲ್ಲಿ? ಇದು ಅಂಗಡಿಗಳಲ್ಲಿ ಸಿಗೋದನ್ನ ನೀವು ನೀಟಾಗಿ ಕಾರ್ವಿಂಗ್ ಆಗಿದ್ಯಾ, ಕಟ್ಟಿಂಗ್ ಆಗಿದ್ಯಾ ಅನ್ನೋದನ್ನ ನೋಡ್ಕೊಳ್ಳಿ. ಮೇಲ್ಗಡೆ ಮೇರು ನಿಮ್ ಕಡೆಗೆ ತಿರುಗಿರ್ಬೇಕು. ಮೇಲ್ಗಡೆ ತ್ರಿಕೋಣ ಪುಟ್ಟಾಣಿದ ಎಂಡ್ ಬಿಂದು ಇರುತ್ತಲ್ಲ, ಅದು ನಿಮ್ ಕಡೆಗೆ ತಿರುಗಬೇಕು ಯಾವಾಗ್ಲೂನು. ಅದನ್ನ ಉಲ್ಟಾ ಹಂಗೆಲ್ಲ ಇಟ್ಟಿದ್ರೆ ದುಡ್ಡು ನಿಮ್ ಕಡೆಗೆ ತಿರುಗ್ಬೇಕದು. ಒಂದು ಶ್ರೀಚಕ್ರವನ್ನ ಪುಟ್ಟದು ತಗೊಂಬಂದ್ರು ನೀವು ಒಂದು ಗುರುಗಳ ಕೈಗೆ ಕೊಟ್ಬಿಟ್ಟು ಅವ್ರ ಕೈಯಿಂದ ನೀವು ಬೇಕಾದ್ರೆ ತಗೋಬಹುದು. ನೀವು ಅದನ್ನ ತಂದ್ಮೇಲೆ ನೀವು ಅದನ್ನ ನೀಟಾಗಿ ತೊಳೆದು ಇಟ್ಕೊಳ್ಳಿ. ಮತ್ತೆ ಅದ್ರ ಕೆಳಗಡೆ ಓಪನ್ ಇದೆ ಅಂದ್ರೆ ಅರ್ಶಿನ ತುಂಬಿಸಿ ಅಥವಾ ಕುಂಕುಮನ ತುಂಬಿಸಿ, ಮತ್ತೆ ಅದಕ್ಕೆ ಮೇಲ್ಗಡೆಯಿಂದ ಕುಂಕುಮಾರ್ಚನೆಯನ್ನ ಮಾಡಿ, ಅದಕ್ಕೂ ಸುಗಂಧ ಭರಿತ ಪುಷ್ಪಗಳನ್ನ ಹಾಕಿ, ಮತ್ತೆ ಅವಾಗವಾಗ ಅಭಿಷೇಕವನ್ನ ಮಾಡಿ. ಏನಿಲ್ಲ ಅಂದ್ರೆ ಬರೀ ಹಾಲಿನ ಅಭಿಷೇಕ ಮಾಡಿ ಅಷ್ಟೇ. ನಿಮ್ಗೆ ಹಾಲೇ ಅವಳು ಕ್ಷೀರಾಬ್ಧಿತನೇ, ಅವಳೇ ದೇವಿ ನಿಮ್ಗೆ ಪ್ರಸನ್ನಳಾಗ್ತಾಳೆ. ಇದನ್ನ ದಿನಾ ಬೆಳಗ್ಗೆ ಮಾಡ್ಕೊಳ್ಳಿ, ಅಥವಾ ದಿನಾ ಗೋಧೂಳಿ ಸಮಯದಲ್ಲಿ ಸಂಜೆ ಮಾಡ್ತೀನಿ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ನೀವ್ ಏನೇ ಒಂದು ಮಾಡಿದ್ರು ಒಂದು ನಿರಂತರತೆಯನ್ನ ಇಟ್ಕೊಳ್ಳಿ, ಕನ್ಸಿಸ್ಟೆನ್ಸಿ. ಅದಿಟ್ಕೊಂಡಾಗ ನಿಮ್ಗೆ ಏನೋ ಒಂದ್ ದಾರಿ ತೋರಿಸ್ತಾಳೆ. ಆಮೇಲೆ ಮತ್ಲಬಿ ತರಾನೇ ದಯವಿಟ್ಟು ಮಾಡಬೇಡಿ. ಭಕ್ತಿ ನಮಗ್ ದೇವ್ರ ಇಷ್ಟೆಲ್ಲ ಕೊಟ್ಟಾಗ ನನ್ಗೇನೋ ಕೊಡ್ಲಿ ಅಂತ ಇಟ್ಕೊಳ್ಳಿ. ಪುರುಷಾರ್ಥಗಳು ಮನುಷ್ಯನಿಗೆ ಇರ್ಬೇಕು. ನೋಡಿ ಮೇಡಮ್, 40 ದಿನ ಮಾಡಿದ್ರು ಏನೂ ಕೊಡ್ಲಿಲ್ಲ ಅನ್ಕೋಬೇಡಿ. ಏನೋ ಒಂದು ಚೇಂಜ್ ಆಗಿರುತ್ತೆ. ಪ್ರಕೃತಿಲಿ ಚೇಂಜ್ ಆಗಿ ಬರ್ತಾ ಇರುತ್ತೆ ಆಲ್ರೆಡಿ ನಿಮ್ ಹತ್ರ. ಅದಾದ್ಮೇಲೆ ನಿಮ್ಗೆ ಯಾವಾಗ್ಲೋ ಕೊಡ್ಬೇಕು 45ನೇ ದಿನ ಅಂತ ಅವಳು ಇರ್ತಾಳೆ. ಯಾವ್ದು ದೇವ್ರು ಮೋಸ ಮಾಡಲ್ಲ. ನಾನು ಒಂದು ಮಂತ್ರ ಹೇಳಿದ್ರೆ ನಂಗೆ 10ರಷ್ಟು ವರ ಕೊಡಕ್ಕೆ ಪಾಪ ದೇವ್ರು ರೆಡಿ ಇರ್ತಾರೆ. ಸೊ ಹಾಗಾಗಿ ನೀವು ಶ್ರೀಚಕ್ರ ಸಿಗದೆ ಹೋಗ್ಲಿ. ಬಟ್ ಶ್ರೀಚಕ್ರ ಬಂದ್ರೆ ಅದನ್ನ ನಮ್ಮ ಮನೇಲಿ ಬೈದ್ರು, ಕೊಟ್ಬಿಟ್ಟೆ ಇನ್ನೊಬ್ರಿಗೆ, ನನ್ಗೆ ಇಟ್ಕೋಬೇಡ ಅಂತ ಹೇಳಿದ್ರು, ತುಂಬಾ ಶ್ರದ್ಧೆಯಿಂದ ಪೂಜೆ ಮಾಡೋ. ಹೌದು, ಶ್ರದ್ಧೆಯಿಂದ ಮಾಡ್ಬೇಕು ಅಂದ್ರೆ ನೀವು ಪ್ರೀತಿ ಶ್ರದ್ಧೆ ಎಲ್ಲವನ್ನು ಅಳವಡಿಸ್ಕೊಂಡು ಮಾಡಿ. ಬಟ್ ಶ್ರೀಚಕ್ರನ ಯಾರಿಗೂ ಕೊಡಕ್ ಹೋಗ್ಬೇಡಿ ದಯವಿಟ್ಟು. ಅಂದ್ರೆ ನೀವು ಪೂಜೆ ಮಾಡಿ ಇನ್ನೊಬ್ರಿಗೆ ಅರ್ಶನ ಕುಂಕುಮದಲ್ಲಿ ಕೊಡಬಹುದು. ನೀವು ಪೂಜೆ ಮಾಡೋದನ್ನೇ ಇನ್ನೊಬ್ರಿಗೆ ಭಯ ಪಟ್ಕೊಂಡು ಕೊಟ್ಬಿಡ್ಬೇಡಿ. ಶ್ರೀಚಕ್ರ ಇಟ್ಕೋಬೇಕು. ಈಗ ಕೆಲವೊಂದ್ಸಾರಿ ಕೆಲವ್ರ ಜಾತಕನೇ ಸರಿ ಇಲ್ಲ,
ಕೆಲವೊಂದು ಏನೇನು ಸಮಸ್ಯೆಗಳಿರುತ್ತೆ, ನಿಮಗೆ ಈ ಗ್ರಹದಿಂದ ಈ ಸಮಸ್ಯೆ ಇದೆ, ನಿಮಗೆ ಜೀವನದಲ್ಲಿ ಈ ಹಂತದಲ್ಲಿ ಈ ಸಮಸ್ಯೆಗಳಾಗತ್ತೆ ಅಂತೆಲ್ಲ ಅವರ ಜಾತಕದಲ್ಲೇ ಇದೆ ಅಂತ ಎಲ್ಲ ಹೇಳಿರ್ತಾರೆ. ಆದರೆ ಈಗ ಬರ್ತ್ ಚಾರ್ಟ್ ಅಂತ ಏನು ಕರಿತೀವಲ್ಲ, ಹುಟ್ಟಿದಾಗ ಒಬ್ಬ ಮನುಷ್ಯನ ಜಾತಕ ಏನು ನಿರ್ಣಯ ಆಗಿರುತ್ತೆ ಅದನ್ನ ಮತ್ತೆ ಚೇಂಜ್ ಮಾಡ್ಕೊಬೋದಾ? ಚೇಂಜ್ ಅಂತ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಪ್ರತಿ ಜನ್ಮದಲ್ಲೂ ನಮ್ಗೆ ಕ್ರಿಯಾಮಾನ ಕರ್ಮ ಅಂತ ಹೊಸ ಆಪ್ಷನ್ ಕೊಟ್ಟಿರ್ತಾನೆ ದೇವ್ರು. ನಮ್ಗೆ ಬರ್ತ್ ಚಾರ್ಟ್ ಏನಾಗಿರುತ್ತೆ, ಎಲ್ಲ ಹೋದ್ ಜನ್ಮದ್ದು ಕರ್ಮದ ಪ್ರಕಾರ ನಮ್ಮ ಪ್ಲೇಸ್ಮೆಂಟ್ಗಳಲ್ಲಿ ಇರ್ತಾನೆ. ವೆದರ್ ಶನಿ ವಕ್ರಿ ಆಗಿರ್ತಾನೋ, ಗುರು ವಕ್ರಿ ಆಗಿರ್ತಾನೋ, ಬುಧ ಕಂಬಸ್ಟ್ ಆಗಿರ್ತಾನೋ, ಅಥವಾ ಅಷ್ಟಮದಲ್ಲಿ ಕೂತಿರ್ತಾನೋ, ಕಷ್ಟಗಳನ್ನೇ ಕೊಡಬೇಕು ಅಂತ ಶನಿ ಅಷ್ಟಮದಲ್ಲಿ ಕೂತಿರ್ತಾನೋ, ಅದೆಲ್ಲ ಕೂತಿದ್ರು ಹೋದ್ ಜನ್ಮದಿರುತ್ತೆ. ಆದ್ರೆ ಎಲ್ಲಾ ಪ್ಲಾನೆಟ್ಸು ಏನ್ ಕೆಟ್ಟದಾಗಿರಲ್ಲ. ದೇವ್ರು ಏನ್ ಮಾಡ್ತಾನ, ಒಂದೋ ಎರಡೋ ನಿಮ್ಗೆ ಒಳ್ಳೆ ತರದಲ್ಲೂ ಕೊಟ್ಟಿರ್ತಾನೆ. ಬಟ್ ಇವ್ರೇನ್ ಕೆಟ್ಟದಾಗ ಕೂತಿರ್ತಾರೆ ಅಂತಲ್ಲ, ಮನುಷ್ಯ ಕಷ್ಟಪಡಕ್ ಸೋಂಬೇರಿತನ ಇಟ್ಕೊಂಡ್ಬಿಟ್ಟು ಇವ್ರೆಲ್ಲಾ ಕೆಟ್ಟದಾಗ ಕೂತ್ ಬಿಟ್ಟಿದ್ದಾರೆ. ನೀ ಕೆಲಸ ಮಾಡಕ್ ಶುರು ಮಾಡಿದ್ರೆ ಎಲ್ಲರೂ ಸರಿ ಹೋಗ್ತಾರೆ, ಟ್ರ್ಯಾಕ್ ಬರ್ತಾರೆ. ಅದನ್ನ ಸರಿ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ, ಕ್ರಿಯಾಮಾನ ಕರ್ಮ ಮಾಡುವಂತ ಅಲ್ಲಿ ಒಳ್ಳೆ ಕರ್ಮ ಮಾಡ್ಬೇಕು ಅಂತಾನೆ. ಪ್ರಾರಬ್ಧ ಕರ್ಮ ಸಂಚಿತ ಕರ್ಮನ ನಾವು ಬದಲಾಯಿಸಕ್ಕಾಗಲ್ಲ ಅಂದಾಗ, ಅವಾಗ ನಾನು ಒಳ್ಳೆ ಕರ್ಮಗಳನ್ನ ಮಾಡ್ಕೊಂಡಾಗ ಇವುಗಳು ಸರಿ ಹೋಗ್ತಾ ಹೋಗುತ್ತೆ. ಒಂದು. ಇನ್ನೊಂದು, ಈ ಗ್ರಹಗಳಿಗೆ ಮೆಚುರಿಟಿ ಲೆವೆಲ್ ಬರುತ್ತೆ. ಅಂದ್ರೆ 30 ವರ್ಷ 40 ವರ್ಷ ಆದ್ಮೇಲೆ ಅವಾಗ ಸರಿ ಹೋಗುತ್ತೆ. ಇಲ್ಲ ನನಗೆ ಮೊದ್ಲೇ ಸರಿ ಹೋಗ್ಬೇಕು ಅಂದ್ರೆ ಕೆಲವುಗಳಿಗೆ ಒಂದು ಪರಿಹಾರ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ರಾಹು ಮಹಾದಶೆ 18 ವರ್ಷ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ನಿಮ್ ಪ್ರೈಮ್ ಟೈಮ್ ಅಲ್ಲಿ ನಿಮ್ಗೆ ಅಡಿಕ್ಷನ್ಗೆ ಒಳಪಡಿಸುತ್ತೆ, ಚಟಗಳಿಗೆ ಒಳಪಡ್ತೀರಾ. ಬೇಡ ಬೇಡ ಅಂದ್ರು ಫ್ರೆಂಡ್ಸ್ಗಳೇ, ಬಾರೋ ಮಗ ಪರವಾಗಿಲ್ಲ ಸಿಗರೇಟ್ ಸೇದು ಕುಡಿ ಬಾ ಅಂತಾರೆ. ನೀವೆಷ್ಟೇ ಹೋಗಲ್ಲ ಅಂದ್ರೂ ನಿಮ್ಮನ್ನ ಎಳ್ಕೊಂಡು ಹೋಗ್ತಾರೆ. ನೀವು ಆ ರೀತಿ ಅನೇಕ ಚಟಗಳಿಗೆ ಮತ್ತೆ ಅನೇಕ ಮಲ್ಟಿಪಲ್ ಸಂಬಂಧಗಳಲ್ಲಿ ಮತ್ತೆ ಬೇರೆ ರೀತಿ ಕೆಟ್ಟ ಕೃತ್ಯಗಳನ್ನು ಮತ್ತೆ ಎಲ್ರನ್ನೂ ಬೈತಾ ಇರೋದು, ಸಮಾಜದಲ್ಲಿ ಇರೋರೆಲ್ಲ ಕೆಟ್ಟವ್ರು, ನಾನೊಬ್ಬನೇ ಒಳ್ಳೆಯವನು ಅಂತ ಅನ್ಕೊಳ್ಳೋದು ನಿಮಗ್ ನೀವು. ಮತ್ತೆ ಎಲ್ರ ಜೊತೆ ಜಗಳ ಆಗ್ತಿರೋದು. ಮತ್ತೆ ಏನೇ ಕೆಲ್ಸಕ್ಕೆ ಕೈ ಹಾಕಿದ್ರು ಅಭಿವೃದ್ಧಿ ಆಗದೆ ಇರೋದು. ಇಲ್ಲಿ ಹಾಕ್ತಿರಾ ಲಾಸ್, ಇಲ್ಲಿ ಹಾಕ್ತಿರಾ ಲಾಸ್. ಯಾಕೆಂದ್ರೆ ನೀವು ಪೂರ್ಣ ಮನಸ್ಸಿನಿಂದ ಗುರುತತ್ವವನ್ನ ಹೊಂದಿ ಹಾಕಿರಲ್ಲ. ನಿಮ್ಗೆ ರಾಹು ಮಹಾದಶೆ ಇದ್ದಾಗ ಆಕ್ಚುಲಿ ಅನೇಕ ಋಷಿ ಮುನಿಗಳು ಹೇಳ್ತಾರೆ, ರಾಹು ಮಹಾದಶೆ ಇರೋನ್ನ ನೀನ್ ಬೈಕೊಳಕ್ಕೂ ಹೋಗ್ಬೇಡ, ಪಾಪ ಅವನ ಪರಿಸ್ಥಿತಿ ರಾಹುಗಳು ಹಂಗ್ ಮಾಡಿರುತ್ತೆ ಅನ್ನೋದು. ಆದ್ರೆ ನಾನು ಹೇಳೋದು, ರಾಹು ಹಂಗ್ ಮಾಡ್ಬಿಡ್ತು ನಾನು ಅದಕ್ಕೆ ಹಂಗ ಆಡ್ತಿದೀನಿ ಅನ್ನೋದಲ್ಲ. ಹುಡುಗರು ಮ್ಯಾಕ್ಸಿಮಮ್ ಹುಡುಗರು ಈ ರೀತಿ ಬಿಹೇವ್ ಮಾಡೋದು ಬಿಕಾಸ್ ಆಫ್ ರಾಹು ಆಟಿಟ್ಯೂಡ್. ತುಂಬಾ ಜಂಬ ಇರುತ್ತೆ, ಕೆಲಸ ಏನು ಅಚೀವ್ ಮಾಡಲ್ಲ, ಕೆಲಸನೂ ಮಾಡಲ್ಲ, ಎಲ್ರಿಗೂ ಕೆಟ್ಟದ್ ಹೇಳ್ತಿರ್ತಾರೆ. ಆದ್ರೆ ನಿಮ್ಮಲ್ಲಿ ಗುರುತತ್ವನ ಅಳವಡಿಸ್ಕೋಬೇಕು. ಎಷ್ಟೇ ಆದ್ರೂ ಜೀವನನ ಸಮಾಜದ ಮಧ್ಯಾಹ್ನ ನಾವು ಬದುಕ್ಬೇಕು. ನನ್ನಿಷ್ಟ, ನನ್ಗೆ ಇಷ್ಟ ಬಂದಂಗೆ ಬದುಕ್ತೀನಿ, ಏನು ಇರೋದು ಒಂದ್ ಲೈಫ್ ನಾನು ಎಂಜಾಯ್ ಮಾಡ್ಬಿಡ್ತೀನಿ ಅಂದ್ರು ನೀ ಸಮಾಜದ ಮಧ್ಯವೇ ಬದುಕಬೇಕು. ಸೊ ಸಮಾಜದ ಕಟ್ಟುಪಾಡುಗಳನ್ನ ಆಯ್ತಪ್ಪ ನೀ 100% ಪಾಲಿಸ್ತಿದ್ರು ಬೇಡ, 50% ಆದ್ರೂ ಪಾಲಿಸ್ಬೇಕಾ, ರೋಡ್ ರೂಲ್ಸ್ ಪಾಲಿಸ್ಬೇಕಾ, ಡಿಗ್ರಿ ಅನ್ನೋದನ್ನ ಮಾಡ್ಕೊಳ್ಳೇಬೇಕಾ, ಒಂದೊಂದು ಕಟ್ಟುಪಾಡುಗಳನ್ನ ಮನುಷ್ಯ ನಿಭಾಯಿಸ್ಲೇಬೇಕಾಗತ್ತೆ. ಸೊ ಅವಾಗ ರಾಹು ಬಂದ ಅಂದ್ರೆ ನೀವು ದೇವಿನ ಪೂಜೆ ಮಾಡ್ಕೋಬೇಕು. ದುಮ್ ದುರ್ಗಾಯೇ ನಮಃ, ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ದೇವಿನ ನೀವು ಬಿಡದೆ ಅವಳು ಕಾಲ್ ಹಿಡ್ಕೊಂಡು ಬೇಡ್ಕೊಂಡು, ದೇವಿನೇ ರಾಹುನ ಒಂದು ಕಂಟ್ರೋಲ್ ತರೋದು. ಅವಳ ತಲೆ ಮೇಲೆ ಹಿಂಗ ಹಾಕಿರ್ತಾರೆ ನೋಡಿ ಕಿರೀಟದಲ್ಲಿ ಹಾವನ್ನ. ಅಥವಾ ನೀವು ಮಹಾಕಾಳೇಶ್ವರಂಗ್ ಹೋಗ್ಬೋದು ಅಂತ ಹೇಳಿದ್ರೆ, ಶನಿಗೆ ಮತ್ತೆ ರಾಹುಗೆ ಎರಡಕ್ಕೂ ನೀವಲ್ಲಿ ಹೋಗ್ಬೋದು. ಕಾಳಹಸ್ತಿಗೆ ಹೋಗಬಹುದು, ಅದು ಬಹಳ ಮುಖ್ಯ. ಕೇತುದ್ ನಿಮಗ್ ಬಂದಾಗ ನಿಮ್ಮನ್ನ ಎಲ್ಲಾ ಬ್ರೇಕಪ್ ಮಾಡಿಸ್ತಾನೆ, ಆದ್ರೆ ನಿಮ್ಗೆ ವೈರಾಗ್ಯ ಕೊಡ್ತಾನೆ. ಕೇತು ಒಂಥರ ಸಂತನ್ ತರ. ಈಗ ಗುರು ಒಂಥರ ಪಾಂಡಿತ್ಯ ಪಡೆದಿರೋ ಗುರು ತರ ಆದ್ರೆ, ಕೇತು ನಿಮ್ಗೆ ಸಂತನ್ ತರ. ಈಗ ನಿಮ್ಮ ಕೇತು ಚೆನ್ನಾಗಿರ್ಬೇಕು ಅಂದ್ರೆ ನೀವು ಪೂಜನೆ ಮಾಡ್ಕೋಬೇಕಾದ್ರೆ ಶರಣಾಗತಿ ಅಂತ ಹೇಳ್ತಾರೆ. ನಿಮ್ಗೆಲ್ಲರಿಂದ ದೂರ ಮಾಡ್ಬಿಟ್ಟು ಒಬ್ಬನ್ನೇ ಎಲ್ಲೋ, ನಿಮ್ ಕುಟುಂಬದವರೆಲ್ಲ ಇರ್ತಾರೆ, ಆದ್ರೂ ನೀವೆಲ್ಲೋ ದೂರ ಒಂದೇ ಮನೆ ಮಾಡ್ಕೊಂಡಿರ್ತೀರ. ನಿಮ್ಗೆ ಯಾರು ವರ್ಕೌಟ್ ಆಗಲ್ಲ, ನೀವೇ ಡಿಫ್ರೆಂಟ್ ವೇ ಆಫ್ ಥಿಂಕಿಂಗ್ ಆಗಿರ್ತೀರ. ಯಾಕೆಂದ್ರೆ ನಿಮ್ಮ ಮನಸ್ಥಿತಿ, ನಿಮ್ಮ ಯೋಚನೆಗಳು ಬೇರೆ ಆಗಿರುತ್ತೆ. ಆಮೇಲೆ ನೀವು ಶರಣಾಗತಿಗೆ ಹೋಗ್ತಿರ್ತೀರ, ಇವರೆಲ್ಲ ಮೆಟೀರಿಯಲ್ ಸ್ಟಿಕ್ ಆಗಿರ್ತಾರೆ. ನೀವು ಒಂದ್ ಗಮನಿಸಿದ್ರ, ಕುಂಭಮೇಳದಲ್ಲಿ ಒಬ್ರು ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಬಂದ್ರು, ಬಾಬಾ ಅಂತ ಹೇಳ್ತಿರಂತ ನೋಡಿ. ಅವನು ಕೇತು ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆದಾಗ ಕುಟುಂಬ ಎಷ್ಟೇ ಸಮೃದ್ಧಿಯಾಗಿ ಕಲರ್ಫುಲ್ ಆಗಿರೋ ನನಗ್ ಬೇಡ ಅನ್ಸುತ್ತೆ, ನಾನು ಒಬ್ಬನೇ ಅಲ್ಲೋಗಿ ಬದುಕ್ತೀನಿ, ನನಗ್ ದೇವ್ರೇ ಎಲ್ಲ, ನಾನು ಶರಣಾಗತಿ ತಗೋಬೇಕು ಅಂತ ಹೇಳ್ತಾನೆ. ಅದೇ ಗುರು ಕೇತು ಕಾಂಬಿನೇಷನ್ ಬಂದಾಗ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಅಂದ್ರೆ ನಿಮ್ ಜೀವನದಲ್ಲಿ ಒಬ್ಬರಾದ್ರೂ ಫ್ರೆಂಡ್ ನ ಗುರು ಕೇತು ಕಾಂಬಿನೇಷನ್ ಇರೋ ವ್ಯಕ್ತಿನ ನೀವು ಇಟ್ಕೋಬೇಕು. ಯಾಕಂದ್ರೆ ಅವರು ನಿಜವಾಗ್ಲೂ ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ. ನೀವೇನೇ ತಪ್ಪು ಮಾಡ್ತಾ ಇದ್ರು ನೀವು ಬೇಡ ಅಂತ ಎಳೆದು ವಾಪಸ್ ತಗೊಂಡ್ಬರ್ತಾರೆ. ನೀವು ಅವ್ರನ್ನ ಕೆಟ್ಟವರು ಅನ್ಕೋಬಹುದು, ಏನೋ ನನ್ನಿಷ್ಟ, ನಾನು ಹೆಂಗಾರ ಹೋಗ್ಕೋತೀನಿ, ನೀನ್ ಯಾರೋ ಕೇಳಕ್ಕೆ ಅಂತ. ನೋಡಪ್ಪ, ನೀನ್ ನನ್ನ ಕೆಟ್ಟವನು ಅಂದ್ಕೊಂಡ್ರು ಪರವಾಗಿಲ್ಲ ಅಂತ ನಿಮ್ಗೆ ಹೆಲ್ಪ್ ಮಾಡಕ್ ಬರ್ತಾರೆ. ಆಮೇಲೆ ಗುರು ಕೇತು ಕಾಂಬಿನೇಷನ್ ತುಂಬಾ ಸಂತ ಒಂದೇ ಅಲ್ಲ, ದೈವಿಕವಾಗಿ ಡೈರೆಕ್ಟ್ ಕನೆಕ್ಟ್ ಇಟ್ಕೊಂಡಿರುವಂತ ವ್ಯಕ್ತಿ. ಆಮೇಲೆ ಅವರೆಲ್ಲ ಸಮಾಜಕ್ಕೆ ಒಳ್ಳೇದ್ ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ.